ಹಿಗ್ನಾದ ಕುರಿಮಾರಿಯೇ ನನ್ನೇಸುರಾಜನೇ ಅಪ್ಪ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ. ಆರಾಧನೆ 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 ಹಾಲೆಲೂಯಾ 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 ಆರಾಧನೆ 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 ಯಜ್ಞದ ಕುರಿಯಾಗಿ ನಮಗೋಸ್ಕರ ಕಲ್ವಾರಿ ಶಿಲ್ಬೆಯಲ್ಲಿ ಪ್ರಾಣವನ್ನು ಕೊಟ್ಟು ರಾಜ, ನಮಗೋಸ್ಕರ ಕಲ್ವಾರಿ ಶಿಲ್ಬೆಯಲ್ಲಿ ನಿನ್ನ ರಕ್ತವನ್ನು ಸುರಿಸಿ ರಾಜ, ನಮಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟು ರಾಜ, ತಿರುಗಿ ನಮಗೋಸ್ಕರಪ್ಪ ಜೀವಿಸುವಾತನು ನೀನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ ಅಪ್ಪ. ಈ ಕುಟುಂಬವನ್ನು ನಿನ್ನ ಕರದಲ್ಲಿ ಸಮರ್ಪಿಸುವಾಗಿದ್ದೇವೆಪ್ಪ. ನಿಮಗೆ ಸ್ತೋತ್ರ, ನಿನಗೆ ಮಹಿಮೆಯಪ್ಪ. ದೇವರು ತಾನೇ ಕುಟುಂಬವನ್ನು ಆಶೀರ್ವದಿಸುವಂತೆ, ಬಲಪಡಿಸುವಂತೆ, ನಡೆಸುವಂತೆ, ಪ್ರಾರಂಭದಿಂದ ಮುಗಿಯುವ ತನಕ ದೇವರ ಬಲವುಳ್ಳ ಆತ್ಮ ನಮ್ಮನ್ನು ಇದ್ದು ನಡೆಸುವಂತೆ ನಮ್ಮ ದೇವಂತ ಸಹೋದರಿ ಭಾಗ್ಯಶ್ರೇಷ್ಠ ಮುಂದೆ ಬಂದು ಪ್ರಾರ್ಥಿಸಬೇಕಂತ ಕೇಳುತ್ತೇನೆ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸಪ್ಪ. ಎಲ್ಲರ ಕಡೆ ಮುಚ್ಚಿ ಪ್ರಾರ್ಥಿಸುವರಾಗಿರುತ್ತೆ. ಯೇಸುವೇ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ರಾಜ. ನಾನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದಲ್ಲಿರೋ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಘನ ಮಹಿಮೆ ಉಂಟಾಗಲಿ ಸ್ವಾಮಿ. ಸುಂದರವಾದ ಸಂಪತ್ತು ದಿನದಲ್ಲಿ ಸ್ವಾಮಿ ನಿನ್ನನ್ನು ಆಡಿ ಪಾಡಿ ಕೊಂಡಾಡಲು ಕೃಪೆ ಮಾಡಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಗೋ ಸ್ವಾಮಿ ನಿನ್ನ ಮಕ್ಕಳನ್ನು ಸ್ವಾಮಿ ನಿನ್ನ ಪಾದ ಸನ್ನಿಧಾನದಲ್ಲಿ ಒಪ್ಪಿಸ್ತೀನಿ ರಾಜ. ನಿನ್ನ ದಾಸರನ್ನು ಸ್ವಾಮಿ ಇಗೋ ನಿನ್ನ ಪರಲೋಕ ರಹಸ್ಯಗಳಿಂದ ಸ್ವಾಮಿ ಯೇಸುವೆ ಆಡಿ ಪಾಡಿ ನಡನ ಮಾಡಲು ನಿನ್ನ ಪರಿಶುದ್ಧ ಆತ್ಮ ಮಗನ ಮೇಲೆ ಇದ್ದು ಸ್ವಾಮಿ ಎಲ್ಲಾ ಸ್ವಾಮಿ ಕರೆಗಳನ್ನು ಕೈತಟ್ಟಿ ತಂದೆ ಇಗೋ ಸ್ವಾಮಿ ಜಲ್ಲರಿಯಿಂದ ಬಡಿಯುತ್ತ ಸ್ವಾಮಿ ನಿನ್ನ ಕೊಂಡಾಡಲು ಕೃಪೆ ಮಾಡು ಸ್ವಾಮಿ. ನಿನ್ನ ಪರಿಶುದ್ಧ ಆತ್ಮ ಮಗನ ಮೇಲೆ ಇದ್ದ ಆಶೀರ್ವಸು ಬರಂತ ಆತ್ಮಗಳನ್ನು ಸ್ವಾಮಿ, ತಡೆಯಾಗಿರಂತ ಆತ್ಮಗಳನ್ನು ರಾಜ ಅತಿ ಶೀಘ್ರವಾಗಿ ಸ್ವಾಮಿ ತಡೆಗಳನ್ನು ಮಾರುಪಡಿಸಿ ರಾಜ ನಿನ್ನ ಆರಾಧನೆ ಸಮಯದಲ್ಲಿ ಸ್ವಾಮಿ ನಿನ್ನ ಕರೆತರಲು ಕೃಪೆ ಮಾಡು ಸ್ವಾಮಿ. ಮೊದಲಿನಿಂದ ಕೊನೆವರೆಗೂ ಸ್ವಾಮಿ ಎಲ್ಲಾ ಮಕ್ಕಳ ಮೇಲೆ ನಿನ್ನ ಪರಿಶುದ್ಧ ಆತ್ಮದಿಂದ ಸ್ವಾಮಿ ಇದ್ದು ನಿನ್ನ ಕೊನೆವರೆಗೂ ನಡೆಸಿ ಆಶೀರ್ವಸಿ ಬಲಪಡಿಸಬೇಕಂತ ಯೇಸು ಕ್ರಿಸ್ತು ನಾಮದಲ್ಲಿ ಆತ್ಮೀಯ ತಾಳ್ಮೆಯಿಂದ ಬೇಡುತ್ತೀನಿ ನನ್ನ ಪರಲೋಕದಲ್ಲಿರುವ ತಂದೆ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಸಮಯದಲ್ಲಿ ಕೂತ್ಕೊಂಡು ಸ್ವಲ್ಪ ಸಮಯ ದೇವರಿಗೆ ಮೆಚ್ಚುಗೆಯಾದ ಆರಾಧನೆ ಮಾಡೋಣ. ಹಾಲೆಲೂಯಾ. ಎಲ್ಲರೂ ಹಾಲೆಲೂಯಾ. ಕರೆದಾತನ ನಂಬಿಗಸ್ತರ ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಹಾಲೆಲೂಯಾ. ಈ ಕೂಟಕ್ಕೆ ಬಂದಿರುವಂತ ನಿಮ್ಮೆಲ್ಲರನ್ನು ಯೇಸುವಿನ ನಾಮದಲ್ಲಿ ವಂದಿಸಿ ಆಹ್ವಾನಿಸನಾಗಿರುತ್ತೇನೆ. ಸ್ವಲ್ಪ ಸಮಯ ಹೃದಯದ ಅಂತರಾಳದಿಂದ ಎಲ್ಲವನ್ನು ಮರೆತು ಸರ್ವಶಕ್ತನಾದ ದೇವರನ್ನು ಪೂರ್ಣ ಹೃದಯದಿಂದ ಆರಾಧಿಸುವರಾಗಿರೋಣ. ಹಾಲೆಲೂಯಾ. ಹಾಲೆಲೂಯಾ. ಅದರಿಂದ ಎಲ್ಲರಿಗೂ ಗೊತ್ತಿರುವಂತ ಹಾಡು, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗೆ ಇಂಪಾದ ನಾಮ ಎಂಬ ಪರಿಶುದ್ಧವಾದ ನಾಮವನ್ನು ಈ ಸಮಯದಲ್ಲಿ ಇಂಪಾಗಿ ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿ ಉತ್ಸಾಹದ ಕೈಗಳು ತಟ್ಟಿ ಸರ್ವಶಕ್ತನಾದ ದೇವರನ್ನು ಆರಾಧಿಸುವಾಗಿರೋಣ. ಎಲ್ಲರೂ ಇಲ್ಲೇ ಇದ್ದೀರಾ? ಹಾಲೆಲೂಯಾ. ನಮ್ಮ ದೇವರು ನಮ್ಮ ಮಧ್ಯದಲ್ಲಿ ನಮ್ಮ ಸಂಗಡ ಇರುವಾತನು ಆಗಿದ್ದಾನೆ. ಹಾಲೆಲೂಯಾ. ಅದರಿಂದ ಎಲ್ಲವನ್ನು ಮರೆತು ಸ್ವಲ್ಪ ಸಮಯ ಹೃದಯದ ಅಂತರಾಳದಿಂದ ಸರ್ವಶಕ್ತನಾದ ದೇವರನ್ನು ಪೂರ್ಣ ಹೃದಯದಿಂದ ಕೈಗೆ ತಟ್ಟಿ ಆರಾಧಿಸುವಂತ ಸಮಯದಲ್ಲಿ ಪರಲೋಕದ ಮಹಿಮೆ ನಮ್ಮ ಮಧ್ಯದಲ್ಲಿ ಮುಟ್ಟುವಂತದಾಗಿದೆ. ಹಾಲೆಲೂಯಾ. ಬೇಡಿಕೊಳ್ಳುವ ಪ್ರತಿ ಒಬ್ಬನು ಹೊಂದಿಕೊಳ್ಳನೆಂದು ದೇವರ ವಾಕ್ಯವು ನುಡಿಯುತ್ತದೆ. ಅದರಿಂದ ಪ್ರೀತಿಯ ದೇವ ಜನರೇ ನಾವು ಆತನನ್ನು ಪೂರ್ಣ ಹೃದಯದಿಂದ ಆರಾಧಿಸುವರಾಗಿರುವ ದೇವರು ನಮ್ಮ ಸಂಗಡ ಇರುವಾತನು ಆಗಿದ್ದಾನೆ. ಹಲ್ಲೆಲೂಯಾ.
ಹಾಲೆಲೂಯ. ಆದ್ರಿಂದ ನಾವೆಲ್ಲರೂ ಈ ಸಮಯದಲ್ಲಿ ಉನ್ನತನಾದ ದೇವರನ್ನು ಪೂರ್ಣ ಹೃದಯದಿಂದ ಆರಾಧಿಸುವಾಗಿರೋಣ. ದೇವರು ನಮ್ಮ ಕೂಗನ್ನು ಲಾಲಿಸುವಾತನಾಗಿದ್ದಾನೆ. ಅದರಿಂದ ನಾವೆಲ್ಲರೂ ಉತ್ಸಾಹದಿಂದ ಕೈಗೆ ತಟ್ಟಿ ಸರ್ವಶಕ್ತನಾದ ದೇವರನ್ನು ಪೂರ್ಣ ಹೃದಯದಿಂದ ಆರಾಧಿಸುವಾಗಿರೋಣ. ನೋಡಿ, ಕೀರ್ತನೆ 57 ವಾಕ್ಯ 7ನೇ ವಾಕ್ಯ ಈ ರೀತಿ ಹೇಳುತ್ತದೆ. ಪ್ರೀತಿಯ ದೇವಜನರೇ, ಕೀರ್ತನೆಗಳು ಅಧ್ಯಾಯ 27 ವಾಕ್ಯ 7ನೇ ವಾಕ್ಯ ಈ ರೀತಿ ಹೇಳುತ್ತದೆ. ದೇವರೇ, ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಹಾಡುವೆನು. ಹಲ್ಲೆಲೂಯ. ದಾವೀದನ ಕೀರ್ತನೆ ನೋಡಿ ಪ್ರಿಯರೇ, ನನ್ನ ಹೃದಯವೇನಾಗಿದೆ? ಸ್ಥಿರವಾಗಿದೆ. ನಮ್ಮ ಹೃದಯವೇನಾಗಿರಬೇಕು? ಸ್ಥಿರವಾಗಿರಬೇಕು. ಅಲ್ಲಿ ನೋಡಿ 2 ಸಾರಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ, ನಾನು ಬಾರಿಸುತ್ತಾ, ನೋಡ್ರಿ, ನಾನು ಬಾರಿಸುತ್ತಾ ದೇವರನ್ನು ಆರಾಧಿಸುವೆನು, ಹಾಡುವೆನು, ಮಹಿಮೆ ಪಡಿಸುವೆನು ದೇವರ ವಾಕ್ಯ ಹೇಳುತ್ತದೆ. ಅದರಿಂದ ವಾಕ್ಯದಂತೆ ನಾವು ನಡೆಯುವಂತ ಸಮಯದಲ್ಲಿ ಪರಲೋಕದ ಮಹಿಮೆ ನಮ್ಮನ್ನು ಮುಟ್ಟುವಂತದಾಗಿದೆ. ನೋಡ್ರಿ, ದಾವೀದನು ಯಾವ ರೀತಿ ಹೇಳ್ತಾ ಇದ್ದಾನೆ, ನಾವೇನ್ ಮಾಡಬೇಕು? ಬಂದಿದ್ದೇವೆ, ಸ್ಥಿರವಾಗಿ ನಿಂತುಕೊಳ್ಳಬೇಕು. ಹಲ್ಲೆಲೂಯ. ಕೀರ್ತನೆ 57 ವಾಕ್ಯ 7ನೇದಲ್ಲಿ ಹೇಳಿರುವ ಪ್ರಕಾರ ನಾವು ಸ್ಥಿರವಾಗಿ ನಿಂತುಕೊಂಡು ಹಾಡುತ್ತಾ ದೇವರ ನಾಮವನ್ನು ಭಜಿಸುವವರಾಗಿರೋಣ. ಥ್ಯಾಂಕ್ ಯು ಜೀಸಸ್. ಎಲ್ಲರಿಗೂ ಗೊತ್ತಿರುವಂತ ಹಾಡು, ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗೆ ಪಾದ ನಾಮ ಎಂಬ ಹಾಡನಾಡಿ ದೇವರಿಗೆ ಮಹಿಮೆಯನ್ನು ಘನತೆಯನ್ನು ಸಲ್ಲಿಸೋಣ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಸರಣಿಗೆ ಬಂದ ನಾಮ. ಹಲ್ಲೆಲೂಯಾ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಗಿ ಸರಣಿಗೆ ಬಂದ ನಾಮ. ಪಾಪರಿಂದ ಜೀವಿತ ಮಾದರಿಯ ತೋರಿಸಿದ, ಪಾಪರಿಂದ ಜೀವಿತ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗೆ ಪದನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗೆ ಪದನಾಮ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಹಲ್ಲೆಲೂಯಾ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಆಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಹಲ್ಲೆಲೂಯಾ. ಲೆಕ್ಕವಿಲ್ಲದಷ್ಟು ಪಾಪ ಅನ್ಯನಂದು ತಳ್ಳದೆ ಧನ್ಯನಾಗಿ ಮಾಡಲು ಬಂದ, ಅನ್ಯನನ್ನು ತಳ್ಳದೆ ಧನ್ಯನಾಗಿ ಮಾಡಲು ಬಂದ ಉನ್ನತ ಪುಣ್ಯನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗೆ ಪದನಾಮ. ಹಲ್ಲೆಲೂಯಾ. ಶ್ರೀ ಯೇಸು
ನಾಮ, ಪಾಪಿಗೆ ಇಂಪಾದ ನಾಮ. ಭೂತ ಪ್ರೇತಗಳಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವ ಬಂದ ನಾಮ. ಹಲ್ಲೆಲೂಯಾ. ಭೂತ ಪ್ರೇತಗಳಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವ ಬಂದ ನಾಮ. ಕೂಡಾರಿಗೂ ಕುಂಟಾರಿಗೂ ಕುಷ್ಠರೋಗಿಗಳಿಗೆಲ್ಲ, ಕೂಡಾರಿಗೂ ಕುಂಟಾರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗೆ ಪದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗಳಿಗೆ ಪದ ನಾಮ. ಮತ್ತೊಂದು ಸಾರಿ ಶ್ರೀ ಯೇಸು ನಾಮ, ಶ್ರೀ ಯೇಸು ನಾಮ. ಎಲ್ಲರೂ ಹೃದಯದಂತರಾಳದಿಂದ ಯೇಸುವೆ ಅಪ್ಪ, ಪಾಪಿಗೆ ಇಂಪಾದ ನಾಮ ಯೇಸುವೆ ನಿನ್ನ ನಾಮ. ಎಲ್ಲರೂ ಹಲ್ಲೆಲೂಯಾ. ಶ್ರೀ ಯೇಸು. ಎಲ್ಲರೂ ಸಾದಿಂದ ಹೌದು ಅಪ್ಪ, ರುಚಿಸಿ ನೋಡಿ ದೇವರ ಪ್ರಸನ್ನತೆಯನ್ನು ಆಡಿ ಹೊಗಳೋಣ. ಎಲ್ಲ ನಾಮದಲ್ಲಿ, ಶ್ರೀ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಹಲ್ಲೆಲೂಯಾ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ. ಎಲ್ಲರೂ ಸರ್ವ ಜನರು ಹೌದು ಯೇಸುವೆ, ಹರ್ಷದಿಂದ 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 ಸಂತೋಷದಿಂದ ಹೌದು ಯೇಸುವೆ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅಪ್ಪ, ಹರ್ಷದಿಂದ ಯೇಸುವೆ ನಿನ್ನ ಸಮ್ಮುಖದಲ್ಲಿ ಸಂತೋಷದಿಂದ ನಾವು ನಿನ್ನ ನಾಮವನ್ನು ಹಾಡಿ ಕೊಂಡಾಡಲು ಕೃಪೆಯನ್ನು ದಯಪಾಲಿಸಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ಮಹಿಮೆ ಅಪ್ಪ. ಎಲ್ಲರೂ ಯೇಸುವೆ ಅದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ, ಯೇಸುವಿನ ನಾಮ ಎಲ್ಲ ನಾಮದಲ್ಲಿ ಶ್ರೇಷ್ಠವಾದ ನಾಮ, ಪದ ನಾಮ. ಹಲ್ಲೆಲೂಯಾ. ನೋಡ್ರಪ್ಪ, ಒಬ್ಬ ದಾವೀದನ ಕುಮಾರನು ಒಬ್ಬ ಹಾಡುಗಳನ್ನು ಯಾವ ರೀತಿ ಸೊಗಸಾಗಿ ಬರೆದಿದ್ದಾನೆ ನೋಡಿ. ಹಲ್ಲೆಲೂಯಾ. ಇಲ್ಲಿ ಕೇಳ್ತಾ ಇದ್ರ, ಎಲ್ಲಾ ನಾಮದಲ್ಲಿ ಮೇಲಾದ ನಾಮ ಅದು ಯೇಸುವಿನ ದಿವ್ಯ ನಾಮ. ಹಲ್ಲೆಲೂಯಾ. ಸರ್ವ ಜನರಂದ್ರೆ ಯಾರೇಳಿ? ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು, ನನಗಾಗಿ ನಿಮಗಾಗಿ ಎಲ್ಲ ಸರ್ವ ಜನರಿಗೆ. ಹಲ್ಲೆಲೂಯಾ. ಸರ್ವ ಜನರೆಲ್ಲ ಏನ್ ಮಾಡ್ಬೇಕಂತೆ? ಅಡ್ಡ ಬಿದ್ದು ದೇವರಿಗೆ ಸ್ತೋತ್ರ ಮಾಡ್ಬೇಕು. ಯಾವ ರೀತಿ ಅಂದ್ರೆ ದುಃಖದಲ್ಲಿ, ಕಷ್ಟದಿಂದ, ಹೋರಾಟದಿಂದ ಅಲ್ಲ ಪ್ರೇರೆ, ಹರುಷದಿಂದ. ಇಲ್ಲ ಕೇಳಿ. ಹಲ್ಲೆಲೂಯಾ. ಹರುಷ ಅಂದ್ರೆ ಏನ್ ಹೇಳಿ? ಸಂತೋಷ. ಹರುಷ ಅಂದ್ರೆ ಹೇಳಿ? ಸಂತೋಷ. ಹರುಷದಿಂದ ನಾವೇನ್ ಮಾಡ್ಬೇಕಂತೆ? ಸರ್ವಶಕ್ತನಾದ ದೇವರ ನಾಮನ್ನು ಕೊಂಡಾಡಬೇಕಂತೆ. ದೇವರು ಅದನ್ನೇ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಈ ಹಾಡು ಏನಾಗಿದೆ? ಹಾಡುದು ಮಾತ್ರವಲ್ಲ, ಅದು ದೇವರ ಮಾತಾಗಿದೆ. ನಾವೇನ್ ಮಾಡ್ಬೇಕಂತೆ? ಹರುಷದಿಂದ ಆಡ್ಬೇಕಂತೆ. ನೋಡ್ರಿ, ವಾಕ್ಯ ಹೇಳಿರೋ ಪ್ರಕಾರ ನೋಡ್ರಿ, ನನ್ನ ಹೃದಯವು ಸ್ಥಿರವಾಗಿದೆ, ಸ್ಥಿರವಾಗಿದೆ, ನಾನು ಬಾರಿಸುತ್ತಾ ಆಡುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ಈ ಸಮಯದಲ್ಲಿ ಎಲ್ಲರೂ ಥ್ಯಾಂಕ್ ಯು ಜೀಸಸ್. ಇನ್ನೊಂದು ಹಾಡು ನಾಡಿ ಉತ್ಸಾಹದಿಂದ ಕೈಗಳು ತಟ್ಟಿ. ಮಕ್ಕಳನ್ನು ಯಾರು ನೋಡಬೇಡ್ರಿ, ಅವ್ರ ಕಡೆ ನೀವು ಗಮನ ಕೊಟ್ರೆ ಈ ಶ್ರಮದಲ್ಲಿ ಇನ್ನೊಂದು ಹಾಡನಾಡು ಉತ್ಸಾಹದಿಂದ ದೇವರಿಗೆ ಮಹಿಮೆ ಯಜ್ಞಗಳನ್ನು ಸಮರ್ಪಿಸೋಣ. ಎಲ್ಲರಿಗೂ ಗೊತ್ತಿರುವಂತ ಹಾಡು, ಒಂದು ತೆಲುಗು ಸಾಂಗ್ ಹಾಡಿ ದೇವರಿಗೆ ಮಹಿಮೆಯನ್ನು ಘನತೆಯನ್ನು ಸಲ್ಲಿಸೋಣ. ಪ್ರೇಮ ಯೆಶಯ್ಯ ಪ್ರೇಮ ಮಾರನದಿ ಮಡುವನದಿ ವಿಡುವಾನದಿ ಎಡಬಾನವದಿ ಎಂಬ ತೆಲುಗು ಸಾಂಗ್ ಹಾಡಿ ಯೇಸುವಿನ ಪ್ರೀತಿಯನ್ನು ಈ ಶ್ರಮದಲ್ಲಿ ನಾವು ಹಾಡಿ ಹೊಗಳಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಲ್ಲರೂ ಗೊತ್ತಿರುವಂತ ಹಾಡಿ ಎರಡನಾಡಿ ದೇವರಿಗೆ ಮಹಿಮೆ ಯಜ್ಞಗಳನ್ನು ಸಮರ್ಪಿಸೋಣ. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ಪ್ರೇಮ యేసయ్య ಪ್ರೇಮ
ಅಪ್ಪ ಎಡಮಾಡದಿ ಆರನದಿ ಮರುವನದಿ ಎಡಮಾಡದಿ ಎಡಮಾಡದಿ ಪ್ರೇಮ యేసయ్య. ಎಲ್ಲರ ಹರ್ಷದಿಂದ ಸಂತೋಷದಿಂದ ದೇವರ ಪ್ರೀತಿಯನ್ನು ಹಾಡಿ ಹೊಗಳೋಣ. ಪ್ರೇಮ యేసయ్య, అవును యేసయ్య, ప్రేమ యేసయ్య, ప్రేమ తల్లి మరచిన గాని నన్ను మరువదన్న ప్రేమ, తండ్రి విడిచిన గాని నన్ను విడవదన్న ప్రేమ, తల్లి మరచిన వాణి నన్ను మరువదన్న ప్రేమ, తండ్రి విడిచిన గాని నన్ను విడవదన్న ప్రేమ, నేనేడుస్తుంటే ఎత్తుకున్న ప్రేమ, దాచుకున్న ప్రేమ. అవును యేసయ్య, నేను ఏడుస్తుంటే ఎత్తుకున్న ప్రేమ. ఎల్లరమ్మా దాచుకున్న ప్రేమ, ప్రేమ యేసయ్య. అప్పా, నేను ఏడుస్తున్న సమయంలో యేసువే నన్ను ఎత్తుకున్న దేవుడు మీరే యేసయ్య. ಎಲ್ಲರೂ ಅಪ್ಪ ప్రేమ యేసయ్య, నీ ప్రేమ ఎంతో గొప్పమైనది అయ్యా, నీ ప్రేమ ఎంతో శాశ్వతమైనది. అవును యేసయ్య, నన్ను మరువదన్న ప్రేమ, నేను విడచిన గాని నన్ను విడవదన్న ప్రేమ, నేను మరచిన గాని నన్ను మరువదన్న ప్రేమ, నేను విడచిన గాని నన్ను విడవదన్న ప్రేమ, ప్రేమ చిక్కున్న ప్రేమ. నేను పాడుతుంటే అప్పా, నేను పడిపోయే సమయంలో యేసువే నన్ను తింటున్న ప్రేమ అప్పా. యేసయ్య, ప్రేమ గ్లోరీ జీసస్. అవును అప్పా, నీ ప్రేమ ఎంతో గొప్పమైనది అయ్యా. ప్రేమ యేసయ్య, ప్రేమ ప్రేమ యేసయ్య, ప్రేమ నన్ను ఎత్తుకున్న ప్రేమ, నేను ఎరగక ముందే నన్ను ఎత్తుకున్న ప్రేమ, నేను పుట్టక ముందే నన్ను ఎత్తుకున్న ప్రేమ. యేసువే, అవును అప్పా, ప్రేమ ప్రేమ ఎదలో దాచుకున్న ప్రేమ, ఎత్తుకున్న ప్రేమ, దాచుకున్న ప్రేమ, ప్రేమ ప్రేమ యేసయ్య, ప్రేమ ప్రేమ యేసయ్య, ప్రేమ. ಎಲ್ಲರೂ ప్రేమ యేసయ్య, ప్రేమ ప్రేమ యేసయ్య, ప్రేమ మారనది మారనది అబ్బా, ఎడమాడనది యేసువే, మారనది ప్రేమ యేసయ్య, ప్రేమ ప్రేమ యేసయ్య, ప్రేమ. ಎಲ್ಲರೂ ಅಪ್ಪಾ, ప్రేమ యేసయ్య, ప్రేమ ప్రేమ యేసయ్య, ప్రేమ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಪ್ರೀತಿಯ ಮಕ್ಕಳೇ, ನಾವು ಹುಟ್ಟುವುದಕ್ಕಿಂತ ಮುಂಚೆಯೇ ನಮ್ಮನ್ನು ಕರೆದಂತ ಪ್ರೀತಿ ನೋಡು ಎಷ್ಟು ಚೆನ್ನಾಗಿ ಬರ್ದಿದಾರಲ್ಲ. ನಿನ್ನ ಪುಟ್ಟಕ್ಕೋನೆ ನನ್ನೇ ಎತ್ತುకున్న ಪ್ರೇಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲ ನಿಂತ್ಕೊಳ್ಳೋಣ ಪ್ರೀತಿ ಮಕ್ಕಳು. ಸ್ವಲ್ಪ ಸಮಯ ಹೃದಯದ ಅಂತರಾಳದಿಂದ ಅಪ್ಪ ಯೇಸುವೇ, ನಿನ್ನ ಪ್ರೇಮ ಅಪಾರವಾದದ್ದು.
ನಿನ್ನ ಪ್ರೀತಿಯು ಶಾಶ್ವತವಾದದ್ದು. ನಿನ್ನ ಕೃಪೆ ಬಲವುಳ್ಳದ್ದು ಯೇಸುವೆ. ನಿನ್ನ ಪ್ರೀತಿಯ ಮುಂದೆ ನನ್ನನ್ನು ಎತ್ತುಕೊಳ್ಳೋದಕ್ಕೆ ಯಾವುದೂ ಸಾಧ್ಯವಿಲ್ಲಪ್ಪ. ಹೌದು ಪ್ರೀತಿಯ ದೇವಚನರೇ, ನೋಡ್ರಿ, ದೇವರ ಸೇವಕನು ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾನೆ. ಅಪ್ಪ, ತಲ್ಲಿ ಮರ್ಚಿನ ಗಾನಿ నువ్వు నన్ను మరువనేదಪ್ಪ. ತಂಡ್ರಿ ನನ್ನ ಬಿಡಿಸುವಿನ ಗಾನಿ నువ్వు ನನ್ನು ಬಿಡಬಹುದಪ್ಪ. ಈ ಲೋಕದಲ್ಲಿ ತಂದೆ ತಾಯಿ ನಮ್ಮನ್ನು ಕೈ ಬಿಡಬಹುದು, ಆದರೆ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನು ಕರೆದಾತನು, ತಾಯಿ ಗರ್ಭದಿಂದಲೇ ಆರಿಸಿಕೊಂಡ ಆತನು ನಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ. ಆತ ನಮ್ಮನ್ನು ತನ್ನ ಕರಗಳಲ್ಲಿ ಎತ್ತಿಕೊಳ್ಳುವ ಆತನಾಗಿದ್ದಾನೆ. ತನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಲು ಶಕ್ತನಾಗಿದ್ದಾನೆ. ಕರೆದಾತನು ನಂಬಿಗಸ್ತನು, ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಅದರಿಂದ ನಾವೆಲ್ಲರೂ ಈ ಸಮಯದಲ್ಲಿ ಭಾರದಿಂದ ಬೇಡಿಕೊಳ್ಳೋಣ. ಕರೆದಾತನು ನಂಬಿಗಸ್ತನು, ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಎಲ್ಲರೂ ಬಾಗಿಲು ಬಿಚ್ಚಿ ಮಾತನಾಡಿ ಇದು ಮಾತನಾಡುವಂತಹ ಸಮಯ, ದೇವರ ಪ್ರೀತಿಯನ್ನು ಹರ್ಷಿಸುವಂತಹ ಸಮಯ. ವಾಕ್ಯದಂತೆ ನಾವು ಸಿರುವಾಗಿ ನಿಂತುಕೊಳ್ಳುವಂತಹ ಸಮಯದಲ್ಲಿ ನಮ್ಮ ಹೃದಯವು ಹಾಡುತ್ತಾ ಇರುತ್ತದೆ. ನಾವು ಸಿರುವಾಗಿರುವುದಾದರೆ ನಮ್ಮ ಹೃದಯವು ಸಿರುವಾಗಿ ಆಡುವಂಥದ್ದಾಗಿರುತ್ತದೆ. ದೇವರ ವಾಕ್ಯದಂತೆ, ದೇವರೇ ನನ್ನ ಹೃದಯವು ಸ್ಥಿರವಾಗಿದೆ. ನಾನು ಬಾರಿಸುತ್ತಾ ನಿನ್ನನ್ನು ಹಾಡುತ್ತಾ ನಿನ್ನ ನಾಮವನ್ನು ಮಹಿಮೆ ಪಡಿಸೋನಾಗಿರುತ್ತೇನಪ್ಪ. ವಾಕ್ಯದಂತೆ ನಾವು ನಡೆಯುವಂಥ ಸಮಯದಲ್ಲಿ ದೇವರ ಮಹಿಮೆಯುಳ್ಳ ಪ್ರಸನ್ನತೆಯು ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ವಾಕ್ಯವೇ ದೇವರ ಮಾತಾಗಿದೆ. ಪ್ರೀತಿಯ ದೇವ ಜನರೇ, ವಾಕ್ಯದಂತೆ ಬೇಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ, ಹಾಲೆಲೂಯ. ಯೇಸುವೇ ಅಪ್ಪ ರಾಜ, ನಿನಗೆ ಮಹಿಮೆಯಪ್ಪ. ಸರ್ವಶಕ್ತನಾದ ತಂದೆಯೇ, ನಿನಗೆ ಸ್ತೋತ್ರ, 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 ಸ್ತೋತ್ರಪ್ಪ. ನಿನಗೆ ಮಹಿಮೆಯಪ್ಪ. ಉನ್ನತನಾದ ದೇವರೇ, ನಿನಗೆ ಸ್ತೋತ್ರ. ಉನ್ನತನೇ, ನಿನಗೆ ಸ್ತೋತ್ರಪ್ಪ. ಮಹೋನ್ನತನಾದ ದೇವರೇ, ನಿನಗೆ ಸ್ತೋತ್ರಪ್ಪ. ಭೂಮಿಯ ಆಕಾಶವನ್ನು ಉಂಟು ಮಾಡಿದ ಆತನು ನೀನೊಬ್ಬನೇ ರಾಜ. ನಿನಗೆ ಸ್ತೋತ್ರ, 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 ಸ್ತೋತ್ರ. ಪ್ರೇಮ యేసయ్య, ಪ್ರೇಮ యేసయ్య, ಪ್ರೇಮ. ಎಲ್ಲರೂ ಪ್ರೇಮ యేసయ్య, ಪ್ರೇಮ యేసయ్య, ಪ್ರೇಮ.
ನಮ್ಮನ್ನು ಕೈ ಹಿಡಿದು ನಡೆಸುವ ಆತನು, ನಮ್ಮನ್ನು ಎತ್ತಿಕೊಳ್ಳುವಂತ ಆತನು, ನಮ್ಮ ಸಂಗಡ ಇರುವ ಆತನಾಗಿದ್ದಾನೆ. ಮಾರಣವಿ ಮಾರಣವಿ యేసయ్య నీకు వందనాలు అప్పా. ప్రేమ యేసయ్య ప్రేమ, ప్రేమ యేసయ్య ప్రేమ, ప్రేమ యేసయ్య ప్రేమ, ప్రేమ యేసయ్య ప్రేమ. ప్రేమ యేసయ్య ప్రేమ, ప్రేమ యేసయ్య ప్రేమ. మారనది మరువనది ಇಡುವಾಡನದಿ ಅಪ್ಪ. ಹೌದು ಪ್ರೀತಿಯ ದೇವಚನರೇ, ನಾವು ಬಿದ್ದು ಹೋಗುವಂಥ ಸಮಯದಲ್ಲಿ ತನ್ನ ಅಂಗೈಯಲ್ಲಿ ನಮ್ಮನ್ನು ಎತ್ತಿಕೊಳ್ಳುವ ಏಕೈಕ ಪ್ರೀತಿ ನಮ್ಮ ಯೇಸುವಿನ ಪ್ರೀತಿ. ನಾವು ಬಿದ್ದು ಹೋಗುವಂಥ ಸಮಯದಲ್ಲಿ, ನಾವು ಸೋತು ಹೋದ ಸಮಯದಲ್ಲಿ ದೇವರ ಪ್ರೀತಿ ನಮ್ಮನ್ನು ಎತ್ತುವಂಥದ್ದಾಗಿದೆ. ದೇವರ ಹಸ್ತವು ನಮ್ಮನ್ನು ಬಲಪಡಿಸುವಂಥದ್ದಾಗಿರುತ್ತದೆ. ದೇವರ ಕರವು ನಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದಾಗಿದೆ. ಯಾವ ಕರವು ನಮ್ಮನ್ನು ಕೈ ಹಿಡಿದು ನಡೆಸುವುದಕ್ಕೆ ಸಾಧ್ಯವಿಲ್ಲ. ಕಡೆವರೆಗೂ ಆತನ ಮಹಿಮೆಯುಳ್ಳ ಕರವು ನಮ್ಮನ್ನು ಕೈ ಹಿಡಿದು ನಮ್ಮನ್ನು ನಡೆಸುವಂಥದ್ದಾಗಿದೆ. ಅಷ್ಟು ಅಪಾರವಾದ ಯೇಸುವಿನ ಪ್ರೀತಿ. ಅಂಥ ಪ್ರೀತಿಯನ್ನು ಪೂರ್ಣ ಹೃದಯದಿಂದ ಆರಾಧಿಸಲು ಸ್ತುತಿಸಲು ಹೃದಯದಂತರಾಳದಿಂದ ಸರ್ವಶಕ್ತನಾದ ದೇವರನ್ನು ಬೇಡಿಕೊಳ್ಳೋ ಹಾಗಿರೋಣ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಎಲ್ಲರೂ ಮಾತನಾಡಿ ಸ್ವಲ್ಪ ಸಮಯ ಪರಿಶುದ್ಧಾತ್ಮಕ್ಕೆ ಸಲವನ್ನು ಕೊಡಿರಿ. ದೇವರು ನಮ್ಮ ಸಂಗಡ ಇರುವ ಚೆನ್ನಾಗಿದ್ದಾನೆ. ಉನ್ನತನಾದ ದೇವರು ನಮ್ಮ ಸಂಗಡ ಇದ್ದಾನೆ. ನಿಮ್ಮ ದುಃಖವು ಸಂತೋಷವಾಗಿ ಬದಲಾಗುತ್ತದೆ. ನಿಮ್ಮ ದುಃಖದಲ್ಲಿ ಆತನು ಸಂತೋಷವನ್ನು ಕೊಡುವ ಆತನಾಗಿದ್ದಾನೆ. ನಿಮ್ಮ ಹೋರಾಟಗಳ ಮಧ್ಯದಲ್ಲಿ ದೇವರು ಬಲವನ್ನು ಕೊಡಲು ಶಕ್ತನಾಗಿದ್ದಾನೆ. ನಿಮ್ಮ ಬಲಹೀನತೆಯಲ್ಲಿ ದೇವರು ಬಲವನ್ನು ಕೊಡಲು ಶಕ್ತನಾಗಿದ್ದಾನೆ. ಕರೆದಾತ ನಂಬಿಗಸ್ತನು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಯೇಸುವೇ அப்பா நினை게 மகிமைப்பா. உங்கள் துக்கம் சந்தோஷமாய் மாறும். உங்கள் கவலைகள் கண்ணீர் எல்லாம் மறந்து விடு. உங்கள் துக்கம் சந்தோஷமாய் மாறும். உங்கள் கவலைகள் கண்ணீர் எல்லாம் மறந்து விடு. கலங்காதே மகனே, கலங்காதே மகளே, கலங்காதே மகனே, கலங்காதே மகளே. இயேசு கைவிட மாட்டான். இயேசு கைவிட மாட்டான். உங்கள் துக்கம் சந்தோஷமாய் மாறும். உங்கள் கவலைகள் கண்ணீர் எல்லாம் மறந்து விடு. ನಿಮ್ಮ ದುಃಖವು ಉங்கள் ದುಃಖಂ ವಿಶ್ವಾಸದಿಂದ ಮಾಡಿ ಆತನನ್ನು ಮರುಪಡಿಸಿ. ಉங்கள் ಕವಲೆಗಳೆಲ್ಲ மறந்து விடு. கடந்தது நினைத்து கலங்காதே. நடக்கத மறந்து விடு. கடந்தது நினைத்து கலங்காதே. நடக்கத மறந்து விடு. கர்த்தர் புதியம் செய்திடுவார். இன்றே நீ காண்பாய். இன்றே நீ காண்பாய். கலங்கிடவே வேண்டாம். கலங்கிடவே வேண்டாம். கலங்கிடவே வேண்டாம். கலங்கிடவே வேண்டாம். என் இயேசு கைவிட மாட்டார். என் இயேசு கைவிட மாட்டார். உங்கள் துக்கம்
சந்தோஷமாய் மாறும். உங்கள் கவலைகள் கண்ணீர் எல்லாம் மறந்துவிடு. உங்கள் துக்கம் சந்தோஷமாய் மாறும். இயேசுவின் நாமத்திலே கண்ணீர் எல்லாம் மறந்துவிடு. நல்லா போராட்டம் போராடுவோம், விசுவாசம் காத்துக்கொள்வோம். நல்ல தூரம் போராட்டம் போராடுவோம், விசுவாசம் காத்துக்கொள்வோம். நீதியம் பிரிட்டாம் நமக்கொண்டு தேசார் வரவில் தருவதிலா. நீதிய கிரீடம் நமக்கொண்டு தேசார் வரவில் தருவாளா. கலங்கிடவே வேண்டாம், கலங்கிடவே வேண்டாம், கலங்கிடவே வேண்டாம் மகனே, கலங்கிடவே வேண்டாம். நம் இயேசு கைவிட மாட்டார், என் இயேசு கைவிட மாட்டார். உங்கள் துக்கம் சந்தோஷமாய் மாறும். உங்கள் கவலைகள் கண்ணீர் எல்லாம் மறந்துவிடு. இயேசுவே, உங்கள் துக்கம் சந்தோஷமாய் மாறும். உங்கள் கவலைகள் கண்ணீர் எல்லாம் மறந்துவிடு. கலங்காதே கலங்காதே மகனே, கலங்காதே மகனே, கலங்காதே மகனே, கலங்காதே மகனே. என் இயேசு கைவிட மாட்டார், என் இயேசு கைவிட மாட்டார். உங்கள் துக்கம் சந்தோஷமாய் மாறும். உங்கள் மறந்துவிடு. ಮಹಿಮೆಯಾರಸನೆ ನಿನ್ನ ಆತ್ಮದಿಯಾರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯಾರಸನೆ ನಿನ್ನ ಆತ್ಮದಿಯಾರಾಧಿಸುವೆ. ಎಲ್ಲರೂ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಾಯಕನೇ ನಿಮ್ಮನ್ನೇ ಆರಾಧಿಸುವೆ. ಕಷ್ಟದಲ್ಲಿ ನಿಮ್ಮನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿಮ್ಮನ್ನೇ ಆರಾಧಿಸುವೆ. ಕಷ್ಟದಲ್ಲಿ ಯೇಸುವೇ ನಿಮ್ಮನ್ನೇ ಆರಾಧಿಸುವೆ. ನನ್ಮಾಳ ಜಯವು ನೀನೇ, ನಿಮ್ಮನ್ನೇ ಆರಾಧಿಸುವೆ. ನನ್ಮಾಳ ಬಲವು ನೀನೇ, ನಿಮ್ಮನ್ನೇ ಆರಾಧಿಸುವೆ. ಮಹಿಮೆಯ ಆದಿ ಆರಾಧಿಸುವೆ. ಯೇಸುವೇ, ಪರಲೋಕ ರಾಜನೇ ನಿನ್ನ ಎಲ್ಲರೂ ನಿತ್ಯವೂ ಆರಾಧಿಸುವೆ. ಎಲ್ಲರೂ ಮಹಿಮೆಯ ರಸನೆ ನಿನ್ನ ಗೌರಿ ಗೌರಿ ಆತ್ಮದಿ ಆರಾಧಿಸುವೆ. ಅಪ್ಪ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದೋ. ತಂದೆ ನಿನ್ನ ಆತ್ಮದಿ ತುಂಬಿಸು. ಅಂತ್ಯಕಾಲ ಅಭಿಷೇಕ ಯೇಸುವೇ ಸಕಲ ಜನರ ಮೇಲೆ. ಯೇಸುವೇ ಸುಗ್ಗಿಕಾಲ ಸಮಯವಿದೋ. ತಂದೆ ನಿನ್ನ ಆತ್ಮದಿ ತುಂಬಿಸು. ಬೆಂಕಿಯಾಗಿ ಇಳಿಯಲಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ, ಬಿರುಗಾಳಿಯಾಗಿ ಬೀಸಾಲಯ, ಆತ್ಮ ನದಿಯಲ್ಲಿ ಮುಳುಗಿಸೆಯ. ಯೇಸುವೇ
ಅಲಯ ಎಲ್ಲರ ಮೇಲೆ ಹಾಕಿ ಜ್ವಾಲೆಯಾಗಿ ಯೇಸುವಿನ ನಾಮದಲ್ಲಿ ಶ್ರಮದಲ್ಲಿ ಯೇಸುವೇ ಒಣಗಿದ ಏಳುವರ ತಗ್ಗಿನಲ್ಲಿ ಕೊಟ್ಟ ಸೈನ್ಯವನ ಕಾಣಲು ಜೀವವ ತುಂಬಿಸಯ ನಿನ್ನ ಆತ್ಮಾದಿ ಪ್ರಭವಿಸಲು ಯೇಸುವೇ ಒಣಗಿದ ಏಳುವರ ತಗ್ಗಿನಲ್ಲಿ ಕೊಟ್ಟ ಸೈನ್ಯವನ ಕಾಣಲು ಜೀವವ ತುಂಬಿಸಯ ನಿನ್ನ ಆತ್ಮಾದಿ ಪ್ರವಹಿಸಲು ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರ ಮೇಲೆ ಯಾರ್ಯಾರು ದಾಹದಲ್ಲಿ ಅಮ್ಮದಲ್ಲಿ ಬೇಡಿಕೊಳ್ಳುತ್ತಾರೆ ಅವರ ಎಲ್ಲರ ಮೇಲೆ ಶ್ರಮದಲ್ಲಿ ಆತನು ಸುರಿಸಲು ಶಕ್ತನು ಬೆಂಕಿಯಾಗಿ ಇಳಿಯಲಯ ಯೇಸುವೇ ಗೋರಿ ಗೋರಿ ಬೀಸಾಲಯ ನದಿಯಲ್ಲಿ ಮುಳುಗಿಸಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಅಂತ್ಯಕಾಲ ಯೇಸುವೇ ಅಪ್ಪ ಈ ಶ್ರಮದಲ್ಲಿ ಎಲ್ಲರ ಮೇಲಪ್ಪ ನಿನ್ನ ಆತ್ಮ ಸುರಿಸೋಪ್ಪ ನಿನ್ನ ಆತ್ಮದಿ ತುಂಬಿಸು ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಣುವೆ ಇಸ್ರಾಯೇಲಿನ ದೇವನೇ ಆ ಜ್ವಾಲೆ ನನ್ನ ಉರಿಯಲಯ ಈ ಸಮಯದಲ್ಲಿ ಸೀನಾಯಿ ಬೆಟ್ಟದಲ್ಲಿ ಒಂದು ಜ್ವಾಲೆಯನ್ನ ಕಾಣುವೆ ಇಸ್ರಾಯೇಲಿನ ದೇವನೇ ಉರಿಯಲಯ ಯೇಸುವ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಎಲ್ಲರ ಮೇಲೆ ಬೀರು ಗಾಳಿಯಾಗಿ ದೇವರ ಪ್ರಭಾವವುಳ್ಳ ಗಾಳಿ ನಿಮ್ಮನ್ನು ಮುಟ್ಟುವಂತದಾಗಿದೆ ಈ ಶ್ರಮದಲ್ಲಿ ಯೇಸಯ್ಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ನೀರು ಗಾಳಿಯಾಗಿ ಬೀಸಾಲಯ ಅಮ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಉರಿಯಲಯ ಬೀರು ಗಾಳಿಯಾಗಿ ಬೀಸಾಲಯ ಅಮ್ಮ ನದಿಯಲ್ಲಿ ಮುಳುಗಿಸಯ್ಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದೆ ನಿನ್ನಾತ್ಮದಿ ತುಂಬಿಸು ಎಲ್ಲರೂ ಅಂತ್ಯಕಾಲ ಅಭಿಷೇಕ ಯೇಸುವೇ ಎಲ್ಲರೂ ಈ ಶ್ರಮದಲ್ಲಿ ಬೆಂಕಿಯಾಗಿ ನುರಿಯಲಯ ಅಗ್ನಿ ಜ್ವಾಲೆಯಾಗಿ ಮುರಿಯಲಯ ತಿರುಗಾಳಿಯಾಗಿ ಬೀಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಮುರಿಯಲಯ ತಿರುಗಾಳಿಯಾಗಿ ಬೀಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಎಲ್ಲರೂ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಈ ಶ್ರಮದಲ್ಲಿ ಗೋರಿ 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 ಎಲ್ಲರೂ ಬೆಂಕಿಯಾಗಿ ಇಳಿಯಲಯ ಅಗ್ನಿ ಜ್ವಾಲೆಯಾಗಿ ಮುರಿಯಲಯ ತಿರುಗಾಳಿಯಾಗಿ ಬೀಸಾಲಯ ಆತ್ಮ ನದಿಯಲ್ಲಿ ಮುಳುಗಿಸಯ್ಯ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಸಮಯವಿದು ತಂದು ನಿನ್ನ ಮದಿ ತುಂಬಿಸು ಎಲ್ಲರೂ ಅಂತ್ಯಕಾಲ ಅಭಿಷೇಕ ಗೋರಿ 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 ಯೇಸುವಿನ ನಾಮದಲ್ಲಿ ಇಲ್ಲಿ ಕೂಡಿ ಬಂದಿರುವಂತ ಎಲ್ಲರ ಮೇಲಪ್ಪ ನಿನ್ನ ಆತ್ಮ ತುಂಬಿಸುವಪ್ಪ ಪ್ರತಿ ಒಬ್ಬರು ಅಪ್ಪ ಆತ್ಮ ಭರಿತರಾಗಿ ಶ್ರಮದಲ್ಲಿ ನಿನ್ನ ನಾಮವನ್ನು ಸುಧಿಸಲು ಕೃಪೆಯನ್ನು ಕೊಡುವಪ್ಪ ಸೀನಾ ಬೆಟ್ಟದಲ್ಲಿ ಇಳಿದು ಬಂದ ನಿನ್ನ ಮಹಿಮೆಯ ಪ್ರಸನ್ನತೆ ಈ ಶ್ರಮದಲ್ಲಪ್ಪ ಇಲ್ಲಿ ನಮ್ಮ ಎಲ್ಲರ ಮೇಲೆ ನಮ್ಮ ಮಧ್ಯದಲ್ಲಿ ಈ ಶ್ರಮದಲ್ಲಿ ಇಳಿದು ಬರುವಂತ ನಾನು ದಾಹದಿಂದ ಬೇಡಿಕೊಳ್ಳನಾಗಿದ್ದೇನೆ
ಗ್ಲೋರಿ 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 ಜೀಸಸ್. ವಂದನೆ 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 ವಂದನೆ. ಎಲ್ಲರೂ 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 ಈ ಅಂತ್ಯ ಕಾಲದಲ್ಲಿ, ಈ ಕಡೆಯ ದಿವಸಗಳಲ್ಲಿ ದೇವರ ಮಹಿಮೆಯ ಜ್ವಾಲೆಯು ನಿಮ್ಮನ್ನು ಈ ಶ್ರಮದಲ್ಲಿ ಮುಟ್ಟುವಂತದಾಗಿದೆ. ದೇವರು 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 ಬಿರುಗಾಳಿಯಾಗಿ ಆತ್ಮನ ನದಿಯಲ್ಲಿ ಪ್ರವಾಹಿಸುವ ಆ ಬೆಳಕಿನ ಬಲವು ನಿಮ್ಮನ್ನು ಈ ಶ್ರಮದಲ್ಲಿ ಬಲಪಡಿಸಲು ಶಕ್ತನಾಗಿದ್ದಾರೆ. ಆತನ ಬಲವನ್ನು ಕೊಡಲು ಆತನಿಂದ ಸಾಧ್ಯವು. ಥ್ಯಾಂಕ್ ಯು ಜೀಸಸ್. ಗ್ಲೋರಿ 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 ಗ್ಲೋರಿ. ಎಲ್ಲರೂ 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 ಬೇಡಿಕೊಳ್ಳಿರಿ ಬೇಡಿಕೊಳ್ಳಿರಿ. ಶ್ರಮದಲ್ಲಿ ದೇವರು ಎಲ್ಲರ ಮೇಲೆ, ಸಕಲ ಜನರ ಮೇಲೆ ತನ್ನ ಅಗ್ನಿ ಆತ್ಮವನ್ನು, ಬಲವುಳ್ಳ ಆತ್ಮವನ್ನು ಆತನು ಸುರಿಸಲು ಆತನಿಂದ ಮಾತ್ರ ಸಾಧ್ಯ, ಆತನಿಂದ ಮಾತ್ರ ಸಾಧ್ಯ. ಸ್ಥಿರವಾಗಿ 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 ಬೇಡಿಕೊಳ್ಳಿರಿ ಬೇಡಿಕೊಳ್ಳಿರಿ. ಆತನ ಈ ಶ್ರಮದಲ್ಲಿ ತನ್ನ ಮಹಿಮೆಯ ಬಲವನ್ನು ಆತನ ಈ ಶ್ರಮದಲ್ಲಿ ನಮ್ಮ ಮಧ್ಯದಲ್ಲಿ ಸುರಿಸಲು ಶಕ್ತನು. ಗ್ಲೋರಿ 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 ಜೀಸಸ್. ಅಪ್ಪ, ಯಾರ್ಯಾರು ಬೇಡಿಕೊಳ್ಳುತ್ತಾ ಇದ್ದಾರೋ ಪ್ರತಿ ಒಬ್ಬರ ಮೇಲೆ ಅಪ್ಪ ನಿನ್ನ ಆತ್ಮದ ಬಲ ಈ ಶ್ರಮದಲ್ಲಿ ಅಪ್ಪ ಇಳಿದು ಬರುವಂತೆ ಬೇಡಿಕೊಳ್ಳಲಾಗಿದ್ದೇವೆ. ಆರಾಧಿಸುವಂತ ಶ್ರಮದಲ್ಲಿ ಎಲ್ಲ ಕಷ್ಟಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ. ಎಲ್ಲ ಬಲಹೀನತೆಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಲಿ. ಅಪ್ಪ, ನೀನು ಕೊಡಲು ಶಕ್ತನು. ಯೇಸುವಿನ ಪ್ರಭಾವವು, ಯೇಸುವಿನ ಶಕ್ತಿಯು ನಿಮ್ಮನ್ನು ಮುಟ್ಟುವಂತದ್ದಾಗಿದೆ. ಸಕಲ ಪಾಪಗಳಿಂದ ಯೇಸುವಿನ ಪರಿಶುದ್ಧವಾದ ನಾಮ ಬಿಡಿಸಲು ಶಕ್ತವುದು. ಅಪ್ಪ, ಎಲ್ಲ ನಾಮದಲ್ಲಿ ಶ್ರೇಷ್ಠವಾದ ನಾಮ ನಿನ್ನ ನಾಮ ಅಪ್ಪ. ಅಂತ ನಾಮನು ಈ ಶ್ರಮದಲ್ಲಿ ಸುರಿಸಲು ಬಂದಿದ್ದೇವೆ. ನಿನ್ನ ಬಲದಿಂದ ತುಂಬಿಸುವಪ್ಪ, ನಿನ್ನ ಬಲದಿಂದ ತುಂಬಿಸುವಪ್ಪ. ಯೇಸುವೇ ನಮಗೋಸ್ಕರಪ್ಪ ಕಲ್ವಾರಿ ಶಿಲ್ವೆಯಲ್ಲಿ ಪ್ರಾಣವನ್ನು ಸುರಿಸಿದ್ಯಪ್ಪ. ನಮ್ಮ ಪಾಪಕ್ಕೋಸ್ಕರಪ್ಪ ನಿನ್ನ ರಕ್ತವನ್ನು ಸುರಿಸಿದ್ಯಪ್ಪ. ನಿನ್ನ ನಾಮಕ್ಕೆ ಕೋಟಿ 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 ವಂದನೆ. ಎಲ್ಲರೂ 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 ಈ ಶ್ರಮದಲ್ಲಿ ಭಾರದಿಂದ ಭಾರದಿಂದ ಹಂಬಲದಿಂದ ಬೇಡಿಕೊಳ್ಳೋರಾಗಿರಿ. ಆತನು ಬೇಡಿಕೊಳ್ಳುವ ಸಮಯದಲ್ಲಿ ಕೊಡಲು ಶಕ್ತನು. ಬೇಡಿಕೊಳ್ಳುವಂತ ಶ್ರಮದಲ್ಲಿ ನಿಜವಾಗಿ ಆತನು ಕೊಡಲು ಶಕ್ತನು. ದಾಹ ಉಳ್ಳವರ ಮೇಲೆ ನನ್ನ ಆತ್ಮನು ಸುರಿಸುವೇನು. ಹೌದು ಅಪ್ಪ, ಉನ್ನತವಾದ ನಾಮ ನಿನ್ನ ನಾಮ ಯೇಸುವೆ. ಬಿಡುಗಡೆ ನಾಮ ನಿನ್ನ ನಾಮ ಯೇಸುವೆ. ನಿನಗೆ ಸ್ತೋತ್ರಪ್ಪ, ನಿನಗೆ ಮಹಿಮೆಯಪ್ಪ. ಈ ಶ್ರಮದಲ್ಲಿ ಎಲ್ಲರೂ 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 ಎಲ್ಲರೆಲ್ಲರೂ ಈ ಶ್ರಮದಲ್ಲಿ ಸತ್ಯದ ಆತ್ಮನನ್ನು ಹುಡುಕಿ ಬಂದಿದ್ದೇವೆ. ಆತನು ನಮ್ಮ ಮಧ್ಯದಲ್ಲಿ ಬಿಡುಗಡೆ ಆತ್ಮನು ಸುರಿಸಲು ಶಕ್ತನಾಗಿದ್ದಾನೆ. ಎಲ್ಲರೂ ಬೇಡಿಕೊಳ್ಳೋಣ. ಹಾಲೆಲೂಯ ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ರಾಜ. ಪ್ರೀತಿಯ ದೇವಚನರೇ, ಹೌದು, ನಮ್ಮ ದೇವರ ಪ್ರೀತಿ ಅದು ಶಾಶ್ವತವಾದದ್ದು. ದೇವರ ಕೃಪೆ ಅದು ಶಾಶ್ವತವಾದದ್ದು. ಈ ಲೋಕದ ಪ್ರೀತಿಗಿಂತ ಪರಲೋಕದ ಪ್ರೀತಿ ಅದು ಶಾಶ್ವತವಾಗಿದೆ. ಥ್ಯಾಂಕ್ ಯು ಲಾರ್ಡ್. ಯೇಸುವೇ ರಾಜ. ಕೈಗಳ ಮೇಲೆ ಕೆತ್ತಿ, ಎಲ್ಲರ ಕೈಗಳ ಮೇಲೆ ಕೆತ್ತಿ. ಮೋಶೆ ಕಂಡ ಆ ಸಮ್ಮುಖ ನಾವು ಕಾಣಬೇಕು ಈ ಶ್ರಮದಲ್ಲಿ. ಮೋಶೆ ಕಂಡ ದರ್ಶನ ನಾವು ಕಾಣಬೇಕು ಈ ಶ್ರಮದಲ್ಲಿ. ಎಂದಿಗೂ ಬದಲಾಗದ ಯೇಸುವಿನ ಪ್ರೀತಿಯನ್ನು ಈ ಶ್ರಮದಲ್ಲಿ ಹುಡುಕಿ ಬಂದಿದ್ದೇವೆ. ಆತ ನಿಶ್ಚಯವಾಗಿ ಬಲಪಡಿಸಲು ಶಕ್ತನು. ಯೇಸುವೇ ಅಪ್ಪ. ರಾಜ. ಫಾದರ್ ಯೇಸುವೇ, ಎಲ್ಲರೂ ಬೇಡಿಕೊಳ್ಳೋಣ. ಥ್ಯಾಂಕ್ ಯು ಫಾದರ್ ಯೇಸುವೇ, ನಿನಗೆ ಮಹಿಮೆಯಪ್ಪ. ಉನ್ನತನೇ ಅಪ್ಪ. ಉನ್ನತನೇ ಓಹೋನ್ನತನೇ ಆರಾಧನೆ ನಿಮಗೆ.
ಎಲ್ಲರೂ ಉನ್ನತನೇ ಉನ್ನತನೇ ಆರಾಧನೆ ನಿಮಗೆ ಪರಿಶುದ್ಧನೇ ಪರಿಹಾರಿಯೇ ಆರಾಧನೆ ನಿಮಗೆ ಪರಿಶುದ್ಧನೇ ಪರಿಹಾರಿಯೇ ಆರಾಧನೆ ನಿಮಗೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ ರಾಜ ನಿನ್ನ ಸಮ್ಮುಖದಲ್ಲಿ ನಾನು ಕುಳಿತಿರುವೆ. ಯೇಸು ರಾಜ ನಿನ್ನ ಸಮ್ಮುಖದಲ್ಲಿ ಹಗಲಿರುಳು ಕುಳಿತಿರುವೆ. ನಿನ್ನ ಸ್ತುತಿಸಿ ಅಲ್ಲಿರುವೆನು. ಎಲ್ಲ ಚಿಂತೆಯ ಮರೆಯುವೆನು. ನಿನ್ನ ಸಮ್ಮುಖದಲ್ಲಪ್ಪ ನಿನ್ನ ಸ್ತುತಿಸಿ ಅಲ್ಲಿರುವೆನು. ಎಲ್ಲ ನೋವನ್ನು ಮರೆಯುವೆನು. ನಿನ್ನ ಸ್ತುತಿಸಿಯಪ್ಪ ನಿನ್ನ ಸ್ತುತಿಸಿ ಅಲ್ಲಿರುವೆನು. ಎಲ್ಲ ನೋವನ್ನು ಮರೆಯುವೆನು. ನಿನ್ನ ಸ್ತುತಿಸಿ ಅಲ್ಲಿರುವೆನು. ಎಲ್ಲ ನೋವನ್ನು ಮರೆಯುವೆನು. ಎಲ್ಲರೂ ನಿನ್ನ ಸ್ತುತಿಸಿ ಬಾಗಿಲು ಬಿಚ್ಚಿ ಹೃದಯದ ಅಂತರಾಳದಿಂದ ಎಲ್ಲ ನೋವನ್ನು ಆರಾಧನೆ ಆರಾಧನೆ ಎಲ್ಲರೂ ಏಕ ಮನಸ್ಸಿನಿಂದ ಸ್ವರವನ್ನು ಎತ್ತಿ ಅಪ್ಪ ಅಪ್ಪ ನಿಮಗೆ ಆರಾಧನೆ ಅಪ್ಪ ಅಪ್ಪ ನಿಮಗೆ ತಾನೇ. ಕೈಗಳು ತಟ್ಟಿ ಪರಿಶುದ್ಧ ನಾಮಕ್ಕೆ ಮಹಿಮೆಗಳನ್ನು ಸಮರ್ಪಿಸೋಣ. ಥ್ಯಾಂಕ್ ಯು ಜೀಸಸ್. ವಂದನೆ 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 ಯೇಸು. ನಿನಗೆ ಸ್ತೋತ್ರಪ್ಪ, ನಿನಗೆ ಸ್ತೋತ್ರಪ್ಪ. ಇದುವರೆಗೂ ಕಾಯ್ದಂತ ನಿನ್ನ ಕೃಪೆ ಯೇಸುವೇ ಮುಂದೆ ಕಾಯುವಂತೆ ಬೇಡಿಕೊಳ್ಳಲಾಗಿದ್ದೇವೆ ಅಪ್ಪ.
ಅಪ್ಪ ನಿನ್ನ ಪ್ರಸನ್ನತೆ ನಮ್ಮ ಸಂಘದಲ್ಲಿ ಮುಂದೆ ನಡೆಯುವಂಥ ಪ್ರತಿಯೊಂದು ಭಾಗವನ್ನು ರಾಜ ನೀನಿದ್ದು ನಡೆಸು. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಿಕೊಳ್ಳಲಿ. ಎಲ್ಲ ಘನ ಮಾನ ಮಹಿಮೇಶ್ವರಿ ನಿನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥನೆ ಬಿಡುವಂಥದ್ದು ನಮ್ಮ ಸ್ವರ್ಗೀಯ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಎಲ್ಲರೂ ಹಲ್ಲೆಲೂಯಾ. ನಿಂತಿರುವ ಸಮದಲ್ಲಿ ವಾರದ ಕೀರ್ತನೆ ಭಾಗವನ್ನು ಉತ್ತರ ಪ್ರಚಿತವಾಗಿ ಧ್ಯಾನಿಸುವರಾಗಿರೋಣ. ಕೀರ್ತನೆಗಳು 49:1 ಕಡೆವರೆಗೂ ನಮ್ಮದಲ್ಲೇ ಗೀತಮ್ಮ ಮುಂದೆ ಬಂದು ಓದ್ತಾರೆ. ನಾವೆಲ್ಲರೂ ಉತ್ತರ ಪ್ರಚಿತವಾಗಿ ಧ್ಯಾನಿಸೋಣ. ಕೀರ್ತನೆಗಳು 49:1 ಕಡೆಯವರೆಗೂ. ಕೀರ್ತನೆಗಳು 49:1-20 ಸಕಲ ದೇಶಗಳವರೇ ಕೇಳಿರಿ, ಭೂಲೋಕದ ನಿವಾಸಿಗಳಿರ ಕಿವಿಗೊಡಿರಿ. ನೀವೆಲ್ಲರೂ ಒಟ್ಟಾಗಿ ಬಂದು ಆಲಿಸಿರಿ. ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು, ನನ್ನ ಹೃದಯವು ವಿವೇಕವನ್ನು ಫಲಿಸುವುದು. ನಾನು ಧರ್ಮ ರಹಸ್ಯವನ್ನು ಕಿವಿಕೊಟ್ಟು ಕೇಳಿ ಕಿನ್ನರೇನು ಬಾರಿಸುತ್ತಾ ಅವರ ಗುಡಾರ್ಥವನ್ನು ಪ್ರಕಟಿಸುವೆನು. ಆಪತ್ತಿನಲ್ಲಿ ಯಾಕೆ ಭಯಪಡಬೇಕು? ದ್ವೇಷಿಗಳು ಮೋಸದಿಂದ ಸುತ್ತಿಕೊಂಡಿರುವಾಗ ನಾನು ಹೆದರುವುದೇಕೆ? ಅವರು ತಮ್ಮ ಐಶ್ವರ್ಯವನ್ನೇ ನಂಬಿದ್ದಾರೆ, ತಾವು ಬಹಳ ಆಸ್ತಿವಂತರೆಂದು ಒಪ್ಪಿದ್ದಾರೆ. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಹಿಂಡನ್ನು ಕೊಟ್ಟು ಅವನ ಪ್ರಾಣವನ್ನು ಲಭಿಸಲಾರನು. ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂತ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಸ್ವಚ್ಛನೆಗಳು ಸಾಯುವುದನ್ನು ನೋಡುವುದಿಲ್ಲ, ಹಾಗೆಯೇ ಪಶುಗಳಿರುವ ಜ್ಞಾನಹೀನರು ನಾಶವಾಗುತ್ತಾರೆ. ಅವರು ನಂಬಿದ್ದ ಆಸ್ತಿಯು ಇತರ ಪಾಲಾಗುತ್ತದೆ. ಯಾರು ವಿಸ್ತಾರವಾದ ಭೂಸ್ಥಿತಿಗಳಿಗೆ ತಮ್ಮ ಹೆಸರುಗಳನ್ನು ಕೊಟ್ಟಿದ್ದಾರೋ ಅಂತವರಿಗೂ ಸಮಾಧಿಯೇ ಶಾಶ್ವತ ಮಂದಿರವು, ಅದೇ ಅವರ ನಿತ್ಯ ನಿವಾಸ ಸ್ಥಾನ. ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಸ್ಥಿರವಿಲ್ಲ, ಪಶುಗಳಂತೆ ಇಲ್ಲವಾಗುತ್ತಾನೆ. ಮೂರ್ಖರಿಗೂ ಅವರ ಮಾತಿನಂತೆ ನಡೆಯುವವರಿಗೂ ಇದೇ ಗತಿ. ಅವರು ಕುರಿಗಳಂತೆ ಪಾತಾಳದಲ್ಲಿ ದಟ್ಟವಾಗಿ ಸೇರಿಸಲ್ಪಡುವರು. ಮೃತ್ಯುವೇ ಅವರ ಪಾಲನು. ಅವರಿಗೆ ನಿವಾಸವಿಲ್ಲದ ಹಾಗೆ ಪಾತಾಳವು ಅವರ ರೂಪವನ್ನು ನಾಶ ಮಾಡುವುದು. ಉದಯದಲ್ಲಿ ಯಥಾರ್ಥರು ಅವರ ಮೇಲೆ ದೊರೆತನ ಮಾಡುವರು. ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಒಬ್ಬನು ಐಶ್ವರ್ಯವೋ ಗೃಹ ವೈಭವೋ ವೃದ್ಧಿಯಾದಾಗ ಕಳೆದು ಬೇಡ. ಅವನು ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರನಷ್ಟೇ, ಅವನ ವೈಭವವು ಅವನೊಡನೆ ಹೋಗುವುದಿಲ್ಲ. ಸೇರಿ ಬಂದಾಗ ಹೃದಯ ಹೋಳಿಕೆಗೆ ತಪ್ಪಿದು ಎಂಬಂತೆ ಅವರ ಜೀವಮಾನದಲ್ಲಿ ಆತ್ಮಸ್ತುತಿಸಲು ಜನಸ್ತುತಿಯಿಂದಲೂ ಕೂಡಿಸುವವರಾದರೂ ಪಿತೃಗಳ ಬಳಿಗೆ ಸೇರಿ ಅವರಂತೆಯೇ ಎಂದಿಗೂ ಬೆಳಕನ್ನು ಕಾಣದೇ ಇರುವನು. ಕೊನೆ ವಚನ ಎಲ್ಲರೂ ಸೇರಿ. ವಿವೇಕಹೀನನು ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಪಶುಗಳಂತೆ ಇಲ್ಲವಾಗುತ್ತಾನೆ. ಆಮೇಲೆ ಥ್ಯಾಂಕ್ ಯು. ನಾವೆಲ್ಲರೂ ಸಮದಲ್ಲಿ ಕೂತ್ಕೊಳ್ಳೋರಾಗಿರೋಣ. ಹಲ್ಲೆಲೂಯಾ. ಯಾರಾದ್ರೂ ಸಾಕ್ಷಿ ಕೊಡ್ತೀರಾ? ಯಾರು ಇಲ್ವಾ? ಓಕೆ, ಯಾರು ಇಲ್ಲ ಅಂದ್ರೆ ಸಮಯದಲ್ಲಿ ಒಂದು ಹಾಡನ್ನು ಹಾಡುವಂಥ ಸಮಯದಲ್ಲಿ ನಾವು ಕರ್ತನಿಗೆ ಕೊಡೋರಾಗಿರೋಣ. ಕೊಡಿರಿ ನಿಮಗೆ ಕೊಡಲ್ಪಡುವುದೆಂದು ದೇವರು ವಾಕ್ಯವು ಹೇಳುತ್ತದೆ. ಅದರಿಂದ ನಾವೆಲ್ಲರೂ ಸಮಯದಲ್ಲಿ ಕರ್ತನಿಗೆ ಕೊಡುವಂಥ ಸಮಯದಲ್ಲಿ ಕರ್ತನ ಅಗತ್ಯಗಳನ್ನು ಆತನು ಪೂರೈಸಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ನಾವೆಲ್ಲರೂ ಹೃದಯದ ಅಂತರಾಳದಿಂದ ಕರ್ತನಿಗೆ ಕೊಡುವರಾಗಿರೋಣ. ಕರ್ತನ ಅಗತ್ಯಗಳನ್ನು ಪೂರೈಸಲು ಶಕ್ತನಾಗಿದ್ದಾನೆ. ಎಲ್ಲರಿಗೂ ಗೊತ್ತಿರುವಂಥ ಹಾಡು, ಒಂದು ಹಾಡನ್ನು ಹಾಡಿ ದೇವರಿಗೆ ಕೊಡುವರಾಗಿರೋಣ. ಮನಮರುಗುವ ದೇವನೇ ಯೆಸಯ್ಯ ಮನಸಾರ ಸ್ತುತಿಸಿ ಕೊಂಡಾಡುವೆ. ಎಲ್ಲರಿಗೂ ಗೊತ್ತಿರುವಂಥ ಹಾಡು, ಒಂದೇ ಒಂದು ಸ್ಟಾಂಜ, ಒಂದು ಪಲ್ಲವಿ ಹಾಡಿ ಕರ್ತನಿಗೆ ಕೊಡುವರಾಗಿರೋಣ. ಮನಮರುಗುವ ದೇವನೇ ಯೆಸಯ್ಯ ಮನಸಾರ ಸ್ತುತಿಸಿ ಕೊಂಡಾಡುವೆ. ಮನಮರುಗುವ ದೇವನೇ ಯೆಸಯ್ಯ ಮನಸಾರ ಸ್ತುತಿಸಿ ಕೊಂಡಾಡುವೆ. ನೀ ಯುಕ್ತನೋ ಸರ್ವಶಕ್ತನೋ, ನೀ ಯುಕ್ತನೋ ಸರ್ವಶಕ್ತನೋ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ.
ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಿಜವಾಗಿ ನಮ್ಮಯ ಕಷ್ಟಗಳ ಹೊತ್ತುಕೊಂಡು ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ. ನಮ್ಮ ದುಃಖಗಳ ಸಹಿಸಿಕೊಂಡೆ. ನೀ ಯುಕ್ತನೋ ಸರ್ವಶಕ್ತನೋ, ನೀ ಯುಕ್ತನೋ ಸರ್ವಶಕ್ತನೋ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ, ನಿನ್ನ ಕರುಣೆಗೆ ಕೊನೆಯೇ ಇಲ್ಲ, ನಿನ್ನ ಪ್ರೀತಿಗೆ ಮಿತಿಯೇ ಇಲ್ಲ. ಅವು ದಿನವು ಹೊಸದಾಗಿದೆ, ಅವು ದಿನವು ಹೊಸದಾಗಿದೆ. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸುವಾಗ ದೇವರು ತಾನೇ ಇದುವರೆಗೂ ನಮ್ಮ ಸಂಗಡಿದ್ದು ಕೊಟ್ಟಿರುವಂತಹ ಕಾಣಿಕೆಯನ್ನು ದೇವರು ಆಶೀರ್ವದಿಸಿ ಮುಂದೆ ನಡೆಯುವಂಥ ಸಂದೇಶ ಭಾಗವನ್ನು ದೇವರ ತನ್ನ ಆಶೀರ್ವದಿಸುವಂತೆ ಬಲಪಡಿಸುವಂತೆ ನಮ್ಮಲ್ಲಿರುವಂತಹ ಸೋದರಿ ಶೋಭಾಶಿಷ್ಟು ಮುಂದೆ ಬಂದು ಪ್ರಾರ್ಥಿಸಬೇಕಂತ ಕೇಳ್ತೇನೆ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸಪ್ಪ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸ್ವಾಮಿ ಪರಿಶುದ್ಧನು ಪರಿಶುದ್ಧನು ಮಹಾಸ್ಥಳದಲ್ಲಿ ವಾಸವಾಗಿರುವಂಥ ಪ್ರೀತಿಯುಳ್ಳ ತಂದೆ ಯೇಸುವೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತುತಿ ಘನ ಮಹಿಮೆ ಉಂಟಾಗಲಿ ರಾಜ. ಹೌದು ಸ್ವಾಮಿ, ಇದುವರೆಗೂ ನಮ್ಮ ಸಂಗಡ ಇದ್ದು ಸ್ವಾಮಿ ಅಪ್ಪ, ನಿನ್ನ ಪ್ರಸನ್ನತೆಯಿಂದ ನಿನ್ನ ಪರಿಶುದ್ಧಾತ್ಮದಿಂದ ಸ್ವಾಮಿ ನಿನ್ನ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ಬಲಪಡಿಸಿರುವುದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ದಿನವೂ ನೋಡದೆ ಕಾಣದೆ ಹೋಗಿರುವ ಎಷ್ಟೋ ಜನರಿದ್ದಾರೆ ಸ್ವಾಮಿ. ನಾವಾದರೂ ನಿನ್ನ ಜೀವದಿಂದಲೂ ಕೃಪೆಯಿಂದಲೂ ಬದುಕಿ ಉಳಿದಿರುವುದು ಎಷ್ಟೋ ಕೃಪೆಯಾಗಿದೆ ಕರ್ತನೆ. ಅಪ್ಪ, ಜೀವಂತವಾಗಿ ನಿನ್ನನ್ನು ಆರಾಧಿಸಲು ಮಹಿಮೆ ಪಡಿಸಲು ಸ್ವಾಮಿ ನೀನು ಕೊಟ್ಟಂತ ಬಲಕ್ಕಾಗಿ ಸ್ತೋತ್ರ ಸ್ವಾಮಿ, ನೀನು ಕೊಟ್ಟಂತ ಆರೋಗ್ಯಕ್ಕಾಗಿ ಸ್ತೋತ್ರ ರಾಜ. ಅಪ್ಪ, ಈ ದಿನದಲ್ಲಿ ಸ್ವಾಮಿ ಕೊಟ್ಟಿರುವಂತ ಕಾಣಿಕೆಯನ್ನು ನೀನು ಆಶೀರ್ವದಿಸು ಸ್ವಾಮಿ. ಕೊಟ್ಟಿರುವಂತ ಕೈಗಳನ್ನು ಸ್ವಾಮಿ ನೂರಕ್ಕೆ ಎಷ್ಟಾಗಿ ಸ್ವಾಮಿ ಅಪ್ಪ ನೀನು ಕೊಟ್ಟು ಆಶೀರ್ವದಿಸು, ಬಲಪಡಿಸು ಸ್ವಾಮಿ. ಹೌದು ಸ್ವಾಮಿ, ವಿಶೇಷ ರೀತಿಯಲ್ಲಿ ಸ್ವಾಮಿ ಅವರ ಹಸ್ತಗಳನ್ನು ನೀನು ಆಶೀರ್ವದಿಸು, ಬಲಪಡಿಸು ಕರ್ತನೆ. ಅಪ್ಪ, ಈ ದಿನದಲ್ಲಿ ಸ್ವಾಮಿ ಗೋರಾಜ ನಮಗಾಗಿ ನಿನ್ನ ವಾಕ್ಯವು ಏನು ಮಾತನಾಡಬೇಕಂತಿದೆಯೋ ಸ್ವಾಮಿ ನಿನ್ನ ಪರಿಶುದ್ಧಾತ್ಮ ನಮ್ಮೊಟ್ಟಿಗೆ ಮಾತನಾಡಲಿ ಕರ್ತನೆ. ಈಗೋ ಸ್ವಾಮಿ ಬಂದಂತ ನಾವು ಸ್ವಾಮಿ ಬರದಾಗಿ ಹೋಗದಂತೆ ಸ್ವಾಮಿ ಅಪ್ಪ ನಿನ್ನ ಆಶೀರ್ವಾದ ಕೃಪೆಯಿಂದ ಸ್ವಾಮಿ ನಾವೇ ಹಿಂತಿರುಗಿ ಜರುಗುವಂತೆ ನೀನು ಸಹಾಯ ಮಾಡ ಆಶೀರ್ವದಿಸು ರಾಜ. ಕೇಳುವಂಥ ವಾಕ್ಯಗಳು ಸ್ವಾಮಿ ಅಪ್ಪ ಈಗೋ ಒಂದು ಕಿವಿಯಲ್ಲಿ ಕೇಳಿ ಒಂದು ಕಿವಿಯಲ್ಲಿ ಬಿಡದಂತೆ ಸ್ವಾಮಿ ದಿನನಿತ್ಯಲೂ ಅದು ಧ್ಯಾನಿಸುವಂತೆ ಸ್ವಾಮಿ ಆ ವಾಕ್ಯಗಳಂತೆ ಸ್ವಾಮಿ ನಾವು ಕೈಗೊಂಡು ನಡೆಯಲು ನೀನು ಕೃಪೆ ಮಾಡ ಆಶೀರ್ವದಿಸು ರಾಜ. ಹೌದು ಸ್ವಾಮಿ ಏಸಪ್ಪ, ಮಾತನಾಡುವ ದಾಸನನ್ನು ಅಭಿಷೇಕಿಸು ರಾಜ. ನಿನ್ನ ರಕ್ತದ ಕೋಟೆಯಲ್ಲಿ ಅವರನ್ನು ಭದ್ರಪಡಿಸಿ ನಡೆಸು ಸ್ವಾಮಿ ಅಪ್ಪ. ನೀನು ತಾನೇ ಆಶೀರ್ವದಿಸು, ಬಲಪಡಿಸಿ ನಡೆಸಬೇಕಂತ ನನ್ನ ಮುದ್ದು ಒಡೆಯನಾದ ರಕ್ಷಕ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಸಿಸ್ಟರ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಕೆಲವು ಪ್ರಕಟಣೆಗಳು. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯುಂಟಾಗಲಿ. ಕೆಲವು ಪ್ರಕಟಣೆಗಳು. ಯಥಾ ಪ್ರಕಾರವಾಗಿ ಸೋಮವಾರ ಸಭೆಯಲ್ಲಿ ಪ್ರಾರ್ಥನೆ ಕೂಟ ಇರುತ್ತದೆ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ದೇವರ ಕೃಪೆಯನ್ನು ಹೊಂದಿಕೊಳ್ಳುವರಾಗಿರಿ. ಅದು ಮಾತ್ರವಲ್ಲದೆ ಸಭೆಯ ಸೇವಕರು ಬಂದು ಪ್ರಾರ್ಥನೆ ಮಾಡುವವರಾಗಿರ್ತಾರೆ. ಅದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಂಗಳವಾರ ಬುಧವಾರ ವಿಸಿಟಿಂಗು ಮನೆಗಳಲ್ಲಿರುತ್ತೆ. ಬುಧವಾರ ಸರಿಯಾಗಿ 8:00 ಬುಧವಾರ ಸರಿಯಾಗಿ 8:00 ಸಭೆಯ ಎಲ್ಲ ಯೌವನಸ್ಥರು ಯೌವನ ಸ್ತ್ರೀಯರು ಪ್ರತಿಯೊಬ್ಬರು ತಪ್ಪದೆ ಬುಧವಾರ 8:00 ನೋಟ್ ಮಾಡ್ಕೊಳ್ಳಿ. ಮೊಬೈಲಲ್ಲೋ ಇಲ್ಲ ಬುಕ್ಕಲ್ಲೋ ಇಲ್ಲ ನಿಮ್ಮ ಧ್ಯಾನದಲ್ಲೋ ಸರಿಯಾಗಿ 8:00 ನವೀನ್, ಅಜಯ್, ಜೀವನ್, ಜೋಶುವಾ, ಜೆಸಿ, ಕೀರ್ತಿ, ಕ್ರಿಸ್ಟಿನಾ, ಶ್ವೇತಾ, ಸುಜಾತ, ಲಾವಣ್ಯ, ಸ್ನೇಹ, ಸುಮಾ, ಲತಾ, ಇನ್ಯಾರು, ಸಮರ್ಥ್, ಸುರಕ್ಷಾ, ತನು. ಓಕೆ, ಹೆಸರು ಯಾರಾದರೂ ಬಿಟ್ಟಿದ್ರೆ ಆಮೇಲೆ ಹೇಳ್ತೀವಿ. ಇಷ್ಟು ಜನ ಸರಿಯಾಗಿ 8:00 ಸಭೆಗೆ ಬರಬೇಕು. ಹಲ್ಲೆಲೂಯಾ.
ಯಾರೂ ಮಿಸ್ ಆಗಬೇಡ್ರಿ. ಓಕೆ, ಅದರಿಂದ ಯಾರು ಮಿಸ್ ಆಗದೆ ಬುಧವಾರ ಸರಿಯಾಗಿ 8:00 ಎಲ್ಲ ಯೌವನಸ್ಥರು ಸಭೆಗೆ ಕೂಡಿ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ, ಹಲ್ಲೆಲೂಯಾ, ಪ್ರೀತಿಯಿಂದ ಆಹ್ವಾನಿಸನಾಗಿರುತ್ತಾನೆ. ಅದರಿಂದ ಯಾರು ಮಿಸ್ ಮಾಡ್ಕೊಂಬಿಟ್ರಿ. ಸರಿಯಾಗಿ 8:00 ಸಭೆಯಲ್ಲಿ ಹಾಜರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಯಾರು ಬಂದಿಲ್ವೋ ದಯವಿಟ್ಟು, ಅವರು ವಿಡಿಯೋ ನೋಡ್ತಾರಂತ ನನಗೆ ಗೊತ್ತಿದೆ, ವಿಡಿಯೋದಲ್ಲಿ ನೋಡಿ, ಫೇಸ್ಬುಕ್ಕಲ್ಲಿ ನೋಡಿ ಅವ್ರಿಗೆ ಬನ್ನಿ. ಇನ್ ಕೇಸ್ ಯಾರು ನೋಡಿಲ್ವೋ ದಯವಿಟ್ಟು ನೀವು ಬಂದಿಲ್ಲ ಅಂದರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಿ, ಮೆಸೇಜು ಕೊಡ್ತೀವಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಮಿಸ್ ಮಾಡ್ಕೊಂಬಿಡ್ರಿ. ಗುರುವಾರ ಲಕ್ಷ್ಮೀ ಸಿಸ್ಟರ್ ಬರಬೇಕಾಗಿತ್ತು, ಪ್ರಾರ್ಥನೆ ಕೂಟ. ಕಳೆದ ವಾರದಲ್ಲಿ ಅವ್ರ ಮನೆಯಲ್ಲಿತ್ತು, ಅನಾರೋಗ್ಯದಿಂದ ಕ್ಯಾನ್ಸಲ್ ಆಯಿತು. ಈ ವಾರ ಅವ್ರ ಮನೆಯಲ್ಲೇ ಪ್ರಾರ್ಥನೆ ಕೂಟ ಇರುತ್ತದೆ. ದಯವಿಟ್ಟು ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ವೀಕು ನಮ್ಮ ಮನೆಯಲ್ಲಿ ಪ್ರಾರ್ಥನೆ ಇರಲಿ ಅಂತ. ಹಂಗಾಗಿ ಸಹೋದರಿ ಲಕ್ಷ್ಮೀ ಸಿಸ್ಟರ್ ಅವ್ರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇರುತ್ತದೆ, ಮುಂಚಿತವಾಗಿ ನಿಮಗೆ ತಿಳಿಸುತ್ತಾರೆ. ಅದರಿಂದ ಅವ್ರ ಮನೆಗೆ ನೀವು ಕೂಡಿ ಬರಬೇಕಾಗಿ ನಿಮ್ಮಲ್ಲಿ ಕಳೆಕಳೆಯಾಗಿ ಪ್ರಾರ್ಥಿಸುತ್ತೇನೆ. ಅದು ಮಾತ್ರವಲ್ಲದೆ ಶುಕ್ರವಾರ ಇವಾಗ ಸ್ವಲ್ಪ ಕನ್ಫ್ಯೂಷನ್ ಇದೆ. 2 ಮನೆಯಲ್ಲಿ ಪ್ರಾರ್ಥನೆ ಬೇಕು ಅಂತ ಇದೆ. ಅದರಿಂದ ಇದಾದಮೇಲೆ ಪ್ರೇಯರ್ ಆದಮೇಲೆ ಡಿಸ್ಕಷನ್ ಮಾಡೋಣ. ನಮ್ಮ ವಿಠಲ್ ಸರ್ ಅವ್ರ ಮನೆಯಲ್ಲಿ ಕೂಡ ಶುಕ್ರವಾರ ಪ್ರಾರ್ಥನೆ ಬೇಕು ಅಂತ ಅವರು ಕೇಳಿದ್ದಾರೆ. ಅದು ಮಾತ್ರ ಅಲ್ಲದೆ ಆವತ್ತು ಸಹ ನಮ್ಮ ಮನೆಯಲ್ಲಿ ವಿಶೇಷವಾದ ಒಂದು ಸ್ತೋತ್ರದ ಕೂಟ ಇದೆ. ನಮ್ಮ ಮಾವನವರು ತೀರಿಕೊಂಡು 3 ವರ್ಷ ಪೂರ್ತಿಗೊಳಿಸಿ 4ನೇ ವರ್ಷ ಒಂದು ಸ್ತೋತ್ರದ ಕೂಟ ಆವತ್ತೇ ನಮ್ಮ ಮನೆಯಲ್ಲೂ ಸಹ ಇದೆ. ಪ್ರೇಯರ್ ಆದಮೇಲೆ ಹಿರಿಯ ಸೇವಕರ ಸಂಗಡ ಮಾತನಾಡಿ ಅನಂತರ ಯಾವ ರೀತಿ ಪ್ರಾರ್ಥನೆ ಮಾಡಬೇಕಂತ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಬಟ್ ನಮ್ಮ ಮನೇಲಂತೂ ಕನ್ಫರ್ಮ್ ಆಗಿರುತ್ತೆ. ಶುಕ್ರವಾರ ಸರಿಯಾಗಿ 7 ಗಂಟೆಗೆ, 7:15 7 ಗಂಟೆಗೆ ಪ್ರಾರ್ಥನೆ ಕೂಟ ಮನೆಯಲ್ಲಿರುತ್ತದೆ. ವಿಶೇಷವಾದ ಪ್ರಾರ್ಥನೆ ಕೂಟ ಸಭೆ ಪರವಾಗಿ, ಕುಟುಂಬ ಪರವಾಗಿ ನಿಮ್ಮೆಲ್ಲರಿಗೂ ಆಹ್ವಾನಿಸನಾಗಿರುತ್ತೇನೆ. ಯಾರು ಮಿಸ್ ಮಾಡ್ಕೊಂಬಿಟ್ರಿ. ಸರಿಯಾಗಿ 7 ಗಂಟೆಗೆ ನಮ್ಮನೇಲಿ ಪ್ರಾರ್ಥನೆ ಕೂಟ ಇರುತ್ತದೆ. ಅದರಿಂದ ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡಿ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ನಾನು ಕಳಕಳೆಯಾಗಿ ಪ್ರಾರ್ಥಿಸುತ್ತೇನೆ. ಯಥಾ ಪ್ರಕಾರವಾಗಿ ಶನಿವಾರ ಎಲ್ಲ ಕ್ಲೀನಿಂಗ್ ಇರುತ್ತೆ. ಅದು ಮಾತ್ರವಲ್ಲದೆ ಹಾಡುಗಳ ತರಬೇತಿ ಸಹ ಇರುತ್ತದೆ. ಅದರಲ್ಲಿ ನಾವು ಆಡುವಂಥವರು ಭಾಗವಹಿಸಿ ದೇವರ ನಾಮವನ್ನು ಮಹಿಮೆ ಪಡಿಸೋರಾಗಿರಿ. ಹಲ್ಲೆಲೂಯಾ. ವಾಕ್ಯದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದೇ ಒಂದು ವಾಕ್ಯವನ್ನು ಓದಿ ಅನಂತರ ನಾವು ಪ್ರಾರ್ಥಿಸೋರಾಗಿರೋಣ. ವಾಕ್ಯದಕ್ಕೆ ಹೋಗೋದಕ್ಕಿಂತ ಮುಂಚೆ, ಸಂದೇಶಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ವಾಕ್ಯವನ್ನು ಓದಿ ನಾವು ಮುಂದಕ್ಕೆ ಹೋಗೋಣ. ಕೊಲೆಸ್ತದವರೆಗೆ ಅಧ್ಯಾಯ 4 ವಾಕ್ಯ 2. ಕೊಲೆಸ್ತದವರೆಗೆ ಅಧ್ಯಾಯ 4 ವಾಕ್ಯ 2. ಬೇಗ ಓದಿ. ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿರಿ, ಅದರಲ್ಲಿ ಎಚ್ಚರವಾಗಿದ್ದು ದೇವರಿಗೆ ಸ್ತುತಿಯ ಸ್ತೋತ್ರವನ್ನು ಮಾಡಿರಿ. 5ನೇ ವಾಕ್ಯ ಓದಿ ಸಿಸ್ಟರ್. ಸಮಯವನ್ನು ಸುಮ್ಮನೆ ಕಳೆಕೊಳ್ಳದೆ ಸಮಯವನ್ನು ಬೆಳೆ ಉಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಹೊರಗಿನವರ ಮುಂದೆ ಬುದ್ಧಿವುಳ್ಳವರಾಗಿ, ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ. ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತವಾಗಿಯೂ ಇರಲಿ. ಹಲ್ಲೆಲೂಯಾ. ಈ ವಾಕ್ಯ ಯಾಕೆ ಅಂತ ಹೇಳ್ರಿ, ಸಮಯ ತುಂಬ ಬೆಲೆ ಉಳ್ಳದು. ಈ ದಿನ, ಈ ಸಮಯ, ಈ ಕ್ಷಣ ಮತ್ತೆ ನಿಮಗೆ ಸಿಕ್ಕೋದೇ ಇಲ್ಲ ಅಲ್ಲ. ಈ ದಿನ, ಈ ಸಮಯ ಮತ್ತೆ ನಿಮಗೆ ಸಿಕ್ಕೋದಿಲ್ಲ. ಅದರಿಂದ ಪ್ರೀತಿಯ ದೇವಜನರೇ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಸಮಯ ತುಂಬ ಬೆಲೆ ಉಳ್ಳದು. ಅನ್ಯ ಜನರ ಮುಂದೆ ನಾವೇನಾಗಬೇಕಂತೆ, ಜ್ಞಾನವುಳ್ಳವರಾಗಿರಬೇಕು. ಅದರಿಂದ ಆ ಜ್ಞಾನ ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರುತ್ತೆ? ಕರ್ತನಿಂದ ಬರುತ್ತೆ, ಪ್ರಾರ್ಥನೆಯಲ್ಲಿ ಬರುತ್ತೆ. ಪ್ರಾರ್ಥನೆ ಅಂದ್ರೆ ಏನು ಹೇಳಿ? ಕರ್ತನ ಸಂಗಡ ಹೊಂದಾಣಿಕೆ, ಮಾತನಾಡುವುದು. ಕರ್ತನ ಸಂಗಡ ನಾವು ಮಾತನಾಡುವಾಗ ತಂದೆಯಾದ ದೇವರು ಎಲ್ಲವನ್ನೂ ಕೊಡುವ ಆತನ ಮಕ್ಕಳ ಹೋಗಿ ತಂದೆ ಬಳಿ ಯಾವ ರೀತಿ ಏನು ಕಾರ್ಯಗಳನ್ನು ಕೇಳ್ತಾರೋ ಅದೇ ಪ್ರಕಾರ ನಾವು ಕರ್ತನಲ್ಲಿ ಬೇಡಿಕೊಳ್ಳುವುದೇನಾಗಿದೆ? ಒಂದು ಪ್ರಾರ್ಥನೆ ಆಗಿದೆ. ಸಮಯವನ್ನು ನಾವೇನು ಮಾಡಬೇಕು? ವ್ಯರ್ಥವಾಗಿ ಕಳೆಯಬಾರದು. ಎಷ್ಟು ಜನ ವ್ಯರ್ಥವಾಗಿ ಕಳೀತಾ ಇದ್ದಾರೆ ಯೋಚನೆ ಮಾಡಿ. ನಾವು ಪ್ರತಿ ಸಾರಿ ಹೇಳ್ತಾನೆ ಇರ್ತೀವಿ ಪ್ರಾರ್ಥನೆಗೆ, ದಯವಿಟ್ಟು ಏನಾದರೂ ಇದ್ದರೆ ಕುಂತ್ಕೊಂಡು ಮಾತಾಡಿ, ಫೋನಲ್ಲೋ ಡೈರೆಕ್ಟಾಗೋ ಹೇಳ್ಬೋದು. ನೋಡ್ರಿ, ಎಷ್ಟು ಜನ ಬಂದಿಲ್ಲ ಆರಾಧನೆ. ಒಂದು ದಿನ, ಪ್ರತಿದಿನ ನಿಮ್ಮನ್ನು ಕರೆಯೋದಿಲ್ಲ.
ಒಂದು ದಿನ ನಿಮ್ಮನ್ನು ಕರೆಯೋದು, ಎಲ್ಲರೂ ಒಟ್ಟಾಗಿ ಕುಡಿ. ಇದು ನಾವು ಕರೆಯೋದಲ್ಲ, ದೇವರು ವಾಕ್ಯವು. ಈ ದಿನ ದೇವರು ಆಚರಿಸಲು ಬೇಕಾಗಿರುವಂಥ ದಿನ, ದೇವರನ್ನು ಹುಡುಕುವಂಥ ದಿನ. 6 ದಿನಗಳು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ 7ನೇ ದಿನ ನನಗೆ ಮೀಸಲಿಡಿ ಎಂದು ದೇವರ ಆಜ್ಞೆ. ಹಲ್ಲೆಲೂಯಾ. ಇದು ಯಾರ ಆಜ್ಞೆ ಆಗಿದೆ? ದೇವರ ಒಂದು ಆಜ್ಞೆಯಾಗಿದೆ. ಮೋಶೆಗೆ ಕೊಟ್ಟ ಒಡಂಬಡಿಕೆಯಲ್ಲಿ ಅದು ಸ್ಥಿರವಾಗಿ ಬರೆಯಲ್ಪಟ್ಟಿದೆ. ಈ ದಿನ ಕರ್ತನಿಗೆ ಮೀಸಲಿಟ್ಟಿದ್ದು. ಈ ಭಾನುವಾರ ಏನಾಗಿದೆ? ಕರ್ತನಿಗೆ ಮೀಸಲಿಟ್ಟಿದ್ದು. ಮೊನ್ನೆ ಯಾವುದೋ ನೋಡ್ತಾ ಇದ್ದೆ, ಫೇಸ್ಬುಕ್ಕಲ್ಲಿ ಬರ್ತಾ ಇತ್ತು. ಇನ್ನು ಮೇಲೆ ಏನಾಗುತ್ತಂದರೆ ಕೆಲವು ದಿನಗಳ ನಂತರ 24 ಗಂಟೆ ಹೋಗಿ ಏನಾಗುತ್ತಂತೆ 25 ಗಂಟೆ. ಸಾಕಾಗ್ತಾ ಇಲ್ವಂತೆ ನಮಗೆ. 24 ಗಂಟೆ ದಿನಕ್ಕೆ ಸಾಕಾಗ್ತಾ ಇಲ್ವಂತೆ. ಇನ್ನೊಂದು ಗಂಟೆ, ಇನ್ನೊಂದು 1 ಅವರ್ ಎಕ್ಸ್ಟ್ರಾ ಆಗುತ್ತಂತೆ. ಅದು ಅಸಾಧ್ಯವಾದದ್ದು. ಯಾಕಂದರೆ ದೇವರು ನೇಮಿಸಿದ ಅದನ್ನು ಅಳಿಸೋದಕ್ಕೆ ಯಾರಿಂದ ಚೇಂಜ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾರಿಗೆ ಏನು ಬೇಕಾದರೂ ಹೇಳಿ. ಹಲ್ಲೆಲೂಯಾ. ಕ್ಷಣ ಮಾತ್ರದಲ್ಲಿ ಏನು ಬೇಕಾದರೂ ಆಗ್ಬೋದು, ಅದು ದೇವರ ಚಿತ್ತ. ಅದರಿಂದ ಪ್ರೀತಿಯ ದೇವಜನರೇ, ಸಮಯವನ್ನು ಸುಮ್ಮನೆ ಕಳೆಯದೆ ಸಮಯವನ್ನು ಬೆಳೆಯುಳ್ಳದೆಂದು ಜ್ಞಾನವುಳ್ಳವರಾಗಿ ಇಲ್ಲಿ ಕೂಡಿ ಬಂದಿರುವಂಥ ಯಾರು ದಡ್ರಲ್ಲ. ಎಲ್ಲರೂ ಏನಾಗಿದ್ದೀರಾ? ಜ್ಞಾನವಂತರಾಗಿದ್ದೀರಾ, ಬುದ್ಧಿವಂತರಾಗಿದ್ದೀರಾ. ದಯವಿಟ್ಟು ಕರ್ತನಿಗೆ ಕೊಡಬೇಕಾಗಿರುವಂಥ ಸಮಯ ಕರ್ತನಿಗೆ ಕೊಡಿ. ದೇವರ ವಾಕ್ಯ ಹೇಳುತ್ತದೆ ಯಾವ ಸಮಯದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕಂತ ದೇವರು ಹೇಳಿದ್ದಾರೆ. ದೇವರ ವಾಕ್ಯವು ಸತ್ಯವೇದದಲ್ಲಿ ಪ್ರತಿಯೊಂದು ಬರೆಯಲ್ಪಟ್ಟಿದೆ. ಬಿತ್ತುವಂಥ ಸಮಯದಲ್ಲಿ ಬಿತ್ತಬೇಕು, ಕೊಯ್ಯುವಂಥ ಸಮಯದಲ್ಲಿ ಕೊಯ್ಯಬೇಕು, ಆರಾಧಿಸುವಂಥ ಸಮಯದಲ್ಲಿ ದೇವರನ್ನು ಆರಾಧಿಸಬೇಕು, ಕೆಲಸ ಮಾಡುವಂಥ ಸಮಯದಲ್ಲಿ ಕೆಲಸ ಮಾಡಬೇಕು, ಊಟ ಮಾಡುವಂಥ ಸಮಯದಲ್ಲಿ ಊಟ ಮಾಡಬೇಕು, ನಿದ್ದೆ ಮಾಡುವಂಥ ಸಮಯದಲ್ಲಿ ನಿದ್ದೆ. ಆವಾಗಲೇ ಜೀವನ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ಲ. ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು. ದೇವರ ಸಮ್ಮುಖಕ್ಕೆ ಬರುವಂಥ ಸಮಯದಲ್ಲಿ ದೇವರ ಸಮ್ಮುಖಕ್ಕೆ ಬರಬೇಕು. ಒಂದು ವಿಜ್ಞಾಪನೆ ಕೊಟ್ಟರೆ, ಒಂದು ಆರಾಧನೆ, ಒಂದು ಕೂಟ, ಒಂದು ಪ್ರಕಟಣೆ ಹೇಳಿದರೆ ಸೇವಕರಿಗೆ ಮಾತಿಗೆ ಬೆಲೆ ಉಳ್ಳದಾಗಿದೆ. ನೋಡ್ರಿ, ಸೇವಕರ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ಪ್ರತಿ ವಾರ ನಾವು ಹೇಳ್ತೇನೆ, ಏನು ಸಮಸ್ಯೆ ಅಂತ ಗೊತ್ತಿಲ್ಲ, 1 ತಾಸು ಪ್ರಾರ್ಥನೆಗೆ ಬನ್ನಿ. ಸೋಮವಾರ ಪ್ರಾರ್ಥನೆ, ಬರೋರೇ ಬರ್ತೀರಾ. 1 ತಾಸು ದೇವರಿಗೆ ಕೊಡಿರಿ ಪ್ರೀತಿಯ ಮಕ್ಕಳೇ. 24 ಗಂಟೆಯಲ್ಲಿ ದೇವ್ರಿಗೆ 1 ತಾಸು ಕೊಡೋಕ್ಕಾಗಲ್ವಾ? ಮನೆ ಕೂಟಕ್ಕೆ ಬರೋಕ್ಕಾಗಲ್ವಾ? ಬರೋರೇ ಬರ್ತೀರಾ. ಯಾಕೆ? ಸಮಯ ತುಂಬ ಬೆಲೆ ಉಳ್ಳದ್ದು. ಜ್ಞಾನವುಳ್ಳವರಾಗಿರಬೇಕು. ಇದು ಕಡೆಯ ದಿವಸಗಳು. ಸಮಯ ಯಾವ ರೀತಿ ಏನಾಗುತ್ತೋ ಗೊತ್ತಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ನಮಗಿದೆ. ಅದಕ್ಕೋಸ್ಕರ ನಿಮ್ಮನ್ನು ಹೇಳ್ತಾ ಇರೋದು, ಮಕ್ಕಳು ತಪ್ಪು ಮಾಡುವಂಥ ಸಮಯದಲ್ಲಿ ತಂದೆಯವರು ಏನು ಮಾಡ್ತಾರೆ? ಅವರನ್ನು ತಪ್ಪಿನ ಮಾರ್ಗದಲ್ಲಿ ನಡೆಸೋದಿಲ್ಲ, ಒಳ್ಳೆಯ ಮಾರ್ಗದಲ್ಲೇ ನಡೆಸೋಕ್ಕೆ ಪ್ರಯತ್ನ ಮಾಡ್ತೀರಾ. ನಿಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ ನಮ್ಮ ಮೇಲೆ ಇದೆ. ದೇವರು ನಮಗೆ ಕಾರ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮಗೆ ಹೇಳ್ತಾ ಇದ್ದೀವಿ, ನಾವೇನು ಮಾಡಬೇಕು? ಹೆಚ್ಚಾಗಿ ಪ್ರಾರ್ಥಿಸುವರಾಗಿರಬೇಕು. ಸಭೆ 9:30 ಆರಾಧನೆ ಅಂದರೆ 9:45. ಇವತ್ತು ಯಾಕೆ ಬೇಗ ಮುಗಿಸ್ತು ಆರಾಧನೆ ಹೇಳಿ? ಸರಿಯಾಗಿ 9:00 ನಾವು ಆರಾಧನೆ ಸ್ಟಾರ್ಟ್ ಮಾಡಿದ್ವಿ. ಆರಾಧನೆ ಮಾಡೋರು ಸರಿಯಾಗಿ 9 ಗಂಟೆಗೆ ಬಂದರು. ಅದರಲ್ಲೂ ಕೆಲವರು ಲೇಟು. ಬರುವಂಥ ವಾರದಲ್ಲಿ ಆ ಥರ ಆಗಲ್ಲ. ಟೈಮ್ ಅಂದರೆ ಟೈಮು. ಸಮಯ ತುಂಬ ಒಳ್ಳೆಯದು, ಬೆಲೆ ಉಳ್ಳದ್ದು ಪ್ರತಿಯೊಬ್ಬರಿಗೆ, ದೊಡ್ಡವರು ಮಾತ್ರ ಅಲ್ಲ, ಯೌವನಸ್ಥರಿಗೂ ಸಹ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, 1 ನಿಮಿಷ ಇಂಪಾರ್ಟೆಂಟ್. ಬರುವಂಥ ವಾರದಲ್ಲಿ ಆರಾಧನೆ ಮಾಡುವಂಥವರು ಒಂದು ಸಮಯ ನಿಗದಿಪಡಿಸುವ, ಅದರ ಸಮಯಕ್ಕೆ ಬರಲೇಬೇಕು. ಸೇವಕರ ಮಾತಿಗೆ ವಿಧೇಯರಾಗಲೇಬೇಕು. ಹಲ್ಲೆಲೂಯಾ. ಇಲ್ಲೇ ನೀವು ವಿಧೇಯರಾಗಿಲ್ಲ ಅಂದರೆ ಮತ್ತೊಂದು ಜಾಗದಲ್ಲಿ ನೀವು ವಿಧೇಯರಾಗೋದಕ್ಕೆ ಸಾಧ್ಯವಿಲ್ಲ. ಇದು ನಮ್ಮ ಮನೆ, ಇದು ನಮ್ಮ ಕುಟುಂಬ. ನಮ್ಮ ಕುಟುಂಬದಲ್ಲೇ ನಾವು ಸಾಕ್ಷಿಯಾಗಿಲ್ಲದೆ ಮತ್ತೊಂದು ಕುಟುಂಬದಲ್ಲಿ, ಮತ್ತೊಂದು ಜಾಗದಲ್ಲಿ ನಾವು ಯಾವ ರೀತಿ ಸಾಕ್ಷಿಯಾಗಿರುವುದಕ್ಕೆ ಸಾಧ್ಯ? ದಯವಿಟ್ಟು ನಮ್ಮ ಸಾಕ್ಷಿಯನ್ನು ನಾವೇನು ಮಾಡಬೇಕು? ದೃಢವಾಗಿ ಇಟ್ಟುಕೊಳ್ಳಬೇಕು. ಪರಲೋಕ ರಾಜ್ಯದಲ್ಲಿ ಅದು ನಮಗೆ ಶಾಶ್ವತವಾಗಿರ್ತದೆ. ಈಗಾಗಲೇ ವಾಕ್ಯ ಓದಿದ್ದೀವಲ್ಲ, ಟೈಮ್ ಇಲ್ಲ. ಆ ವಾಕ್ಯ ಹೋಗಿರುವಂಥ ಕೀರ್ತನೆ ಮನೆಗೆ ಓದಿ 2 ಸರಿ ಓದಿ, ಆವಾಗ ಅರ್ಥ ಆಗುತ್ತೆ. ಈ ಲೋಕದ ಕಾರ್ಯಗಳು ಎಲ್ಲ ನಾಶವಾಗಿ ನಶಿಸಿ ಹೋಗುತ್ತದೆ. ನಾವೇನು ಫಸ್ಟೇ ಓದಿದ್ವ ವಾಕ್ಯ? ಇದನ್ನು ಓದಿಲ್ಲ, ಈ ವಾರ ಬಂದಿದೆ. ಓದಿರುವಂಥ ಕೀರ್ತನೆ 57. ಮತ್ತೊಂದು ಸಾರಿ ಮನೆಗೆ ಓದೋಕೆ ಬರೋರು ಯಾರ್ಯಾರು ಓದೋಕೆ ಬರುತ್ತೆ? ಕೈ ಎತ್ತಿ. ಎಲ್ಲರಿಗೂ ಬರುತ್ತಲ್ಲ? ಪ್ರತಿಯೊಬ್ಬರು ಓದಿ, ಮನೆಗೆ 2 ಸರಿ ಓದಿ. ನಿಮ್ಗೆ ಓದಕ್ಕೆ ಬಂದಿಲ್ಲ ಅಂದರೆ ಓದೋರ ಜೊತೆ ಕೇಳಿಸ್ಕೊಳ್ಳಿ. ದಯವಿಟ್ಟು ಓದಿ. ಈ ಲೋಕದ ಕಾರ್ಯಗಳು ಯಾವ ರೀತಿ ಹೋಗುತ್ತಂತ ನಿಮಗೆ ಗೊತ್ತಾಗುತ್ತೆ. ದೇವರ ಮಾತು, ದೇವರ ವಾಕ್ಯಗಳು ಅದು ರಹಸ್ಯವಾಗಿರುತ್ತೆ. ಯಾವ ಸಮಯದಲ್ಲಿ ಯಾವ ಕಾರ್ಯಗಳು ಮಾಡಬೇಕಂತ ದೇವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಅದರಿಂದ ದಯವಿಟ್ಟು ಪ್ರೀತಿಯ ಮಕ್ಕಳೇ ಹೇಳ್ತಾ ಇದ್ದೀನಿ, ದೇವರಿಗೆ ಸಮಯ ಕೊಡಿ. ಸ್ವಲ್ಪ ಜನರಾಗಿದ್ದೇವೆ, ಸ್ವಲ್ಪದ್ರಲ್ಲಿ ನಾವೇನಾಗಿರಬೇಕು?
ನಂಬಿಗಸ್ತರಾಗಿರಬೇಕು. ನಾವೆಲ್ಲರೂ ಏನಾಗಿದ್ದೇವೆ? ಸಹೋದರರಾಗಿದ್ದೇವೆ. ನಾವೇನಾಗಿರಬೇಕು? ಯಾವಾಗಲೂ ಅಪೊಸ್ತಲರಂತೆ ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ, ಪ್ರೀತಿಯಲ್ಲಿ, ಆಮೇಲೆ ಮುರಿತಾ ಇದ್ದೀವಾ? ಐಕ್ಯತೆಯಲ್ಲಿದ್ದೀವಾ? ಪ್ರಾರ್ಥನೆ ಕೂಟ ಬರ್ತಾ ಇದ್ದೀವಾ? ಒಟ್ಟಾಗಿದ್ದೀವಾ? ನಮ್ಮಲ್ಲೇ ಒಂದು ಹೇಳಿದ್ರೆ ಕೋಪ, ಒಂದು ಹೇಳಿದ್ರೆ ದ್ವೇಷ. ನಮ್ಮನ್ನು ನಾವು ಪ್ರೀತಿ ಮಾಡಿಲ್ಲ ಅಂದರೆ ಮತ್ತೊಬ್ಬನ ನಾವು ಎಲ್ಲಿ ಪ್ರೀತಿ ಮಾಡೋದಕ್ಕೆ ಸಾಧ್ಯ? ಯಾರಾದರೂ ಒಂದು ಮಾತು ಹೇಳಿದ್ರೆ ಅವ್ರ ಮೇಲೆ ಕೋಪ. ಏನಕ್ಕೆ ಕೋಪ? ದೇವ್ರ ಮಕ್ಕಳಾಗಿದ್ದೇವೆ, ದೇವರ ಪ್ರೀತಿ ನಮ್ಮಲ್ಲಿದೆ. ಕೋಪ ಮಾಡ್ಕೊಂಡ್ರಿಂದ ಯಾರೂ ಏನಿಲ್ಲ. ಅದರಿಂದ ಕೋಪವನ್ನು ಬಿಟ್ಟು, ಅಲ್ಲ ಯಾರು ಕೋಪ ಮಾಡ್ಕೊತಿಲ್ಲ. ಕೆಲವೊಂದು ಸರಿ ನಾನು ಬೈತೀನಿ, ಶ್ಯಾಮ್ನ ಅವ್ರನ್ನೆಲ್ಲ, ಸುರಕ್ಷಾನ ಅವ್ರನ್ನೆಲ್ಲ, ಅವ್ರು ನನ್ನ ಮೇಲೆ ಕೋಪ ಮಾಡ್ಕೊತಾರೆ. ಅದಕ್ಕೆ ಹೇಳೋದು. ಇವತ್ತು ಕೂಡ ಸಮರ್ಥನ ಬೈದೆ, ಆದರೂ ಪರವಾಗಿಲ್ಲ, ಬಂದು ಕುಂತ್ಕೊಂಡ. ಏನು ಮಾಡೋಕ್ಕಾಗುತ್ತೆ? ಕೋಪ ದೇವರು ವಾಕ್ಯ ಹೇಳುತ್ತದೆ. ಮೊನ್ನೆ ಒಂದು ವಾಕ್ಯ ಕಳಿಸಿದ್ದೆ, ಓದಿರ್ಬೇಕೇನು, ಟೈಮ್ ಇಲ್ಲ, ಹೋಗ್ತಾನೆ ಇರುತ್ತೆ, ಬಿಟ್ಟರೆ ಇವತ್ತೆಲ್ಲ ಮಾತಾಡ್ತೀನಿ. ಒಂದು ವಾಟ್ಸಪ್ಪಲ್ಲಿ ಕಳಿಸ್ತೀವಿ, ಅದನ್ನು ಓದಿ. ಮಕ್ಕಳು ತಪ್ಪು ಮಾಡುವಾಗ ಏನು ಮಾಡಬೇಕಂತೆ? ದಂಡಿಸಬೇಕಂತೆ. ಬಂದಿತ್ತಲ್ಲ ಗ್ರೂಪಲ್ಲಿ, ನೋಡಿದ್ರಾ? ಕೇಳಿದ್ರಾ? ಯಾರೋ ನೋಡೋರು ನೋಡ್ತಾರೆ, ಕೆಲವರು ಹ್ಞೂ ಅಂತಾರೆ, ಕೆಲವರು ಹ್ಞೂ ಅಂತಾರೆ, ಕೆಲವರು ಓದ್ತಾರೆ ದೊಡ್ಡವರು. ಇನ್ನು ಮಿಕ್ದವರೆಲ್ಲ ನೀವು ಏನಾದರೂ ಹಾಕಿ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ. ಒಂದು 2 ದಿನ ಎಲ್ಲರೂ ಮೆಸೇಜ್, ಓಕೆ ಫಸ್ಟರ್, ಓಕೆ ಅಣ್ಣ ಬಂತು, ಆಮೇಲೆ ಅಷ್ಟೇ. ದಯವಿಟ್ಟು ಹಾಕುವಂಥ ಕಾರ್ಯ ನಿಮ್ಮನ್ನು ಬಲಪಡಿಸೋದಕ್ಕೋಸ್ಕರ. ನಮಗೇನು ಕೆಲಸ ಇರಲ್ವ ಪಾಪ? ನಮಗೂ ಕೆಲಸ ಇರುತ್ತೆ. ಆದರೂ ಅದ್ರ ಮಧ್ಯದಲ್ಲಿ ನೀವು ಓದಬೇಕು, ನೀವು ಬಲಪಡಿಸ್ಕೊಳ್ಬೇಕಂತ ನಿಮ್ಮನ್ನು ಎಚ್ಚರಿಸುವಂಥ ಕಾರ್ಯ. ಏನಕ್ಕೆ ಸ್ಪೆಷಲ್ ಕ್ಲಾಸ್ ಮಾಡೋದು ಕಾಲೇಜಲ್ಲಿ? ಮಕ್ಕಳು ಚೆನ್ನಾಗಿ ಸ್ಕೋರ್ ಮಾಡಲಿ ಅಂತ ತಾನೇ ಮಜಸಿಮ? ಅದೇ ಥರ ಇವೆಲ್ಲ ನಿಮಗೆ ಇವೆಲ್ಲ ಕ್ಲಾಸಸ್ಸು. ಇನ್ನು ಬರುವಂಥ ದಿನಗಳಲ್ಲಿ ಹೆಚ್ಚಾದ ಕಾರ್ಯಗಳಿರುತ್ತೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬೇಡ್ರಿ. ಇರೋದನ್ನು, ಸತ್ಯದನ್ನು ಏನು ಹೇಳ್ತಾ ಇದ್ದೀವಿ? ಸತ್ಯವಾಗಿ ಹೇಳ್ತಾ ಇದ್ದೀವಿ, ಸುಳ್ಳನ್ನು ಏನೂ ಹೇಳ್ತಾ ಇಲ್ಲ. ದೇವ್ರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಹೇಳಿರುವಂಥ ಪ್ರತಿಯೊಂದು ಕಾರ್ಯಗಳು ಗಮನದಲ್ಲಿಟ್ಕೊಂಡು ಅದೇ ಪ್ರಕಾರ ನಡೆಯೋರಾಗಿರಿ. ದೇವ್ರು ನಿಮ್ಮ ಹೆಚ್ಚಾಗಿ ಆಶೀರ್ವದಿಸಲಿ. ಈ ಸಮಯದಲ್ಲಿ ನಮಗೋಸ್ಕರ ಜೀವವುಳ್ಳ ವಾಕ್ಯವನ್ನು ದೇವರು ನೇಮಿಸಿದ್ದಾರೆ. ಅದನ್ನು ಹಂಚಲು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಒಂದು ವಿಶೇಷವಾದ ಇನ್ನೊಂದು ಕೂಟ ಇದೆ, ಅದು ಸ್ವಲ್ಪ ವ್ಯತ್ಯಾಸವಾಗಿತ್ತು, ಕನ್ಫ್ಯೂಸ್ ಆಗಿತ್ತು, ಅದಕ್ಕೆ ಸ್ವಲ್ಪ ಮರ್ತು ಹೋದೆ. ದೇವರು ನಾಮಕ್ಕೆ ಮಹಿಮೆ ಆಗಲಿ. ಕ್ಷಮೆಯಲ್ಲಿ 31ನೇ ತಾರೀಕು ನಮ್ಮ ನಾರಾಯಣ ಕೊರ್ಮನೆಯಲ್ಲಿ ಶನಿವಾರ ಅವ್ರದ್ದು ಸಹ ನಾರಾಯಣನವರ ಒಂದು ತೀರೋಗಿರುವಂಥ ದಿನ. ಆವತ್ತು ಶನಿವಾರ 31ನೇ ತಾರೀಕು. ಅದರಿಂದ ಆವತ್ತು ಅವ್ರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಸಂಜೆ ಸರಿಯಾಗಿ 7 ಗಂಟೆಗೆ ಅವ್ರ ಮನೇಲಿ ಸಹ ಇರುತ್ತೆ. ವಾರದಲ್ಲಿ ಹೆಚ್ಚಾದ ಕಾರ್ಯಕ್ರಮಗಳಿದೆ. ಯಾಕಂದರೆ ಸ್ಟಾರ್ಟ್ ಆಯಿತು ಈ ಅಕ್ಟೋಬರು, ಸೆಪ್ಟೆಂಬರು, ನವಂಬರ್, ಡಿಸೆಂಬರ್, ಇನ್ನೇನಾಯಿತು ಬರ್ತಾನೆ ಇತ್ತು. ಇನ್ನು ಬರುವಂಥ ತಿಂಗಳಲ್ಲಿ ಮತ್ತೆ ಬರ್ತಾನೆ ಇರುತ್ತೆ. ಅದರಿಂದ ಹೆಚ್ಚಾದ ಕೂಟಗಳಿರುತ್ತೆ. ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ. ಶನಿವಾರ ನಾರಾಯಣಕ್ಕನವ್ರ ಮನೇಲಿ ಪ್ರಾರ್ಥನೆ ಕೂಟ ಸರಿಯಾಗಿ 7 ಗಂಟೆಗೆ ಇರುತ್ತೆ. ಅದು ಸಹ ಸ್ತೋತ್ರದ ಕೂಟ, ವಿಶೇಷವಾದ ಕೂಟ. ಯಾರು ಮಿಸ್ ಮಾಡ್ಕೊಂಬಿಟ್ರೆ ದಯವಿಟ್ಟು ಎಲ್ಲರೂ ಮನೆಗೆ ಬಂದು ಪ್ರಾರ್ಥಿಸೋರಾಗಿರಿ. ಶನಿವಾರ ಪ್ರಾರ್ಥನೆ ಕೂಟ, ಭಾನುವಾರ ಸಭೆಯಲ್ಲಿ ಒಂದು ಊಟದ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ. ಅದರಿಂದ ಅದನ್ನು ಸಹ ಹೇಳೋದಕ್ಕೆ ಹೇಳಿದ್ದಾರೆ. ಶನಿವಾರ ಅಕ್ಕವ್ರ ಮನೆಯಲ್ಲಿ ಪ್ರಾರ್ಥನೆ ಕೂಟ, ಅದರ ಊಟದ ಕಾರ್ಯಕ್ರಮ ಭಾನುವಾರ ಸಭೆಯಲ್ಲಿ ಇರುತ್ತೆ. ಅದರಿಂದ ಎಲ್ಲ ಕಾರ್ಯಕ್ರಮಗಳು ದಯವಿಟ್ಟು ಇನ್ನೊಂದು ಸಾರಿ ಗ್ರೂಪಲ್ಲಿ ಹಾಕ್ತೀವಿ. ಎಲ್ಲ ಗ್ಯಾಪ್ ಇಟ್ಕೊಳಕ್ಕಾಗಲ್ಲ, ಗ್ರೂಪಲ್ಲಿ ಹಾಕ್ತೀವಿ. ಅದನ್ನು ನೀವು ನೋಡಿ ಅದರ ಪ್ರಕಾರ ನಡೀರಿ. ಬೇರೆ ಏನಾದರೂ ವಿಶೇಷವಾದ ಕೂಟ ಏನಾದರೂ ಇದೆಯಾ? ಹಲ್ಲೆಲೂಯ. ಏನೂ ಇಲ್ಲ. ದೇವರು ನಮ್ಮಕ್ಕೆ ಮಹಿಮೆಯುಂಟಾಗಲಿ. ಈ ಸಮಯದಲ್ಲಿ ನಮಗೋಸ್ಕರ ಸಿಹಿ ಉಳ್ಳ ವಾಕ್ಯವನ್ನು ಒತ್ತು ತಂದಿರುವಂಥ ಘನ ಸೇವಕರನ್ನು ಕೈಗಳು ತಟ್ಟಿ ಈ ಸಮಯದಲ್ಲಿ ಸ್ವಾಗತಿಸರಾಗಿರೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಸಮಯದಲ್ಲಿ ಬಂದಿರುವಂಥ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸಿ ಆಹ್ವಾನಿಸುತ್ತೇನೆ. ಈ ಸಮಯದಲ್ಲಿ ನಾವು ವೇದಗಳನ್ನು ತಿರುಗಿಸೋಣ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯಕ್ಕೆ ವೇದಗಳನ್ನು ತಿರುಗಿಸೋಣ. 15ನೇ ವಚನದಿಂದ 24ರ ತನಕ ಯಾರಾದರೂ ಒಬ್ಬರು ಜೋರಾಗಿ ಓದ್ಕೊಳ್ಳಿ. ಲೂಕನ ಸುವಾರ್ತೆ 14ನೇ ಅಧ್ಯಾಯ 15ರಿಂದ 24 ವಚನಗಳು. ಊಟಕ್ಕೆ ಕೂತವರಲ್ಲಿ ಒಬ್ಬನು ಈ ಮಾತುಗಳನ್ನು ಕೇಳಿ, ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಎಂದು ಹೇಳಲು, ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದನು. ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ, ಈಗ ಸಿದ್ಧವಾಗಿದೆ, ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನು ಕಳುಹಿಸಿದನು. ಆದರೆ ಅವರೆಲ್ಲರೂ ಕ್ಷಮಿಸಬೇಕೆಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು. ಮೊದಲನೆಯವನು ಆ ಆಳನ್ನು ನೋಡಿ, ಹೊಲವನ್ನು ಕ್ರಯಕ್ಕೆ ತಕ್ಕೊಂಡಿದ್ದೇನೆ,
ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ. ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನೆಂಬುದಾಗಿ ಹೇಳು ಅಂದನು. ಮತ್ತೊಬ್ಬನು, ನಾನು 5 ಜೋಡಿ ಎತ್ತುಗಳನ್ನು ತಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನೆಂಬುದಾಗಿ ಹೇಳು ಅಂದನು. ಇನ್ನೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಬರುವುದಕ್ಕಾಗುವುದಿಲ್ಲ ಅಂದನು. ಆ ಆಳು ಬಂದು ತನ್ನ ಯಜಮಾನನಿಗೆ ಈ ಸಂಗತಿಗಳನ್ನು ತಿಳಿಸಲು ಮನೆ ಯಜಮಾನನು ಸಿಟ್ಟುಗೊಂಡು ಆಳಿಗೆ, ನೀನು ತಟ್ಟನೆ ಈ ಊರಿನ ಬೀದಿ ಬೀದಿಗೂ ಸಂದು ಸಂದಿಗೂ ಹೋಗಿ ಬಡವರು, ಊನವಾದವರು, ಕುರುಡರು, ಕುಂಟರು ಇಂಥವರನ್ನು ಇಲ್ಲಿಗೆ ಕರ್ಕೊಂಡು ಬಾ ಎಂದು ಹೇಳಿದನು. ಬಳಿಕ ಆ ಆಳು, ಅಯ್ಯ, ನೀನು ಅಪ್ಪನೆ ಕೊಟ್ಟಂತೆ ಮಾಡಿದಾಯಿತು, ಆದರೂ ಇನ್ನೂ ಸ್ಥಳವದೆ ಅಂದನು. ಆಗ ಆ ಯಜಮಾನನು ತನ್ನ ಆಳಿಗೆ ಹೇಳಿದ್ದು, ನೀನು ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದವರನ್ನು ಬಲವಂತ ಮಾಡಿ ಒಳಕ್ಕೆ ಕರ್ಕೊಂಡು ಬಾ, ನನ್ನ ಮನೆ ತುಂಬಲಿ. ಆದರೆ ಊಟಕ್ಕೆ ಹೇಳಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡಿಗೆಯ ಸವಿಯನ್ನು ನೋಡಬಾರದು ಎಂದು ನಿಮಗೆ ಹೇಳುತ್ತೇನೆ ಅಂದನು. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಓದಿರುವಂಥ ಈ ವೇದ ವಾಕ್ಯದಲ್ಲಿ ನಾವು ಗಮನಿಸಿ ನೋಡುವಾಗ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಸಾಮ್ಯವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಆತನ ಸುವಾರ್ತೆಯನ್ನು ಸಾರುತ್ತಾ ಇದ್ದಂಥ ಸಮಯದಲ್ಲಿ ಅನೇಕ ಸಾಮ್ಯಗಳನ್ನು ತನ್ನ ಶಿಷ್ಯರಿಗೆ ಹೇಳಿದನು ಮತ್ತು ನೆರೆದು ಬಂದಂಥ ಜನರಿಗೆ ಹೇಳುತ್ತಾ ಇದ್ದನು. ಸಾಮ್ಯಗಳು ಅಂತಂದ್ರೆ ಕಥೆಗಳ ರೂಪದಲ್ಲಿ ಸತ್ಯವನ್ನ ಅವರಿಗೆ ಹೇಳುವಂಥದ್ದು. ಈಗ ನಾವು ಕೆಲವು ಸಲ ಕಥೆಗಳನ್ನು ಆಸಕ್ತಿಯಿಂದ ಕೇಳ್ತೇವೆ. ಯಾಕೆ ಕಥೆಗಳನ್ನು ಆಸಕ್ತಿಯಿಂದ ಕೇಳ್ತೇವೆ? ಅದರಲ್ಲಿ ಅಂತ ಒಂದು ಕಾರ್ಯಗಳು ಅಡಕವಾಗಿರ್ತವೆ. ಆಸಕ್ತಿಯಿಂದ ಯಾವ ಕಡೆನೂ ಗಮನ ಹರಿಸದೆ ಕಥೆಗಳನ್ನು ಕೇಳುವಂತ ಒಂದು ಅಭ್ಯಾಸ ಪ್ರತಿಯೊಬ್ಬ ಮನುಷ್ಯನಿಗೆ ಇರುತ್ತದೆ. ಆದರೆ ಹೀಗೆ ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ದೇವರ ರಾಜ್ಯವನ್ನು ಕುರಿತಾಗಿ, ದೇವರನ್ನ ಕುರಿತಾಗಿ, ಪರಲೋಕವನ್ನು ಕುರಿತಾಗಿ, ಸೇವೆಯನ್ನು ಕುರಿತಾಗಿ ಆತನು ನೇರವಾಗಿ ಜನರ ಬಳಿಯಲ್ಲಿ ಮಾತನಾಡಲಿಲ್ಲ. ಆತನು ಹೇಗೆ ಮಾತನಾಡ್ತಾ ಇದ್ದನು? ಅನೇಕ ಸಾಮ್ಯಗಳ ಮೂಲಕವಾಗಿ ಮಾತನಾಡಿದನು. ಕಥೆಗಳ ರೂಪದಲ್ಲಿ ಅವರಿಗೆ ದೇವರನ್ನು ಕುರಿತಾಗಿ, ಪರಲೋಕವನ್ನು ಕುರಿತಾಗಿ, ಸ್ವಾರ್ಥೆಯನ್ನು ಕುರಿತಾಗಿ, ದೇವಕುಮಾರನನ್ನು ಕುರಿತಾಗಿ, ನಂಬುವುದರ ಕುರಿತಾಗಿ, ನಿತ್ಯ ಜೀವವನ್ನು ಹೊಂದಿಕೊಳ್ಳುವುದರ ಕುರಿತಾಗಿ ಸಾಮ್ಯಗಳ ಮೂಲಕವಾಗಿ ಆತನು ಮಾತನಾಡಿದನು. ಕಥೆಗಳ ಮೂಲಕವಾಗಿ ಅವರಿಗೆ ಸತ್ಯವನ್ನ ತಿಳಿಸಿ ಹೇಳಿದನು. ಇಲ್ಲಿ ಒಬ್ಬ ಶಿಷ್ಯನು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ, ಏನಂತ? ದೇವರ ರಾಜ್ಯದಲ್ಲಿ ಯಾವ ಮನುಷ್ಯ ಊಟ ಮಾಡ್ತಾನೋ ಅವನೇ ಧನ್ಯನು ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ದೇವರ ರಾಜ್ಯದಲ್ಲಿ ದೇವರ ಜೊತೆಯಲ್ಲಿ ಕೂತ್ಕೊಂಡು ಯಾವ ಮನುಷ್ಯ ಊಟ ಮಾಡ್ತಾನೋ ಅವನೇ ಧನ್ಯನು. ಯಾಕಂದ್ರೆ ದೇವರ ಸಂಗಡ ಊಟ ಮಾಡುವಂತ ಸೌಭಾಗ್ಯ ಆ ಮನುಷ್ಯನಿಗೆ ಸಿಗುತ್ತದೆ. ಅದು ಎಂಥ ದೊಡ್ಡ ಸಂತೋಷವನ್ನುಂಟು ಮಾಡುವಂತ ಕೆಲಸ ಅಲ್ವಾ? ಅವನೇ ಧನ್ಯನು ಎಂಬುದಾಗಿ ಇಲ್ಲಿ ಶಿಷ್ಯನು ಹೇಳ್ತಾ ಇದ್ದಾನೆ. ಆದರೆ ಆ ಶಿಷ್ಯನು ಹಾಗೆ ಹೇಳಿದ್ದಕ್ಕೆ ಯೇಸು ಸ್ವಾಮಿ ಹೇಳುವಂತ ಮಾತ್ರ ನೀವು ಗಮನಿಸಿರಿ. ಅಂದ್ರೆ ಶಿಷ್ಯನ ಭಾವನೆ ಎಲ್ಲ ಹೇಗಿದೆ? ದೇವರ ರಾಜ್ಯವನ್ನು ಸೇರ್ಬೇಕಾದ್ರೆ ಹೇಗಿರ್ಬೇಕೋ ಏನೋ, ಆ ದೇವರ ಜೊತೆಯಲ್ಲಿ ಸೇರಿಕೊಂಡು ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಹೇಗಿರ್ಬೇಕೋ ಏನೋ ಅಂಥೇಳಿ ಅವನ ಒಂದು ಭಾವನೆ, ಅವನ ಒಂದು ಕಲ್ಪನೆ, ನಾವೊಂದು ದೊಡ್ಡ ಸ್ಥಾನದಲ್ಲಿರಬೇಕು, ನಾವು ತುಂಬಾ ಎತ್ತರದಲ್ಲಿ ಬೆಳೆದಿರಬೇಕು, ಆಗಲೇ ದೇವರ ಜೊತೆಯಲ್ಲಿ ನಾವು ಕೂತ್ಕೊಂಡು ಊಟ ಮಾಡುವುದಕ್ಕೆ ಸಾಧ್ಯವೇನೋ, ಆಗಲೇ ನಾವು ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವೇನೋ ಎಂಬುದಾಗಿ ಅವನು ಅಂದ್ಕೊಂಡಿದ್ದಾನೆ. ಈಗ ಯಾರಾದರೂ ನಿಮ್ಮನ್ನ ದೊಡ್ಡ ಮನುಷ್ಯರು ಊಟಕ್ಕೆ ಅವ್ರ ಮನೆಗೆ ಹೋಗಬೇಕು, ಬನ್ರಿ MLA ಕರೆದಿದ್ದಾರೆ, MP ಕರೆದಿದ್ದಾರೆ ಅಂತಂದ್ರೆ ಹೋಗ್ಬೇಕಾಗುತ್ತೆ ಅಲ್ವಾ? ಹೋಗ್ತೀರಾ? ಸಾಮಾನ್ಯ ಜನರೇ ಇನ್ವಿಟೇಷನ್ ಕೊಟ್ಟು ಮದುವೆಗೆ ಬನ್ರಿ ಅಂತಂದ್ರೆ ಹೋಗ್ಬಿಡ್ತೀರಾ ಎದ್ದು ಬಿದ್ದು. ಇನ್ನು MLA ಕರೆದಿದ್ದಾರೆ, MP ಕರೆದಿದ್ದಾರೆ ಅಂತಂದ್ರೆ, ನಮ್ಮ ಮುಖ್ಯಮಂತ್ರಿಗಳು ಕರೆದಿದ್ದಾರೆ ಅಂತಂದ್ರೆ ಹೋಗದೆ ಎದ್ದು ಬಿಡ್ತೀರಾ? ಹೋಗೋದಕ್ಕೆ ಗ್ಯಾರಂಟಿ ರೆಡಿ ಆಗ್ಬಿಡ್ತೀರಾ? ಅವ್ರು ಅದಕ್ಕೂ ಒಂದು ಗ್ಯಾರಂಟಿ ಬಸ್ ರೆಡಿ ಮಾಡಿಬಿಟ್ಟಿರ್ತಾರೆ, ಊಟಕ್ಕೆ ಫ್ರೀ ಆಗಿ ಕರ್ಕೊಂಡು ಹೋಗೋದಕ್ಕೆ, ಕರ್ಕೊಂಡು ಬಂದು ಡ್ರಾಪ್ ಮಾಡೋದಕ್ಕೆ ಅಂತ ಅಲ್ವಾ? ಉದಾಹರಣೆಗೆ ಈಗ ಅವ್ರು ಕರೆದ್ರೆ ಹೋಗದೆ ಇರ್ತೀರಾ? ಗ್ಯಾರಂಟಿ. ಎಲ್ಲಿಗೆ ಹೋಗ್ತಿರೋ ಬಿಡ್ತಿರೋ, ಕೆಲಸಕ್ಕೆ ಹೋಗ್ತಿರೋ ಬಿಡ್ತಿರೋ, ಅಲ್ಲಿಗೆ ಮಾತ್ರ ಹೋಗ್ತೀವಿ. ಯಾಕಂದ್ರೆ ನಮ್ಮ MLA ಕರೆದಿದ್ದಾರೆ, MP ಕರೆದಿದ್ದಾರೆ, ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಅವ್ರ ಜೊತೆನಲ್ಲಿ ಊಟಕ್ಕೆ ನಾವು ಇವತ್ತು ಕೂತ್ಕೊಳ್ಳಕ್ ಹೋಗ್ತಾ ಇದ್ದೀವಿ ಅಂತ ಅಲ್ವಾ? ಹೋಗ್ತೀರಾ? ಹೋಗೋದಕ್ಕೆಲ್ಲ ರೆಡಿ ಆಗ್ತೀರಾ? ಆದ್ರೆ ಯಾವ ತರ ಹೋಗ್ತೀರಾ? ಚೆನ್ನಾಗಿ ರೆಡಿಯಾಗಿ ಹೋದ್ರೇನೆ ಮರ್ಯಾದೆ ಅಲ್ಲಿ ಒಳಗೆ ಸೇರಿಸ್ತಾರೆ. ಇಲ್ಲ ಅಂತಂದ್ರೆ ಗೇಟಲ್ಲೇನೆ ಬೌನ್ಸರ್ಗಳು ನಿಂತಿರ್ತಾರೆ,
ಅಲ್ವಾ? ಹೆಂಗೋ ಹೋಗ್ಬಿಟ್ರೆ ಅವ್ರೇನ್ ಮಾಡ್ತಾರೆ, ಏಯ್ ನೀನ್ ಇಲ್ಲಿ ಬರೋ ಆಗಿಲ್ಲ, ಈ ಕಡೆ ನಡಿ ನಡಿ, ನಿನಗೆ ಇದು ಜಾಗ ಅಲ್ಲ, ನೀನ್ ಬರುವಂತ ಜಾಗ ಇದು ಅಲ್ಲ, ನಡಿ ಅಂತೇಳಿ ಕಳಿಸ್ತಾರೆ. ಅದೇ ಸ್ವಲ್ಪ ಟಿಪ್ ಟಾಪ್ ಆಗಿ ಹೋಗ್ಬಿಟ್ರಿ ಅಂತಂದ್ರೆ, ಓ ಏನೋ ಕರೆದಿರ್ಬೋದು, ಇನ್ವಿಟೇಷನ್ ಕೊಟ್ಟಿರ್ತಾರೆ ಇವ್ರಿಗೆ, ಅದಕ್ಕೆ ಹಿಂಗಾಗಿ ಬಂದಿದ್ದಾರೆ ಅಂತ ಒಳಗಡೆ ಸೇರಿಸ್ತಾರೆ. ಅಂತಂದ್ರೆ ನಿಮ್ಮ ರೂಪವನ್ನ ನೋಡಿ, ನಿಮ್ಮ ಸ್ಥಿತಿಯನ್ನ ನೋಡಿ ಅಲ್ಲಿ ಒಳಗಡೆ ನಿಮಗೆ ಪ್ರವೇಶ ಇರ್ತದೆ ಅಲ್ವಾ? ಇದು ಲೌಕಿಕವಾಗಿ ನಡೆಯುವಂಥದ್ದು. ಹೆಂಗೋ ಹೋಗ್ಬಿಟ್ರೆ, ಇವಾಗ ಕೆಲ್ಸಕ್ಕಂತ ಹೋಗ್ತೀರಾ, ಗಾರ್ಮೆಂಟ್ ಕೆಲ್ಸಕ್ಕಂತ ಹೋಗ್ತೀರಾ, ಹೆಂಗೋ ಬಟ್ಟೆಗಳು ಹಾಕೊಂಡು ಹೋಗ್ಬಿಡ್ತೀರಾ, ನಡೀತೆ. ಕೆಲವರು ಅದಕ್ಕೂ ಟಿಪ್ ಟಾಪ್ ಆಗೇ ಹೋಗ್ತಾರೆ. ಇನ್ನು ಬೇರೆ ಬೇರೆ ಕೆಲಸಗಳಿಗೆ ನೀವು ಹೋಗ್ತಾ ಇರ್ತೀರಾ. ಯಾವ್ಯಾವ ಕೆಲಸಗಳಿಗೆ ಹೆಂಗ್ ಹೋಗ್ಬೇಕು ಹಂಗಂಗೆ ನೀವು ಬಟ್ಟೆ ಹಾಕೊಂಡು ಹೋಗ್ತೀರಾ. ರೇಷನ್ ಕಾರ್ಡ್ ಮಾಡ್ಸೋಕೆ ಅಂತ ಹೇಳ್ಬಿಟ್ಟು ಹೋಗ್ತೀರಾ. ಅವನ ಹತ್ರ ಹೋಗಿ ಅಲ್ಲಿ ನಿಂತ್ಕೊಂಡು ಟಿಪ್ ಟಾಪ್ ಆಗಿ ಚೆನ್ನಾಗಿ ರೆಡಿಯಾಗಿ ಹೋಗ್ಬಿಟ್ರೆ ಅವನೇನ್ ಮಾಡಲ್ಲ, ಅಪ್ರೂವ್ ಮಾಡಲ್ಲ, ಅಪ್ರೂವಲ್ ಕೊಡಲ್ಲ. ಅದಕ್ಕೆ ನಿನಗೆ ಯಾಕಮ್ಮ ಹಿಂಗಿದ್ಯಾ, BPL ಕಾರ್ಡ್ ಹೋಲ್ಡ್ರ ನೀನು, ನಡಿ, ನಿನಗೆ ಅದನ್ನೆಲ್ಲ ಕೊಡಕ್ಕಾಗಲ್ಲ, ನಡಿ ಅಂದ್ಬಿಡ್ತಾನೆ ಅಲ್ವಾ? ಅಲ್ಲಿ ಹೋಗ್ಬೇಕಾದ್ರೆ ಹೆಂಗೆ, ಕೆಳಗಡೆ ಹವಾಯಿ ಚಪ್ಪಲ್ ಹಾಕೊಂಡು, ಅದು ತೂತಾಗಿರ್ಬೇಕು, ಅದು ಕಿತ್ತೋಗಿರ್ಬೇಕು, ಅದು ಕಾಣಿಸ್ತಾ ಇರಬೇಕು, ಸೌದೋಗಿರ್ಬೇಕು ಅಲ್ವಾ? ಮತ್ತೆ ಸ್ವಲ್ಪ ಅಲ್ಲಲ್ಲಿ ಐರನ್ ಮಾಡದೇ ಇರುವಂತ, ಅಲ್ಲಲ್ಲಿ ಆ ಮಣ್ಣು ಮೆತ್ಕೊಂಡಿರ್ಬೇಕು, ಈ ಕಡೆ ಇನ್ನೇನೋ ಆಗಿರ್ಬೇಕು ಕಲೆ ಅಂತ ಶರ್ಟ್ ಹಾಕೊಂಡು ಮನೇಲಿ ಅದನ್ನ ಹಿಂಗ್ ಮಾಡಿ ಹಾಕೋಕ್ ಮುಂಚೆ ಆಮೇಲೆ ತಗ್ಲಾಕೊಂಡು ಹೋಗಿ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಎಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಬೇಕು ಅಲ್ವಾ? ಅದಾ ತಾನೇ? ಸರಿ ಅಲ್ವಾ? ಹಂಗಾದ್ರೆ ಈಗ ದೇವರ ರಾಜ್ಯಕ್ಕೆ ಊಟಕ್ಕೆ ಹೋಗ್ಬೇಕಂತ ಇಟ್ಕೊಳ್ಳಿ, ಹೆಂಗ್ ಹೋಗ್ತೀರಾ? ಈ ಲೋಕದಲ್ಲಿ ಹಿಂಗಿದೆ ಅಂತಂದ್ರೆ, ಇಲ್ಲೇ ಟಿಪ್ ಟಾಪ್ ಸಿಸ್ಟಮ್ ಇದೆ ಅಂತಂದ್ರೆ, ಇಲ್ಲೇ ಹೈಫೈ ಸಿಸ್ಟಮ್ ಇದೆ ಅಂತಂದ್ರೆ, ಇನ್ನು ದೇವರ ರಾಜ್ಯಕ್ಕೆ ನೀವು ಹೋಗ್ಬೇಕು. ಭೂಮ್ಯಾಕಾಶಗಳನ್ನು ನಿರ್ಮಿಸಿರುವಂತ ದೇವರ ಜೊತೆಯಲ್ಲಿ ಹೋಗಿ ನೀವು ಕೂತ್ಕೊಳ್ಬೇಕು. ಅಲ್ಲಿಗೆ ಹೋಗೋದಕ್ಕೆ ಹೆಂಗ್ ಹೋಗ್ತೀರಾ? ಯಾವ ಕಲರ್ ಬಟ್ಟೆ ಹಾಕೋತೀರಾ? ಯಾವ ಕಲರ್ ಚೂಡಿದಾರ್ಸ್ ಚೂಸ್ ಮಾಡ್ತೀರಾ? ಇಲ್ಲಿ ಯೂನಿಫಾರ್ಮ್ ಹಾಕೊಂಡು ಹಾಡು ಹಾಡ್ತಾರೆ, ಇನ್ನು ಅಲ್ಲಿಗೆ ಯಾವ ಕಲರ್ನ ಚೂಸ್ ಮಾಡ್ತೀರಾ? ಎಷ್ಟು ಅಂತ ಕಲರ್ ಚೂಸ್ ಮಾಡ್ತೀರಾ? ಅಲ್ವಾ? ವೈಟ್ ಕಲರ್ ಅನ್ನುವಂಥದ್ದು ಅದು ಕಲ್ಪನೆ ಅಷ್ಟೇನೆ. ವೈಟ್ ಕಲರು ಅದು ಕಲ್ಪನೆ ಅಷ್ಟೇನೆ. ಆದ್ರೆ ಪ್ರಕಾಶಮಯವಾಗಿರ್ತದೆ. ವೈಟ್ ಕಲರ್ ಅಂತಂದ್ರೆ ವೈಟ್ ಕಲರ್ ಅಲ್ಲ, ವೈಟ್ ಕಲರ್ಗಿಂತಲೂ ಇನ್ನೂ 100ರಷ್ಟು ಪ್ರಕಾಶಮಯವಾಗಿರ್ತಕ್ಕಂಥ ವೈಭವವುಳ್ಳ ಬಟ್ಟೆಗಳು ಪರಲೋಕ ರಾಜ್ಯದ ಬಟ್ಟೆಗಳು ಅಲ್ವಾ? ನಾವು ಇದನ್ನ ಹಾಕೊಂಡು ಹೋಗ್ತೀವಿ, ವೈಟ್ ಕಲರ್ ಅಂತ ನಾವು ಹಾಕೊಂಡು ಹೋಗ್ಬಿಡ್ತೀವಿ. ದೇವರ ಒಂದು ತಲೆ ಮೇಲೆ ಕೊಟ್ಬಿಟ್ಟು ಚೇಂಜ್ ಮಾಡೋ ಫಸ್ಟ್ ಅದನ್ನ ಅಂತ ಹೇಳ್ಬಿಟ್ಟು ಕಳಿಸಿ ಮತ್ತೆ ಬೇರೆ ಬಟ್ಟೆ ಅಲ್ಲಿ ಹಾಕಿಸ್ತಾರೆ ನಮಗೆ ಅಲ್ವಾ? ಇಲ್ಲಿ ಒಬ್ಬ ಮನುಷ್ಯ ಹೇಳ್ತಾನೆ, ದೇವರ ರಾಜ್ಯದಲ್ಲಿ ದೇವರ ಜೊತೆಯಲ್ಲಿ ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಆ ಮನುಷ್ಯ ಎಷ್ಟು ಧನ್ಯನು, ಎಂಥ ಭಾಗ್ಯವಂತನು, ಎಂಥ ಅದೃಷ್ಟಶಾಲಿ ಅಲ್ವಾ ಯೇಸು ಸ್ವಾಮಿ ಎಂಬುದಾಗಿ ಕೇಳ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಅವನಿಗೆ ಉತ್ತರ ಕೊಡ್ತಾರೆ, ನೀನು ಅಂದುಕೊಂಡ ಹಾಗೆ ಏನೂ ಇಲ್ಲಪ್ಪ. ನಾನೊಂದು ಕತೆ ಹೇಳ್ತೀನಿ ಕೇಳಿ. ಇವಾಗ ಆ ಕತೆನಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಏನ್ ಮಾಡ್ತಾ ಇದ್ದಾನೆ, ತನ್ನ ಮನೆಯಲ್ಲಿ ಅಡಿಗೆ ಮಾಡಿಸ್ತಾ ಇದ್ದಾನೆ. ತನ್ನ ಮನೆಯಲ್ಲಿ ಅಡಿಗೆ ಮಾಡಿಸಿ ಅವನು ಕೆಲವರನ್ನ ಕರೆದಿದ್ದಾನೆ, ಇನ್ವಿಟೇಷನ್ ಕೊಟ್ಟಿದ್ದಾನೆ. ಇನ್ವಿಟೇಷನ್ ಕೊಟ್ಟು ಕರೆದಿದ್ದಾನೆ. ಕರೆದು ಇರುವಂತ ಸಂದರ್ಭದಲ್ಲಿ ಅವನು ತನ್ನ ಮನೆಯಲ್ಲಿ ಎಲ್ಲ ವಿಧವಾದಂತ ಅಡಿಗೆಗಳನ್ನ ಅವರಿಗೋಸ್ಕರ ಮಾಡಿಸಿಟ್ಟಿದ್ದಾನೆ. ಅಂದ್ರೆ ತನ್ನ ಸ್ನೇಹಿತರನ್ನೆಲ್ಲ ಕರೆದಿದ್ದಾನೆ. ಮೊದಲನೇದಾಗಿ ಕರಿಬೇಕಾದವ್ರು ಯಾರನ್ನ ಕರೀತಾರೆ? ತಮ್ಮ ಸ್ನೇಹಿತರನ್ನ ಮೊದಲು ಕರೀತಾರಲ್ವಾ? ಸಂಬಂಧಿಕರಾದ್ಮೇಲೆ ನೆಕ್ಸ್ಟ್ ಸ್ನೇಹಿತರೇನೆ. ಕೆಲವರು ಸಂಬಂಧಿಕರನ್ನು ಕರೆಯೋಕೆ ಬಿಡ, ಅದರದ್ದೇ ಏನು, ಬಂದ್ರು ಅಷ್ಟೇ ಬಿಟ್ರು ಅಷ್ಟೇ. ಬಂದ್ರೆ ಒಂದ್ ಕಡೆ ಎಲ್ಲ ಕೂತ್ಕೊಂಡು ತಿಂದು ಹೋಗಂಗಿದ್ರೆ ಹೋಗ್ಲಿ, ಅದನ್ನೇನು ಮನೆ ತನಕನೇ ಹೋಗಿ ಕರಿಬೇಕಂತೇನಿಲ್ಲ, ಅದಕ್ಕೆ ಫೋನೇ ಮಾಡ್ಬೇಕಂತೇನಿಲ್ಲ ಅಂತ ಹಿಂಗೂ ಇರುತ್ತೆ ಸಂಬಂಧಿಕರಲ್ಲಿ. ಕೆಲವೊಂದು ತೊಡಕುಗಳು ಇರ್ತವೆ ಅಲ್ವಾ? ಆದ್ರೆ ಸ್ನೇಹಿತರಿಗೆ ಮೊದಲನೆಯ ಆದ್ಯತೆಯನ್ನ ಕೊಡ್ತಾರೆ. ಸ್ನೇಹಿತರನ್ನ ಪ್ರತಿಯೊಬ್ಬರು ಇನ್ವೈಟ್ ಮಾಡ್ತಾರೆ, ಪ್ರತಿಯೊಬ್ಬರು ಕರೀತಾರೆ. ತಮ್ಮ ಕಾರ್ಯಕ್ರಮಗಳಿಗೆ ಲಿಸ್ಟ್ ಮಾಡ್ಕೊಳ್ತಾರೆ, ಯಾರನ್ನ ಫಸ್ಟ್ ಕರಿಬೇಕು, ಯಾರನ್ನ ನೆಕ್ಸ್ಟ್ ಕರಿಬೇಕು, ಯಾರು ದೂರದಲ್ಲಿದ್ದಾರೆ ಅಂತವ್ರನ್ನ ಫಸ್ಟೇ ಕರಿಬೇಕು, ಮೊದಲೇ ಅವ್ರಿಗೆ ಹೇಳ್ಬೇಕು. ಯಾರು ಹತ್ತಿರದಲ್ಲಿದ್ದಾರೆ ಅವ್ರಿಗೆ ಸ್ವಲ್ಪ ತಡವಾಗಿ ಹೇಳಿದ್ರೆ ನಡೆಯುತ್ತೆ. ಇನ್ನು ಯಾರ್ಯಾರು ಎಲ್ಲೆಲ್ಲಿದ್ದಾರೋ, ಯಾರ್ಯಾರನ್ನ ಮರ್ತಿದೀವೋ ಎಲ್ಲಾನು ಲಿಸ್ಟ್ ಮಾಡ್ಕೊಂಡು ಇನ್ವೈಟ್ ಮಾಡ್ತಾರೆ ಅಲ್ವಾ? ಹಾಗೆ ಈ ಶ್ರೀಮಂತ ಕೂಡ ಏನ್ ಮಾಡ್ತಾನೆ, ತನ್ನ ಸ್ನೇಹಿತರಲ್ಲಿ ಎಲ್ಲರನ್ನ ಇನ್ವೈಟ್ ಮಾಡ್ತಾನೆ, ಎಲ್ಲರನ್ನ ಕರೀತಾನೆ. ಇವತ್ತು ನನ್ನ ಮನೆಯಲ್ಲಿ ಇಂಥ ಡೇಟ್ಗೆ ಅಡಿಗೆ ಮಾಡಿಸ್ತಾ ಇದ್ದೀನಿ, ನಿಮಗೋಸ್ಕರವಾಗಿ ಒಂದು ಪಾರ್ಟಿ ಮಾಡ್ತಾ ಇದ್ದೀನಿ, ಔತಣ ಕೂಟ ಇದೆ, ಅದಕ್ಕೋಸ್ಕರ ತಪ್ಪದೇನೆ ನೀವು ಬರಬೇಕು ಅಂತ ಹೇಳಿ ಇನ್ವಿಟೇಷನ್ ಕೊಟ್ಟಿರ್ತಾನೆ.
ಆದರೆ ಅವನು ಇನ್ವಿಟೇಷನ್ ಕೊಡುವಾಗೆಲ್ಲ ಆಯ್ತು ಬರ್ತೀವಿ ಖಂಡಿತ ಬರ್ತೀವಿ ಅಂತ ಎಲ್ಲರೂ ಹೇಳ್ಬಿಡ್ತಾರೆ. ಆದ್ರೆ ಆತನು ನೇಮಿಸಿರುವಂತಹ ದಿನ ಬರುತ್ತೆ. ಅವನ ಮನೆಯಲ್ಲಿ, ಅರಮನೆಯಲ್ಲಿ ಅಡಿಗೆ ಎಲ್ಲ ರೆಡಿ ಆಗುತ್ತೆ. ನಾನಾ ವಿಧವಾದಂತ ವೆರೈಟಿ ಅಡಿಗೆಗಳನ್ನ ಅವನು ರೆಡಿ ಮಾಡಿಸಿರ್ತಾನೆ. ರೆಡಿ ಮಾಡಿಸ್ಬಿಟ್ಟು ನೋಡ್ತಾನೆ, ಯಾರು ಇನ್ವಿಟೇಷನ್ ತಗೊಂಡವ್ರು ಬರ್ತಾನೆ ಇಲ್ಲ ಮನೆಗೆ. ಏನಿದು ಯಾರು ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಡಿಗೆ ಎಲ್ಲ ರೆಡಿ ಆದ್ಮೇಲೆ ಏನ್ ಮಾಡ್ತಾನೆ, ತನ್ನ ಆಳುಗಳನ್ನ ಕಳಿಸ್ತಾನೆ. ತನ್ನ ಆಳುಗಳನ್ನ ಒಬ್ಬೊಬ್ಬರ ಮನೆಗೂ ಕಳಿಸ್ತಾನೆ. ಕಳಿಸ್ಬಿಟ್ಟು ಈಗ ಎಲ್ಲನೂ ಸಿದ್ಧವಾಗಿದೆ, ಅಡಿಗೆ ರೆಡಿ ಆಗಿದೆ, ಊಟಕ್ಕೆ ಸಿದ್ಧವಾಗಿದೆ, ಎಲ್ಲರೂ ಬನ್ರಿ, ಯಜಮಾನ ಕಾಯ್ತಾ ಇದ್ದಾನೆ ಎಂಬುದಾಗಿ ಅವ್ರು ಹೋಗಿ ಕರಿತಾ ಇದ್ದಾರೆ. ಆದ್ರೆ ಅವ್ರು ಹೋಗಿ ಕರೆಯುವಾಗ ಉತ್ತರಗಳನ್ನ ನಾವು ಇಲ್ಲಿ ಓದಿರುವಂತ ವಾಕ್ಯದಲ್ಲಿ ನೋಡ್ತೇವೆ. ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ಏನಂತರ ಉತ್ತರ ಕೊಡ್ತಾ ಇದ್ದಾರೆ? ಒಬ್ಬೊಬ್ಬನು ಒಂದೊಂದರ ಉತ್ತರ ಕೊಡ್ತಾ ಇದ್ದಾನೆ. ಆದ್ರೆ ಎಲ್ಲರೂ ಏಕ ಮನಸ್ಸಿನಿಂದ ನನಗೆ ಬರೋಕ್ಕಾಗಲ್ಲ, ಸಾರಿ ಅಂತ ಹೇಳ್ಬಿಡಪ್ಪ, ನನಗೆ ಬರೋಕ್ಕಾಗಲ್ಲ, ಸಾರಿ ಅಂತ ಹೇಳ್ಬಿಡಪ್ಪ ಅಂತಾನೆ ಉತ್ತರ ಬರ್ತಾ ಇದೆ. ಏನಂತ ಹೇಳ್ತಾರಂತ ನೋಡೋಣ. ಮೊದಲನೇದಾಗಿ ಮನುಷ್ಯ ಏನಂತ ಹೇಳ್ತಾನೆ? ಮೊದಲನೆಯವನು 18ನೇ ವಚನದಲ್ಲಿ ನಾವು ನೋಡ್ತೇವೆ. ಮೊದಲನೆಯವನು ಆ ಆಳನ್ನು ನೋಡಿ, ಹೊಲವನ್ನು ಕ್ರಯಕ್ಕೆ ತಕ್ಕೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದಕ್ಕೆ ನನಗೆ ಅಗತ್ಯವಿದೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೇನೆ ಎಂದು ಹೇಳು. ನೋಡಪ್ಪ, ನಾನೊಂದು ಹೊಲ ತಗೊಂಡಿದ್ದೀನಿ, ಅದನ್ನ ನೋಡೋದಕ್ಕೆ ನಾನು ಇವತ್ತೇ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ಸ್ನೇಹಿತನ ಮನೆಗೆ ಊಟಕ್ಕೆ ಬರಲಿಕ್ಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ, ದಯವಿಟ್ಟು ಕ್ಷಮಿಸು ಅಂತ ಹೇಳ್ಬಿಡ್ತಾನೆ. ಇವಾಗ ನಮ್ಮ ಒಂದು ಪರಿಸ್ಥಿತಿಗೆ ಅದನ್ನ ತಗೊಂಡ್ರೆ, ನಾನು ಯಾವುದೋ ಲ್ಯಾಂಡ್ ಪರ್ಚೇಸ್ ಮಾಡ್ಕೊಂಡಿದ್ದೀನಿ, ಅದು ರಿಜಿಸ್ಟ್ರೇಷನ್ ಇದೆ, ಇವತ್ತೇ ಹೋಗ್ಬೇಕು, ಅದಕ್ಕೆ ಬರೋಕ್ಕಾಗಲ್ಲ ನನ್ನಿಂದ. ನನಗೆ ಯಾವುದೋ ಒಂದು ಲ್ಯಾಂಡ್ ಡೀಲಿಂಗ್ ಇದೆ, ಅದಕ್ಕೋಸ್ಕರ ನಾನು ಬರೋಕ್ಕಾಗೋದಿಲ್ಲ, ಅವ್ರಿಗೆ ಹೇಳ್ಬಿಡಪ್ಪ ಅಂತ ಇವನು ಉತ್ತರ ಕೊಡ್ತಾ ಇದ್ದಾನೆ. ಜಮೀನನ್ನ ತಗೊಂಡಿದ್ದೇನೆ, ಹೊಲನ ತಗೊಂಡಿದ್ದೇನೆ, ಅದನ್ನ ಹೋಗಿ ನಾನು ನೋಡ್ಬೇಕು, ಅದಕ್ಕೋಸ್ಕರ ಅವನ ಮನೆಗೆ ಊಟಕ್ಕೆ ನಾನು ಬರ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಹೇಳು. ಮೊದಲನೆಯವನ ಉತ್ತರ. ಈಗ ಎರಡನೆಯವನ ಉತ್ತರವನ್ನ ನಾವು ಗಮನಿಸಿ ನೋಡುವಾಗ, ನಾನು 5 ಜೋಡಿ ಎತ್ತುಗಳನ್ನು ತಕ್ಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡೆನೆಂಬುದಾಗಿ ಹೇಳು. 5 ಜೋಡಿ ಎತ್ತುಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಇದು ಗ್ರಾಮಗಳಲ್ಲಿ ಉಪಯೋಗಿಸುವಂತ ಒಂದು ಮಾತು. ಇಲ್ಲಿ ನಾವು ಇರುವಂತ ಪ್ರದೇಶದಲ್ಲಿ ಉಪಯೋಗಿಸುವುದಾದ್ರೆ, ನೋಡಪ್ಪ, ನಾನು ಕೆಲವೊಂದು ಕಾರ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ, ಲಾರಿ ಪರ್ಚೇಸ್ ಮಾಡಿದ್ದೀನಿ, ಟೆಂಪೋ ಪರ್ಚೇಸ್ ಮಾಡಿದ್ದೀನಿ, ಬಸ್ ಪರ್ಚೇಸ್ ಮಾಡಿದ್ದೀನಿ, ಅದನ್ನ ನಾನು ನೋಡೋದಕ್ಕೆ ಹೋಗ್ಬೇಕು, ಅದ್ರ ಕಂಡೀಷನ್ ನ ಚೆಕ್ ಮಾಡಬೇಕು, ಅದನ್ನ RTO ಆಫೀಸ್ಗೆ ತಗೊಂಡು ಹೋಗ್ಬೇಕು, ಅದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅದಕ್ಕೋಸ್ಕರ ಪಾಸಿಂಗ್ ಮಾಡಿಸ್ಬೇಕು, ನನಗೆ ಬರೋಕೆ ಇವತ್ತು ಟೈಮ್ ಇಲ್ಲ ಅಂತ ಅವನಿಗೆ ಹೇಳ್ಬಿಡು. ಎರಡನೇ ಅವನ ಉತ್ತರ ಬರ್ತಾ ಇದೆ. ನಾನು ಗಾಡಿಗಳು ತಗೊಂಡಿದ್ದೀನಿ, ಅದ್ರ ರಿಜಿಸ್ಟ್ರೇಷನ್ ಇದೆ, ಇವತ್ತು ಹೋಗ್ಲೇಬೇಕಾಗಿದೆ, ಅದಕ್ಕೆ ಊಟಕ್ಕೆ ಬರೋಕ್ಕಾಗೋದಿಲ್ಲ ಅಂತ ಅವನಿಗೆ ಹೇಳ್ಬಿಡು ಅಂತ ಉತ್ತರ ಕೊಡ್ತಾ ಇದ್ದಾನೆ. ಇನ್ನು ಮೂರನೇ ಅವನ ಉತ್ತರ ಏನ್ ಬರ್ತಾ ಇದೆ ನೋಡೋಣ. 20ನೇ ವಚನದಲ್ಲಿ, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ರಿಂದ ನಾನು ಬರುವುದಕ್ಕಾಗುವುದಿಲ್ಲ ಎಂದು ಹೇಳು. ಇವನು ಜಾಸ್ತಿ ಏನು ಎಕ್ಸ್ಪ್ಲೇನೇ ಮಾಡ್ತಾ ಇಲ್ಲ, ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ನಾನು ಮದುವೆ ಆಗಿದ್ದೀನಪ್ಪ, ಅದಕ್ಕೆ ಬರೋಕ್ಕಾಗೋದಿಲ್ಲ ಅಂತ. ಮುಂದೆ ಏನ್ ಮಾಡ್ಬೇಕಂತ ಅವನು ಹೇಳ್ತಾ ಇಲ್ಲ, ಏನ್ ಮಾಡ್ತಾನೆ ಅಂತ. ಮೊದಲೇ ಅವನು ಏನ್ ಹೇಳ್ತಾನೆ, ನಾನು ಹೊಲ ತಗೊಂಡಿದ್ದೇನೆ, ಅದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿಲ್ಲ. ಅವನು ಮುಂದಕ್ಕೆ ಹೇಳ್ದ, ಕಾರಣ ಹೇಳ್ದ, ನಾನು ಹೊಲ ತಗೊಂಡಿದ್ದೀನಿ, ಅದನ್ನ ನೋಡೋಕ್ ಹೋಗ್ತಾ ಇದ್ದೀನಿ, ಅದಕ್ಕೆ ಬರೋಕ್ಕಾಗೋದಿಲ್ಲ. ಎರಡನೇ ಅವನು ಏನ್ ಹೇಳ್ತಾನೆ, ನಾನು ಎತ್ತುಗಳು ತಗೊಂಡಿದ್ದೀನಿ, ಅವುಗಳನ್ನ ಪರೀಕ್ಷೆ ಮಾಡಬೇಕು, ಹೆಂಗೆ ಏನೇನು ಕಂಡೀಷನ್ ಇದೆ ಎತ್ತುಗಳದು ಅಂತ ಪರೀಕ್ಷೆ ಮಾಡಬೇಕು, ಅದಕ್ಕೆ ಬರೋಕ್ಕಾಗೋದಿಲ್ಲ. ಮೂರನೇ ಅವನು ಏನ್ ಹೇಳ್ತಾನೆ, ಯಾಕೆ ಹೆಂಡತಿನ ಜೊತೆ ಕರ್ಕೊಂಡೇ ಹೋಗತ್ತಾನೆ. ಇವನ್ಗೆ ಏನಪ್ಪ, ನಾನು ಮದುವೆ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಅಲ್ಲಿ ಯಾಕೆ ಹೋಗೋದು, ಟೈಮ್ ಎಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ಕೊಳ್ಳೋದು, ಇಲ್ಲೇ ಮನೇಲೆ ಇರೋದೇ ತಿಂದ್ಬಿಟ್ಟು ಆರಾಮಾಗಿ ಹೆಂಡತಿ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ಇದ್ಬಿಡೋಣ ಅಂತ ಇವನ ಐಡಿಯಾ. ಒಟ್ನಲ್ಲಿ ಅಲ್ಲಿಗೆ ಹೋಗ್ಬಾರ್ದು, ಅದನ್ನ ಅವಾಯ್ಡ್ ಮಾಡಬೇಕು. ಅದಕ್ಕೆ ಇವನೇನ್ ಹೇಳ್ತಾ ಇದ್ದಾನೆ, ನಾನು ಮದುವೆ ಆಗಿದ್ದೀನಿ, ಬರೋಕ್ಕಾಗೋದಿಲ್ಲ. ಅಲ್ಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಬೇಕು. ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ, ನಾನು ಎತ್ತುಗಳು ತಗೊಂಡಿದ್ದೀನಿ, ಬರೋಕ್ಕಾಗೋದಿಲ್ಲ. ನಾನು ಜಮೀನ್ ತಗೊಂಡಿದ್ದೀನಿ, ಬರೋಕ್ಕಾಗೋದಿಲ್ಲ. ಹಾಗಾದ್ರೆ ಆಹ್ವಾನ ಪತ್ರಿಕೆಯನ್ನ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಇಲ್ಲಿ ನೆಪ ಹೇಳ್ತಾ ಇದ್ದಾರೆ. ಏನಂತ, ನಾವು ಊಟಕ್ಕೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ, ಯಜಮಾನನಿಗೆ ಕ್ಷಮಿಸಬೇಕೆಂಬುದಾಗಿ ಹೇಳು. ನನಗೆ ಆ ಕೆಲಸ ಇದೆ, ನನಗೆ ಈ ಕೆಲಸ ಇದೆ ಎಂಬುದಾಗಿ ನನಗೆ ಬರೋಕ್ಕಾಗ್ತಾ ಇಲ್ಲ, ಕ್ಷಮಿಸೋದಕ್ಕೆ ಹೇಳು. ಇನ್ವಿಟೇಷನ್ ಬಂದಿದೆ, ಕರೆ ಇವರಿಗೆ ಬಂದಿದೆ, ಇವರು ಆಲ್ರೆಡಿ ಈಗ ಕರೆಯಲ್ಪಟ್ಟವರು. ಆದ್ರೆ ಕರೆಯಲ್ಪಟ್ಟಂತ ಜನ ಬರುವುದಕ್ಕೆ ನೆಪಗಳನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಆಳುಗಳು ಹೋಗಿ ಯಜಮಾನನ ಹತ್ರ ಹೇಳ್ತಾರೆ, ಯಜಮಾನನೇ ಈ ತರ ಎಲ್ಲ ಉತ್ತರ ಹೇಳ್ತಾ ಇದ್ದಾರೆ, ಏನ್ ಮಾಡೋದು? ಹೌದಾ, ಕರೆಯಲ್ಪಟ್ಟವರು
ಬರೋದಕ್ಕೆ ಸಿದ್ಧವಾಗಿಲ್ವಾ? ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿದಾರ. ನನಗಿಂತ ಮುಖ್ಯ ಅವರಿಗೆ ಕೆಲಸನೇ ಆಗೋಯ್ತಾ? ಹಾಗಾದ್ರೆ ನೀವೇನ್ ಮಾಡ್ರಿ, ರೋಡ್ಗಳ ಹತ್ರ ಹೋಗ್ರಿ, ಸರ್ಕಲ್ ಹತ್ರ ಹೋಗ್ರಿ, ಅಲ್ಲಿ ಯಾರ್ಯಾರು ಜನ ಸಿಗ್ತಾರೋ, ಹಾದಿ ಬೀದಿನಲ್ಲಿ ಎಲ್ಲರೂ ಹೋಗ್ತಾ ಇರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಡಿ. ಒಳ್ಳೆ ಊಟ ನಿಮಗೋಸ್ಕರ ರೆಡಿ ಆಗಿದೆ. ಶ್ರೀಮಂತ ಮನುಷ್ಯ, ಯಜಮಾನನು, ಜಮೀನ್ದಾರರು ನಿಮಗೋಸ್ಕರ ಊಟ ರೆಡಿ ಮಾಡಿಸಿದ್ದಾರೆ, ಎಲ್ಲರೂ ಬನ್ರಿ ಅಂತ ಹೇಳ್ಬಿಟ್ಟು ಅವ್ರು ಯಾವ ಸ್ಥಿತಿನಲ್ಲಿದ್ದಾರೋ ಅದೇ ಸ್ಥಿತಿನಲ್ಲಿ ಅವ್ರನ್ನ ಕರ್ಕೊಂಡು ಬಂದ್ಬಿಡಿ. ಅವರು ಯಾವ ಪರಿಸ್ಥಿತಿಯಲ್ಲಿದ್ದಾರೋ ಅದೇ ಪರಿಸ್ಥಿತಿಯಲ್ಲಿ ನನ್ನ ಮನೆಗೆ ಅವರನ್ನ ಕರ್ಕೊಂಡು ಬಂದ್ಬಿಡು. ಅವರೆಲ್ಲ ಊಟ ಮಾಡ್ಕೊಂಡು ಹೋಗ್ಲಿ. ಕರೆಯಲ್ಪಟ್ಟವರು ಇದರ ರುಚಿ ನೋಡಬಾರ್ದು. ಆದ್ರೆ ಹಾದಿ ಬೀದಿನಲ್ಲಿ ಹೋಗ್ತಾ ಇರ್ತಕ್ಕಂಥವರು, ರಸ್ತೆಗಳಲ್ಲಿ ಹೋಗ್ತಕ್ಕಂಥ ಜನರು, ಭಿಕ್ಷೆ ಕೇಳ್ತಕ್ಕಂಥವರು, ಕುಂಟರು, ಕುರುಡರು, ಕಿವುಡರು ಯಾರ್ಯಾರು ಸಿಗ್ತಾರೋ ಎಲ್ಲರನ್ನ ನನ್ನ ಮನೆಗೆ ಕರ್ಕೊಂಡು ಬಂದು ನನ್ನ ಮನೆಯನ್ನ ತುಂಬಿಸ್ರಿ, ಅವರೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಲಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಒಂದು ಸಾಮ್ಯದ ಮೂಲಕವಾಗಿ, ಕಥೆಯ ಮೂಲಕವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳು ಸಾಕಷ್ಟಿದ್ದಾವೆ. ದೇವರು ನಮ್ಮನ್ನ ಕರೆದಿದ್ದಾನೆ. ದೇವರು ನಮಗೆ ಇನ್ವಿಟೇಷನ್ ಕೊಟ್ಟಿದ್ದಾನೆ. ದೇವರು ನಮ್ಮ ಹೆಸರು ಹಿಡಿದು ಕರೆದಿದ್ದಾನೆ. ತಾಯಿಯ ಗರ್ಭದಲ್ಲಿರುವಾಗ ಗುರುತಿಸಿ ನಮ್ಮನ್ನು ಅಲ್ಲಿಂದಲೇ ಹೆಸರಿಟ್ಟು ಕರೆದಿದ್ದಾನೆ. ನೀನು ನನ್ನವನು ಎಂಬುದಾಗಿ ದೇವರು ಹೇಳಿದ್ದಾನೆ. ದೇವರು ನಮಗೆ ಕರೆಯನ್ನು ಕೊಟ್ಟ ಮೇಲೆ ಆ ದೇವರ ಕರೆಯಲ್ಲಿ ನಾವು ದೃಢವಾಗಿ ನಿಂತ್ಕೊಂಡಿದ್ದೇವ. ಆ ದೇವರ ಶಬ್ದಕ್ಕೆ ಕಿವಿಗೊಟ್ಟು, ಆ ದೇವರ ಶಬ್ದಕ್ಕೆ ನಾವು ಮರ್ಯಾದೆಯನ್ನು ಕೊಟ್ಟು ಆತನು ಕರೆಯುವಾಗ ಆತನ ಸಮ್ಮುಖದಲ್ಲಿ ನಾವು ಯಾವಾಗಲೂ ಕಾಣಿಸಿಕೊಳ್ಳುವಂಥವರಾಗಿದ್ದೇವಾ? ಆತನ ಒಂದು ವಾಕ್ಯಗಳಿಗೆ ಮರ್ಯಾದೆ ಕೊಟ್ಟು ಆತನ ವಾಕ್ಯಗಳನ್ನ ಕೈಕೊಂಡು ಅನುಸರಿಸಿ ನಾವು ನಡೆಯುವವರಾಗಿದ್ದೇವಾ? ಇನ್ವಿಟೇಷನ್ ಅಂತಂದ್ರೆ ಇದೇನೆ. ಆತನ ವಾಕ್ಯಗಳೇ ನಮಗೆ ಆಹ್ವಾನ ಪತ್ರಿಕೆಗಳು. ಎಲ್ಲಿ ನಮ್ಮನ್ನ ಆತನು ಕರೆದಿದ್ದಾನೆ? ಪರಲೋಕ ರಾಜ್ಯಕ್ಕೆ ನಮ್ಮನ್ನ ಕರೆದಿದ್ದಾನೆ. ಆ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಸಭೆಯಾಗಿ ಕೂಡಿ ಆರಾಧಿಸುವುದಕ್ಕೆ ಆತನು ನಮ್ಮನ್ನ ಕರೆದಿದ್ದಾನೆ. ಪ್ರಾರ್ಥಿಸುವುದಕ್ಕಾಗಿ ಆತನು ನಮ್ಮನ್ನ ಕರೆದಿದ್ದಾನೆ. ಐಕ್ಯತೆಯಿಂದ ಜೀವಿಸುವುದಕ್ಕಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ಅನ್ಯೋನ್ಯತೆಯಲ್ಲಿ ಇರುವುದಕ್ಕಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ಪ್ರೀತಿಯಲ್ಲಿ ಇರುವುದಕ್ಕಾಗಿ ಆತನು ನಮ್ಮನ್ನು ಕರೆದಿದ್ದಾನೆ. ಹಾಗಾದ್ರೆ ದೇವರು ನಮ್ಮನ್ನು ಕರೆದಾದ ಮೇಲೆ ಕರೆಸಿಕೊಳ್ಳಲ್ಪಟ್ಟಿರ್ತಕ್ಕಂಥ ನಾವುಗಳು, ಕರೆಯಲ್ಪಟ್ಟಿರ್ತಕ್ಕಂಥ ನಾವುಗಳು ಆತನಿಗೆ ಯೋಗ್ಯರಾಗಿ ಆತನ ಮಾತಿಗೆ ಮರ್ಯಾದೆ ಕೊಟ್ಟು ಆತನ ಸಮ್ಮುಖದಲ್ಲಿ ನಾವು ಇವತ್ತು ಕಾಣಿಸ್ಕೊಳ್ತಾ ಇದ್ದೇವಾ? ಅನೇಕರು ಹೇಳ್ತಾರೆ, ಯಾಕೆ ಚರ್ಚಿಗೆ ಬಂದಿಲ್ಲ? ಏನೋ ಸ್ವಲ್ಪ ಕೆಲಸ ಇತ್ತು, ಆಚೆ ಹೋಗಿದ್ದೆ. ಯಾಕೆ ಬಂದಿಲ್ಲ? ಏನೋ ಸ್ವಲ್ಪ ಯಾಕೋ ತಲೆ ನೋಯ್ತಾ ಇರುವಂಗಿತ್ತು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ಯಾಕೆ ಬಂದಿಲ್ಲ? ಇಲ್ಲ, ಸ್ವಲ್ಪ ರಾತ್ರಿ ಲೇಟಾಗಿ ಬಂದೆ ಕೆಲಸದಿಂದ, ನಿದ್ದೆ ಮಾಡಿಬಿಟ್ಟೆ, ಮಲಗಿಬಿಟ್ಟಿದ್ದೆ, ಎಚ್ಚರ ಆಗಿಲ್ಲ. ನೋಡ್ರಿ ಎಂತೆಂಥ ದೊಡ್ಡ ದೊಡ್ಡ ನೆಪಗಳು. ನಾನು ಮದುವೆ ಆಗಿದ್ದೀನಿ ಅದಕ್ಕೆ ಬರೋಕ್ಕಾಗಿಲ್ಲ ಅಂತ ಹೇಳ್ದಂಗಾಯ್ತು. ನನಗೆ ಸ್ವಲ್ಪ ತಲೆನೋವಿದೆ, ಸ್ವಲ್ಪ ಕಾಲು ನೋವಿದೆ, ನಾನು ನಿದ್ದೆ ಮಾಡಿಬಿಟ್ಟೆ ಅಂತಂದ್ರೆ ಇದೆಲ್ಲ ಎಂಥ ನೆಪಗಳು? ತುಂಟ ನೆಪಗಳು. ಈ ನೆಪಗಳನ್ನ ಹೇಳಿ ದೇವರಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ಅಡಿಗೆ ಸಿದ್ಧ ಮಾಡಿರುವಂತ ಯಜಮಾನನೇ ದೇವರು. ಅದನ್ನೇ ಯೇಸು ಸ್ವಾಮಿ ಹೇಳಕ್ ಹೋಗ್ತಾ ಇದ್ದಾರೆ ಆ ಶಿಷ್ಯರಿಗೆ. ದೇವರ ರಾಜ್ಯದಲ್ಲಿ ಊಟ ಮಾಡುವನೇ ಧನ್ಯನು ಅಂತೇಳಿ ಹೇಳುವಾಗ ಯೇಸು ಸ್ವಾಮಿ ಆ ದೇವರ ಕುರಿತಾಗೆ ಹೇಳ್ತಾ ಇದ್ದಾನೆ, ದೇವ್ರ ಬಗ್ಗೆನೇ ಹೇಳ್ತಾ ಇದ್ದಾನೆ. ಪರಲೋಕದಲ್ಲಿ ಊಟ ಮಾಡೋದ್ರ ಬಗ್ಗೆನೇ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಅರ್ಥ ಆಗ್ಲಿ ಎಂಬುದಾಗಿ ಕಥೆ ಮೂಲಕವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಡಿಗೆ ಮಾಡಿಸಿರುವಂತ ಶ್ರೀಮಂತನೇ ದೇವರು. ಅಲ್ಲಿಗೆ ಕರೆಯಲ್ಪಟ್ಟವರೇ ನಾನು, ನೀವುಗಳು, ನಾವೆಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಆದ್ರೆ ಕರೆಯಲ್ಪಟ್ಟವ್ರು ಏನ್ ಮಾಡ್ತಾ ಇದಾರೆ? ನೆಪ ಹೇಳ್ತಾ ಇದ್ದಾರೆ. ಯಾಕೆ ಚರ್ಚಿಗೆ ಬಂದಿಲ್ಲ? ಇಲ್ಲ, ಯಾವುದೋ ಫಂಕ್ಷನ್ ಇತ್ತು, ಫಂಕ್ಷನ್ಗೆ ಹೋಗಿದ್ದೆ. ಫಂಕ್ಷನ್ಗಳು ಸಂಡೇನೇ ಆಗ್ಬೇಕಾ? ಕ್ರೈಸ್ತರದು ಸಂಡೇನೇ ಮಾಡ್ಕೊಳ್ಬೇಕಾ? ಮದುವೆಗಳು ಸಂಡೇನೇ ಮಾಡ್ಕೊಳ್ಬೇಕಾ? ತಿಥಿಗಳೆಲ್ಲ ಸಂಡೇನೇ ಆಗ್ಬೇಕಾ? ಹಿಂದು ಮುಂದೆ ಮಾಡ್ಕೊಳ್ಳೋಕೆ ಆಗೋದಿಲ್ವಾ? ಪಿಂಡ ಇಡೋದೆಲ್ಲ ಸಂಡೇನೇ ಆಗ್ಬೇಕಾ? ಮಂಡೆ ತಗೊಂಡೋಗಿಟ್ರೆ ಅವ್ರೇನ್ ತಿಂತಾರ ಬಂದು? ಯಾವುದೂ ಇಲ್ಲ, ಎಲ್ಲ ನೀರ್ಪಾಲಾಗುತ್ತೆ. ಕ್ರೈಸ್ತರಲ್ಲಿ, ಆತ್ಮಿಕ ಜನರಲ್ಲಿ, ದೇವರಿಂದ ಕರೆಯಲ್ಪಟ್ಟವರಲ್ಲಿ ಯಾವ ಫಂಕ್ಷನ್ಗಳು ಕೂಡ ಭಾನುವಾರದಲ್ಲಿ ಇರಕೂಡದು. ಚರ್ಚ್ ಒಂದು ಬಿಟ್ಟು, ಪ್ರಾರ್ಥನೆ ಒಂದು ಬಿಟ್ಟು, ಐಕ್ಯತೆ ಒಂದು ಬಿಟ್ಟು, ವಿಶ್ರಾಂತಿ ಒಂದು ಬಿಟ್ಟು, ದೇವರ ಕಾರ್ಯಗಳನ್ನು ಬಿಟ್ಟು ಬೇರೆ ಯಾವುದೂ ಭಾನುವಾರದಲ್ಲಿ ಇರಬಾರದು. ಹಂಗೆ ಇಟ್ಕೊಳ್ತಾರಂತಂದ್ರೆ ಅವ್ರು ನಿಜವಾದ ಕ್ರೈಸ್ತರಾಗಿರುವುದಕ್ಕೆ ಸಾಧ್ಯವಾಗಿರುವುದಿಲ್ಲ. ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವವರು, ದೇವರ ಸಮ್ಮುಖವನ್ನ ಅಲಕ್ಷ್ಯ ಮಾಡುವವರು ಅಂತ ಅರ್ಥ. ಅದಕ್ಕೆ ಎದ್ದು ಬಿದ್ದು ಓಡೋಗ್ತಾವಲ್ಲ, ಅವು ಆ ಕ್ಯಾಟಗರಿನೇ. ಭಾನುವಾರ ಅವು ಇಟ್ಕೊಳ್ತವೆ, ಇವು ಎದ್ದು ಬಿದ್ದು ಓಡೋಗ್ತವೆ. ಇವೆಂತ ಕ್ಯಾಟಗರಿ? ಸಿಕ್ಕಿದ್ರೆ ಸಾಕು, ಶಾಣ ಭಾಗ ಸೇಸಿಂಟಾರು,
అది చేశారంట, ఇది చేశారంట, అట్లుందంట ఇట్లుందంట, బిర్యానీ చేసిండారంట, సంగటి చేసిండారంట, కాళ్ళ సాంబార్ చేసిండారంట. అంతా కలిసి 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 తింటా ఉంటే స్వర్గమే వస్తుందంట ಅಲ್ವಾ? ಓಡ್ ಹೋಗ್ತವೆ ಕಾಣ್ಲಾರ್ದಂಗೆ, ಯಾವತ್ತೂ ಕಂಡಿರದೇ ಇರೋ ಥರ. ಹೋಗದೆ ಇದ್ರೆ ತಪ್ಪು ತಿಳ್ಕೊತಾರೆ. ತಪ್ಪು ತಿಳ್ಕೊಳ್ಳಿ, ನೀವು ಕ್ರಿಶ್ಚಿಯನ್ ಅಂತ ಅವ್ರಿಗೆ ಗೊತ್ತು. ತಪ್ಪು ತಿಳ್ಕೊಳ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಆದ್ರೆ ಸಭೆಯನ್ನ ಬಿಟ್ಟು, ದೇವರ ಸಮ್ಮುಖವನ್ನ ಬಿಟ್ಟು ನೀವು ಹೋಗ್ತಾ ಇದ್ದೀರಲ್ಲ, ನೀವು ತುಂಟ ನೆಪ ಹೇಳ್ತಾ ಇದ್ದೀರಾ, ನೀವು ದೇವರಿಂದ ತಪ್ಪಿಸ್ಕೊಳ್ತಾ ಇದ್ದೀರಾ, ದೇವರ ಕರೆಗೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ, ದೇವರ ಕಾರ್ಯಕ್ಕೆ ನೀವು ಮರ್ಯಾದೆ ಕೊಡ್ತಾ ಇಲ್ಲ. ಹಂಗೂ ನೀವು ಹೊರಗಡೆ ಹೋಗ್ಲೇಬೇಕಾ? ಚರ್ಚೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಹಂಗೆ ಸಂಜೆ ತಂಗಾಳಿಯಲ್ಲಿ ಆದಾಮ ಹವಳ್ರ ಕೈ ಹಿಡ್ಕೊಂಡು ನಡೆದಾಡ್ದಂಗೆ ಹೋಗ್ಬಿಡಿ. KLM ಮಾಲ್ ಇದೆ ಹತ್ತಿರದಲ್ಲಿ, ಹೋಗ್ಬಿಡಿ. ಅದೇನು ಎಸ್ಕಲೇಟರ್ ಅಲ್ಲಿ ಇಳಿಯೋದು ಹತ್ತೋದು, ಇಳಿಯೋದು ಹತ್ತೋದು, ಇಳಿಯೋದು ಹತ್ತೋದು ಮಾಡ್ಬಿಡಿ. ಏನು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಎಷ್ಟಪ್ಪ ಎಲ್ಲಾನು ಚೆಕ್ ಮಾಡಿಸಿ ಎಲ್ಲ ಕಿತ್ತಾಕ್ಸಿ ಅಲ್ಲಿಂದ. ಅದನ್ನೆಲ್ಲ ಎತ್ತು ಕೊಡೋದು ಮತ್ತೆ ಅದನ್ನೆಲ್ಲ ಜೋಡಿಸೋದು ಅವ್ರ ಕೆಲಸ, ಅವ್ರು ಮಾಡ್ಕೊಳ್ತಾರೆ. ನೀವು ತಗೊಳ್ದೆ ಇದ್ರೂ ಎತ್ಸಿ ಎಲ್ಲ, ಆ ಕಲರ್ ಚೆನ್ನಾಗಿದೆ ಅದು ತೋರ್ಸಪ್ಪ, ಈ ಕಲರ್ ಚೆನ್ನಾಗಿದೆ ಇದು ತೋರ್ಸಪ್ಪ, ಅದೆಷ್ಟು, ಹಂಗೆ ಹಿಂಗೆ ಏನಾನೋ ಮಾಡಿ ಟೈಮ್ ಪಾಸ್ ಮಾಡ್ಬೇಕಾ? ಹೋಗಿ ಹತ್ತಿರದಲ್ಲಿ ಎಲ್ಲ ಚರ್ಚೆಲ್ಲ ಮುಗಿಸ್ಕೊಂಡು, ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ಏನೇನು ಮಾಡಬೇಕು ನಿಮ್ಮ ಪಾಡಿಗೆ ನೀವು ಆರಾಮಾಗಿದ್ದು ಬಿಡಿ. ಆದರೆ ದೇವರ ವಾಕ್ಯವನ್ನ ಮೀರುವಂಥವರು, ದೇವರ ಸಮ್ಮುಖದಿಂದ ತಪ್ಪಿಸಿಕೊಳ್ಳುವಂಥವರು ಏನಾಗ್ತಾರೆ? ಆಪತ್ತಿಗೆ ಒಳಗಾಗ್ತಾರೆ. ದೇವರ ಸುರಕ್ಷತೆಯಿಂದ ಯಾರು ಹೊರಗಡೆ ಇರ್ತಾರಲ್ಲ ಅವರು ಆಪತ್ತಿಗೆ ಒಳಗಾಗ್ತಾರೆ. ದೇವರ ರೆಕ್ಕೆ ಕೆಳಗಡೆಯಿಂದ ಯಾರು ಆಚೆ ಹೋಗ್ತಾರಲ್ಲ ಅವ್ರಿಗೆ ಆಪತ್ತುಗಳು ಬರ್ತವೆ. ಹದ್ದುಗಳು ಬಂದು ಕುಕ್ತವೆ, ಎತ್ತಾಕೊಂಡು ಹೋಗ್ಬಿಡ್ತವೆ. ನಾಯಿ ನರಿಗಳು ಬಂದು ಕಚ್ಚಿ ಬಿಡ್ತವೆ ಅಲ್ವಾ? ಸುರಕ್ಷಿತವಾಗಿರಬೇಕು ಅಂತಂದ್ರೆ ದೇವರಲ್ಲಿ ನಾವು ನೆಲೆಸಿರಬೇಕು, ದೇವರ ಕರೆಗೆ ಕಿವಿಗೊಡಬೇಕು, ದೇವರು ನೇಮಿಸಿರುವಂಥದ್ದನ್ನ ಮಾಡುವವರಾಗಿರಬೇಕು. ಹಾಗಾದ್ರೆ ಇವತ್ತು ನಾವು ಕರೆಯಲ್ಪಟ್ಟಿದ್ದೇವೆ. ಯಾಕೆ ದೇವರು ನಮ್ಮನ್ನ ಕರೆದಿದ್ದಾನೆ? ಆತನ ವಾಕ್ಯಗಳನ್ನ ಅನುಸರಿಸಿ ನಡೆಯುವುದಕ್ಕೆ, ಪರಲೋಕ ರಾಜ್ಯದಲ್ಲಿ ನಾಳೆ ಆತನ ಸಂಗಡ ಕೂತುಕೊಂಡು ಊಟ ಮಾಡುವುದಕ್ಕಾಗಿ ದೇವರು ಕರೆದಿದ್ದಾನೆ. ಯೇಸು ಸ್ವಾಮಿ ಶಿಷ್ಯರಲ್ಲಿ ಇಬ್ಬರು ಶಿಷ್ಯರಿದ್ರು, ಮುಖ್ಯವಾದ ಶಿಷ್ಯರಿದ್ರು. ಅವ್ರ ತಾಯಿ ಬಂದು ಯೇಸು ಸ್ವಾಮಿ ಹತ್ರ ಕೇಳ್ಕೊತಾಳೆ. ಏನಂತ ಗೊತ್ತಾ? ಯೇಸು ಸ್ವಾಮಿ, ನೀನು ಪರಲೋಕವನ್ನ ಸೇರಿದ ಮೇಲೆ ಆ ದೇವರ ರಾಜ್ಯದಲ್ಲಿ ನನ್ನ ಮಕ್ಕಳು ಇಬ್ರು, ಅವರಿಬ್ರು ಅಣ್ಣ ತಮ್ಮ, ಗೊತ್ತಲ್ವಾ ಯಾರಂತ? ಅಣ್ಣ ತಮ್ಮ ಇಬ್ರು. ನನ್ನ ಮಕ್ಕಳಲ್ಲಿ ಇಬ್ರು, ಒಬ್ಬನು ನಿನ್ನ ಬಲಗಡೆ, ಇನ್ನೊಬ್ಬನು ನಿನ್ನ ಎಡಗಡೆ ಕೂತ್ಕೊಳ್ಳೋ ತರ ನೀನು ಅನುಗ್ರಹ ಮಾಡಬೇಕು ಅಂತ ಅವ್ರ ಅಮ್ಮ ಕೇಳ್ಕೊತಾರೆ ಬಂದು. ಯಾರಮ್ಮ ಕೇಳ್ಕೊತಾಳೆ? ಯಾರ? ಇಬ್ಬರು ಶಿಷ್ಯರು. ಬರುವ ಈ ವಾರದಲ್ಲಿ ಮನೆಗೆ ಹೋಗಿ ಬೈಬಲ್ ಅನ್ನ ಹುಡುಕಿ 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 ಓದಿ 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 ಬರೋ ವಾರದಲ್ಲಿ ಎಲ್ಲರೂ ಅದಕ್ಕೆ ಉತ್ತರ ಹೇಳಬೇಕು. ಸರಿನಾ? ಅದರ ಕೆಲಸನ ನೀವು ಮಾಡ್ಬೇಕು, ಹೋಮ್ವರ್ಕ್ ನಿಮಗೆ ಈ ವಾರ ಅದು. ಆ ಅಮ್ಮ ಕೇಳ್ಕೊಳ್ತಾಳೆ, ನನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆ, ಇನ್ನೊಬ್ಬನು ನಿನ್ನ ಎಡಗಡೆ ಕೂತ್ಕೊಳ್ಳೋ ತರ ಮಾಡ್ದೇವ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಯೇಸು ಸ್ವಾಮಿ ಸರಿ ಆಯ್ತಮ್ಮ ಹಂಗೆ ಮಾಡೋಣ ಅಂತ ಹೇಳಿಲ್ಲ. ಅದಕ್ಕೇನು ಹೇಳ್ತಾರೆ? ನನ್ನ ಬಲಗಡೆಯಲ್ಲಿ ಕೂತ್ಕೊಳ್ಳೋದು ಬಿಡೋದು ನನ್ನ ಚಿತ್ತ ಅಲ್ಲ, ಅದು ದೇವರ ಚಿತ್ತ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತ. ಆತನ ವಾಕ್ಯಗಳನ್ನು ಯಾವ ಮನುಷ್ಯ ಕೈಕೊಂಡು ಅನುಸರಿಸಿ ಆತನಿಗೆ ಮೆಚ್ಚುಗೆಯಾದ ಜೀವಿತವನ್ನು ನಡೆಸ್ತಾನೋ ಅಂಥವನಿಗೆ ಯಾವ್ಯಾವ ಸ್ಥಾನವನ್ನು ಆ ದೇವರು ಇಟ್ಟಿದ್ದಾನೋ ಆ ಸ್ಥಾನ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿ ನಾವು ಕಾದುಕೊಂಡಿರಬೇಕು. ಅಲ್ಲಿ ಸೇರುವ ತನಕ ನಾವೇನ್ ಮಾಡಬೇಕು? ದೇವರ ಕರೆಯಲ್ಲಿ ನೆಲೆಗೊಂಡವರಾಗಬೇಕು. ದೇವರ ಕರೆಗೆ ಕಿವಿಗೊಟ್ಟು ಅದನ್ನು ಅನುಸರಿಸಿ ಕೈಕೊಂಡು ಮರ್ಯಾದೆ ಕೊಟ್ಟು ನಡೆಯುವವರಾಗಬೇಕು. ದೇವರ ಸಮ್ಮುಖಕ್ಕೆ ನಾವು ಎಷ್ಟು ಮರ್ಯಾದೆ ಕೊಡುತ್ತೇವೋ ಅಷ್ಟು ಮರ್ಯಾದೆ ದೇವರು ನಮಗೆ ಕೊಡುತ್ತಾನೆ, ಅಷ್ಟು ಘನತೆಯನ್ನ ದೇವರು ನಮಗೆ ಕೊಡುತ್ತಾನೆ. ಆದ್ರೆ ಇಲ್ಲಿ ನಾವು ಗಮನಿಸಿ ನೋಡುವಾಗ ಕೊನೆಯಲ್ಲಿ ಆ ಮನೆ ಯಜಮಾನನು ಹೇಳುತ್ತಾನೆ, ಆದ್ರೆ ಊಟಕ್ಕೆ ಹೇಳಿಸಿಕೊಂಡವರಲ್ಲಿ ಒಬ್ಬನಾದರೂ ನಾನು ಮಾಡಿಸಿದ ಅಡುಗೆಯ ಸವಿಯನ್ನು ನೋಡಬಾರದು ಎಂದು ನಿಮಗೆ ಹೇಳುತ್ತೇನೆ. ಆ ಶ್ರೀಮಂತನು ಹೇಳ್ತಾ ಇದ್ದಾನೆ, ನಾನು ಯಾರ್ಯಾರಿಗೆ ಇನ್ವಿಟೇಷನ್ ಕೊಟ್ಟಿದ್ದೇನೋ ಅದರಲ್ಲಿ ಯಾವನು ಒಬ್ಬನು ಬರಬಾರ್ದು, ಈ ಅಡುಗೆ ಹೆಂಗಿದೆ ಅಂತ ಯಾವನು ರುಚಿ ನೋಡಬಾರ್ದು.
ಒಂದು ತುತ್ತು ಅವನ ಅನ್ನ ತಿನ್ಲೇಬಾರದು, ನಾನು ಮಾಡಿಸಿದ್ದನ್ನ. ಹೋಗ್ರಿ ಬೇರೆಯವ್ರನ್ನ ಕರ್ಕೊಂಬನ್ರಿ. ಯಾರ್ಯಾರಿಗೆ ಕಣ್ಣಿಲ್ವೋ ಅವ್ರನ್ನ ಕರ್ಕೊಂಬನ್ನಿ. ಯಾರ್ಯಾರಿಗೆ ಕಣ್ಣು ಕಾಣಿಸ್ತಾ ಇಲ್ವೋ, ಕಿವುಡರಾಗಿದ್ದಾರೋ, ಮೂಕರಾಗಿದ್ದಾರೋ, ಕುಂಟರಾಗಿದ್ದಾರೋ, ವ್ಯಾಧಿಯಲ್ಲಿದ್ದಾರೋ, ಭಿಕ್ಷೆ ಬೇಡ್ತಾ ಇದ್ದಾರೋ, ಅನ್ನ ಇಲ್ಲದೆ ಹಸುವೆಯಲ್ಲಿ ಅಲಿತಾ ಇದ್ದಾರೋ ಅಂಥವ್ರನ್ನ ಬೀದಿಗಳಿಗೆ ಹೋಗಿ, ರಸ್ತೆಗಳಿಗೆ ಹೋಗಿ, ಸರ್ಕಲ್ಗಳಿಗೆ ಹೋಗಿ ಎಲ್ಲ ಜನರನ್ನ ಕರ್ಕೊಂಡು ಬಂದು ನನ್ನ ಮನೇನ ತುಂಬಿಸಿ ಅಂತ ಅವನು ಹೇಳ್ತಾ ಇದ್ದಾನೆ. ಅವ್ರು ಕರ್ಕೊಂಡ್ಬರ್ತಾರೆ. ಮೊದಲು ಹೋಗಿ ಜನಗಳನ್ನ ದಾರಿಯಲ್ಲಿ ಸಿಕ್ಕವ್ರನ್ನೆಲ್ಲ ಕರ್ಕೊಂಡ್ಬಂದ್ರು ಕೂಡ ಮನೆಯಲ್ಲಿ ಇನ್ನೂ ತುಂಬಾ ಜಾಗ ಉಳಿದಿತ್ತು. ಅದಕ್ಕೆ ಅವನು ಹೇಳ್ತಾನೆ, ಒಬ್ಬ ಆಳು ಬಂದು ಹೇಳ್ತಾನೆ, ಯಜಮಾನನೇ ಕರ್ಕೊಂಡ್ಬಂದಿದ್ದೀವಿ ಜನರನ್ನ, ಆದ್ರೆ ಮನೇಲಿ ಇನ್ನೂ ತುಂಬಾ ಜಾಗ ಇದೆ ಅಂತ. ಮತ್ತೆ 2ನೇ ಸಲ ಹೋಗ್ರಿ, ಬೀದಿಗಳಲ್ಲಿ ಹೋಗ್ರಿ, ರಸ್ತೆಗಳಲ್ಲಿ ಹೋಗ್ಲಿ, ಯಾರ್ಯಾರು ಸಿಗ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನನ್ನ ಮನೆಯನ್ನ ನೀವು ತುಂಬಿಸ್ರಿ, ನನ್ನ ಮನೆ ತುಂಬಿರಬೇಕು ಎಂಬುದಾಗಿ ಆ ಶ್ರೀಮಂತನು ಹೇಳ್ತಾನೆ. ಆ ಯಜಮಾನನು ಆಸೆ ಪಡ್ತಾನೆ. ಹಾಗಾದ್ರೆ ದೇವರ ಆಸೆ, ದೇವರ ಬಯಕೆ ಎಲ್ಲ ಪರಲೋಕ ರಾಜ್ಯ ಖಾಲಿ ಇರಬಾರ್ದು. ಆ ಪರಲೋಕವು ತುಂಬಿಸಲ್ಪಡಬೇಕು, ಸ್ವರ್ಗದಲ್ಲಿ ತುಂಬಿಸಲ್ಪಡಬೇಕು. ಸ್ವರ್ಗವು ಖಾಲಿಯಾಗಿರಬಾರ್ದು. ಎಲ್ಲರೂ ಆ ಪರಲೋಕಕ್ಕೆ ಬಾಧ್ಯರಾಗಬೇಕು, ಅಲ್ಲಿಗೆ ಸೇರಬೇಕೆಂಬುದಾಗಿ ದೇವರು ಬಯಸಿ ನಮ್ಮನ್ನ ಈ ಲೋಕದಲ್ಲಿ ಆತನು ಕರೆದಿದ್ದಾನೆ. ಹಾಗಾದ್ರೆ ಅಲ್ಲಿಗೆ ಹೋಗೋದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಅಲ್ಲಿಗೆ ಸೇರುವುದಕ್ಕೆ ನಾವು ದೇವರ ವಾಕ್ಯದಲ್ಲಿ ದೃಢವಾಗಿ ನಿಂತಿರಬೇಕು. ಅಲ್ಲಿಗೆ ಸೇರುವುದಕ್ಕೆ ಪ್ರಾರ್ಥನೆಯಲ್ಲಿ ನಾವು ದೃಢವಾಗಿ ನಿಂತಿರಬೇಕು. ಆರಾಧನೆಗಳಲ್ಲಿ ತಪ್ಪದೆ ಪಾಲ್ಗೊಳ್ಳುವವರಾಗಬೇಕು. ಯಾಕೆ ನಾವು ಆರಾಧನೆಗಳಲ್ಲಿ ಬರ್ತಾ ಇದ್ದೇವೆ? ದೇವರ ಉಪಕಾರಗಳನ್ನು ಸ್ಮರಿಸಿ ಆತನ ಪ್ರಸನ್ನತೆಯಿಂದ ತುಂಬಿಸಲ್ಪಟ್ಟು, ಅಭಿಷೇಕದಿಂದ ತುಂಬಿಸಲ್ಪಟ್ಟು ಆತನ ಬಲವನ್ನು ಹೊಂದಿಕೊಳ್ಳುವುದಕ್ಕಾಗಿ ಬರ್ತಾ ಇದ್ದೇವೆ. ಆತನ ಜೀವಂತ ವಾಕ್ಯಗಳನ್ನು ಕೇಳಿ, ಆ ಜೀವಂತ ವಾಕ್ಯಗಳನ್ನು ನಮ್ಮ ಆತ್ಮಕ್ಕೆ ಆಹಾರವಾಗಿ ತೆಗೆದುಕೊಂಡು ಅದರಿಂದ ಬಲವನ್ನು ಹೊಂದಿ ಅದರಲ್ಲಿ ವಿಶ್ವಾಸವನ್ನು ಇಟ್ಟು ಇನ್ನೂ ಹೆಚ್ಚಾಗಿ ನಾವು ದೃಢವಾಗಿ ನಿಲ್ಲುವುದಕ್ಕಾಗಿ ವಾಕ್ಯವನ್ನು ಕೇಳುತ್ತೇವೆ. ಆ ವಾಕ್ಯವು ನಮ್ಮನ್ನು ಬದುಕಿಸುವಂಥದ್ದಾಗಿದೆ. ಹಾಗಾದರೆ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ಕರೆಯಲ್ಲಿ ನಾವು ದೃಢವಾಗಿ ನಿಂತಿದ್ದೀವಾ? ಆ ಕರೆಯಲ್ಲಿ ನಾವು ದೃಢವಾಗಿ ನಿಂತಿದ್ದೇವಾ? ದೇವರ ರಾಜ್ಯಕ್ಕೆ ನಾನು ಸೇರ್ತೇನೆ ಅನ್ನುವಂಥ ಒಂದು ಪೂರ್ಣವಾದ ಭರವಸೆ ನಮಗೆ ಇವತ್ತಿದೆಯಾ? ಅಥವಾ ಅರ್ಧಮರ್ಧ ನಂಬಿಕೆ ನಮಗಿದೆಯಾ? ಅಥವಾ ನಂಬಿಕೆನೇ ಇಲ್ವಾ? ಅಯ್ಯೋ, ನನ್ನಂತವನು ಹೆಂಗ್ ಪರಲೋಕಕ್ಕೆ ಹೋಗೋಕ್ಕಾಗುತ್ತೆ? ಚರ್ಚಿಗೆ ಬರ್ತಾ ಇದ್ದೀನಿ, ಬಟ್ ಏನೋ ಹೇಳಕ್ಕಾಗ್ತಾ ಇಲ್ಲ, ಅಷ್ಟೊಂದು ಏನೋ ನನಗೆ ಗೊತ್ತಿಲ್ಲ. ಇವತ್ತಿಗೂ ಕೂಡ ಅನೇಕರು ಹೇಳುವಂತ ಮಾತು. ದೇವರು ಕರೆದಿದ್ದಾನೆ. ಆ ಕರೆಯನ್ನ ನೀವು ಸ್ವೀಕಾರ ಮಾಡಿ. ದೇವರು ಕರೆಯುವಾಗ, ಆತನ ಮುಂದೆ ನೀವಿರುವಾಗ, ದೇವರ ಸಮ್ಮುಖದಲ್ಲಿ ನೀವು ಕಾದುಕೊಂಡಿರುವಾಗ, ದೇವರ ಸನ್ನಿಧಿಯಲ್ಲಿ ನೀವು ಕಾದುಕೊಂಡಿರುವಾಗ ಖಂಡಿತವಾಗಲೂ ನೀವು ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀರಿ. ಯಾರ್ಯಾರು ಆತನನ್ನ ನಂಬಿದರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರೆಲ್ಲರಿಗೂ ತನ್ನ ಮಕ್ಕಳಾಗುವಂತ ಅಧಿಕಾರವನ್ನ ದೇವರು ಕೊಟ್ಟಿದ್ದಾನೆ. ಹಾಗಾದ್ರೆ ಆತನ ಮಕ್ಕಳು ಅಂತಂದ ಮೇಲೆ ಇವತ್ತಲ್ಲ ನಾಳೆ ನಾವು ಆತನು ಇರುವಂತ ಜಾಗಕ್ಕೆ, ಆ ಸ್ವರ್ಗಕ್ಕೆ, ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗಿದ್ದೇವೆ, ಸೇರುವಂತವರಾಗಿದ್ದೇವೆ. ಆತನ ಜೊತೆಯಲ್ಲೇ ಕೂತ್ಕೊಂಡು ನಾವು ಊಟ ಮಾಡುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಆ ಕರೆಯನ್ನು ನಾವು ಉಳಿಸಿಕೊಳ್ಳಬೇಕು. ಆ ಕರೆಯನ್ನು ನಾವು ಉಳಿಸಿಕೊಳ್ಳಬೇಕು. ಕೊನೆಯ ತನಕ ತಾಳುವವನು ರಕ್ಷಣೆ ಹೊಂದುವನು. ಎಲ್ಲಿವರೆಗೂ ನಾವು ಜೀವಂತವಾಗಿರ್ತೇವೋ ಅಲ್ಲಿಯ ತನಕ ನಮ್ಮ ವಿಶ್ವಾಸವನ್ನ, ನಂಬಿಕೆಯನ್ನ ದೃಢವಾಗಿ ನಾವು ಇಟ್ಟುಕೊಂಡಿರಬೇಕು. ಎಲ್ಲಿವರೆಗೂ ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇರ್ತೇವೋ ಅಲ್ಲಿಯ ತನಕ, ಕೊನೆಯ ಉಸಿರಿರುವ ತನಕ ದೇವರ ವಾಕ್ಯವನ್ನ ಅನುಸರಿಸಿ ಕೈಕೊಂಡು ನಡೆಯುವವರಾಗಬೇಕು. ಆಗಲೇ ನಾವು ಆತನ ರಾಜ್ಯಕ್ಕೆ ಸೇರುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲ ಅಂತಂದ್ರೆ, ಕರೆಯಲ್ಪಟ್ಟಂತ ನಾವು ಅಲಕ್ಷ್ಯ ಮಾಡಿದ್ರೆ, ಇವತ್ತು ವಿಶ್ವಾಸಿಗಳಾಗಿರುವಂತ, ದೇವರ ವಾಕ್ಯವನ್ನ ತಿಳ್ಕೊಂಡಿರುವಂತ, ಪ್ರಾರ್ಥನೆಗಳನ್ನ ಮಾಡುವಂತ, ಆರಾಧನೆಯನ್ನು ಮಾಡುವಂತ, ದೇವರನ್ನ ಸಂಪೂರ್ಣವಾಗಿ ಅರಿತುಕೊಂಡಿರ್ತಕ್ಕಂಥ ವಿಶ್ವಾಸಿಗಳಾದ ನಾವು ಅಲಕ್ಷ್ಯ ಮಾಡಿದರೆ, ನೆಪಗಳನ್ನ ಒಡ್ಡಿದರೆ, ನೆಪಗಳನ್ನ ಹೇಳಿದರೆ, ದೇವ ಸಮ್ಮುಖವನ್ನ ಅಸಡ್ಡೆಯಾಗಿ ನೋಡಿದರೆ ದೇವರು ತಿರಸ್ಕಾರ ಮಾಡ್ತಾನೆ. ಬೀದಿಗಳಲ್ಲಿರುವವರನ್ನ ದೇವರು ಕರೀತಾನೆ. ಅವರನ್ನ ಪರಲೋಕ ರಾಜ್ಯದಲ್ಲಿ ಆತನು ತುಂಬಿಸ್ತಾನೆ. ಇಲ್ಲಿ ಕರೆಯಲ್ಪಟ್ಟವರು ಹೊರಗೆ ಉಳಿದ್ರು. ಶ್ರೀಮಂತನ ಮನೆಗೆ ಅವ್ರು ಯಾರು ಬರಲಿಲ್ಲ. ಆದ್ರೆ ಒಳಗೆ ಬಂದವರೆಲ್ಲ ಎಂಥವರು? ಕುರುಡರು, ಕುಂಟರು, ರೋಗಿಗಳು, ಭಿಕ್ಷುಕರು, ಹಾದಿ ಬೀದಿಯಲ್ಲಿ ಹೋಗ್ತಾ ಇದ್ದವರು ಯಜಮಾನನ ಮನೆಯಲ್ಲಿದ್ದಾರೆ. ಹಾಗಾದ್ರೆ ನಾನು ಹೆಂಗೋ ರಕ್ಷಣೆ ಹೊಂದ್ಕೊಂಡಿದ್ದೇನೆ, ಇಷ್ಟು ವರ್ಷ ನಾನು ಚರ್ಚಿಗೆ ಬಂದಿದ್ದೇನೆ, ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇನೆ, ನಾನು ದಶಮಾಂಶ ಕೊಟ್ಟಿದ್ದೇನೆ, ನಾನು ಚರ್ಚಲ್ಲಿ ಹಾಡು ಹಾಡಿದ್ದೇನೆ, ನಾನು ತಪ್ಪದೇ ಕಾಣಿಕೆ ಕೊಟ್ಟಿದ್ದೇನೆ, ನಾನು ಪರಲೋಕಕ್ಕೆ ಹೋಗೇ ಹೋಗ್ತೇನೆ ಅನ್ನುವಂಥ ಮೂರ್ಖತನದ ನಂಬಿಕೆ ಬೇಡವೇ ಬೇಡ. ಅಲ್ಲಿಗೆ ಸೇರ್ಬೇಕಂತಂದ್ರೆ ಏನ್ ಮಾಡಬೇಕು?
ನಮ್ಮ ಕಾಣಿಕೆಯಿಂದ ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಸಭೆಗೆ ಬರುವುದರಿಂದ ನಾವು ಸ್ವರ್ಗಕ್ಕೆ ಹೋಗೋದಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಿ ಹೋಗ್ಬೇಕಂತಂದ್ರೆ ಆತನ ವಾಕ್ಯಗಳನ್ನ ಕೈಕೊಂಡು ಅನುಸರಿಸಿ ನಡೆಯುವವರಾಗಬೇಕು. ಈ ದೇವರ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಬೇಕು. ಅನುದಿನದ ಜೀವಿತದಲ್ಲಿ ಅನುಸರಿಸುವವರಾಗಿರಬೇಕು. ಆಗ ಮಾತ್ರವೇ ನಾವು ಪರಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯವಾಗುತ್ತದೆ. ದೇವರಿಗೆ ಮರ್ಯಾದೆಯನ್ನು ಕೊಟ್ಟು ದೇವರಿಗೆ ಕೊಡಬೇಕಾಗಿರುವಂಥ ಸ್ಥಾನವನ್ನು ನಾವು ಕೊಡಬೇಕು. ದೇವರ ಕಾರ್ಯಗಳಿಗೆ ಮೊದಲನೆಯ ಆದ್ಯತೆಯನ್ನು ನಾವು ಕೊಡಬೇಕು. ಇವತ್ತು ಕೆಲಸನ, ಸೇವೆನ, ಚರ್ಚ ಅಂತಂದ್ರೆ ಜನ ಯಾವ್ದು ಆರಿಸ್ಕೊಳ್ತೀರಾ? ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೆ ಕೆಲಸದಿಂದ ತೆಗೆದು ಬಿಡ್ತಾರಂತ ಅಲ್ಲಿಗೆ ಓಡೋಗ್ ಬಿಡ್ತಾರೆ. ಚರ್ಚ್ ಇರೋ ಟೈಮ್ಗೆ ನನಗೆ ಕೆಲಸ ಇದೆ, ಫಸ್ಟ್ ಶಿಫ್ಟ್ ಇದೆ ಅಂತ ಅಲ್ಲಿಗೆ ಓಡೋಗ್ ಬಿಡ್ತಾರೆ. ಆ ಕೆಲಸನೇ ಮಾಡ್ತಾರೆ ಹೊರತು ಈ ಸ್ಮೈಲ್ ಬರ್ತಾ ಇದೆ ಅಂತಂದ್ರೆ ನಡೀತಾ ಇದೆ ಅಂತ ಅರ್ಥ ಅಲ್ವಾ? ಆ ಕೆಲಸನ ನೀವು ಮಾಡ್ತಾ ಇದ್ದೀರಾ, ಅಲ್ಲಿಗೆ ಏನ್ ಮಾಡ್ತಾ ಇದ್ದೀರಿ? ನೀವು ದೇವರ ಕರೆಯನ್ನ ತಿರಸ್ಕಾರ ಮಾಡ್ತಾ ಇದ್ದೀರಾ. ಕೆಲಸ ತಾನೇ ಬೇಕು, ಡೆಲ್ಲಿಗೆ ತಾನೇ ಹೋಗ್ಬೇಕು ನೀನು. ಡೆಲ್ಲಿಗಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗು, ಯು ಆರ್ ಫ್ರೀ ಟು ಗೋ. ಡೆಲ್ಲಿಗೆ ಹೋಗ್ಬೇಕಾ? ಹೋಗ್. ಇಂಟೆಲ್ಗೆ ಹೋಗ್ಬೇಕಾ? ಇಂಟೆಲ್ಗಾದ್ರೂ ಹೋಗು, ಇನ್ಹೆಲ್ಗಾದ್ರೂ ಹೋಗು, ಎಲ್ಲಿಗಾದ್ರೂ ಹೋಗು ಅಲ್ವಾ? ಯಾವುದನ್ನ ಆರಿಸ್ಕೊಳ್ತೇವೆ? ಇಲ್ಲಿ ನೋಡ್ರಿ ಅವ್ರು ಏನ್ ನೆಪಕ್ಕೆ ಹೊಡ್ತಾ ಇದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕು, ನಾನು ಇಲ್ಲಿಗೆ ಹೋಗ್ಬೇಕು, ನಾನು ಅದನ್ನ ನೋಡ್ಬೇಕು, ನಾನು ಇದನ್ನ ನೋಡ್ಬೇಕು, ಬರೋಕ್ಕಾಗಲ್ಲ ಅಂತ ಹೇಳಪ್ಪ. ಒಬ್ಬನು ಫ್ರೀ ಆಗೇ ಇದ್ದಾನೆ, ಮದುವೆ ಮಾಡ್ಕೊಂಡು ಆರಾಮಾಗಿ ಕೆಲಸಕ್ಕೆಲ್ಲ ರಜಾ ಹಾಕೊಂಡಿರ್ತಾನೆ ಇವನು. ಇವನಿಗೆ ಹೆಂಡತಿನ ಕರ್ಕೊಂಡು ಹೋಗಿ ಏನ್ ಅಲ್ಲಿಗೆ ಒಳ್ಳೆ ಊಟ ಎಲ್ಲ ರೆಡಿ ಮಾಡಿದ್ದಾರೆ. ಇವನ್ ಏನ್ ಹೇಳ್ತಾ ಇದ್ದಾನೆ? ನಾನು ಹೊಸದಾಗಿ ಮದುವೆ ಆಗಿದ್ದೀನಿ, ನಿನ್ನೆನೇ ಮದುವೆ ಆಗಿದ್ದೀನಿ, ಅದಕ್ಕೆ ನನಗೆ ಬರೋಕ್ಕಾಗಲ್ಲ ಅಲ್ವಾ? ಏನ್ ನೆಪಗಳು ನೋಡ್ರಿ, ಎಂತ ನೆಪಗಳು ನೋಡ್ರಿ. ಇವತ್ತು ನಾವು ಹೆಂಗೆ ಹೇಳ್ತಾ ಇದ್ದೀವಿ? ತುಂಬಾ ಚೆನ್ನಾಗಿ ಹೇಳ್ತೀವಿ ನಾವು. ನಿಂದು ಒಂದು ಜನ್ಮಾನ ಅಂತೇಳಿ ಮನ್ಸಲ್ಲಿ ಅಂದ್ಕೊಂಡ್ಬಿಡ್ತೀವಿ ಕಾರಣಗಳು ಕೇಳ್ಬಿಟ್ಟು. ಆದ್ರೆ ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ, ಪರ್ಮನೆಂಟ್ ಆಗೇ ಬಿಟ್ಬಿಡ್ತಾರೆ ಅಲ್ವಾ? ಆದ್ರೆ ಎಚ್ಚರಿಕೆಯನ್ನ ಇಲ್ಲಿ ದೇವರು ಕೊಡ್ತಾ ಇದ್ದಾನೆ. ಇಂಥ ನೆಪಗಳನ್ನೇನಾದ್ರೂ ವಿಶ್ವಾಸಿಗಳಾದ ನೀವು ಮಾಡಿದ್ರೆ, ಅಜಾಗ್ರತೆಯಿಂದ ಇದ್ರೆ, ಅಲಕ್ಷ್ಯತನ ಮಾಡಿದ್ರೆ, ಗ್ಯಾರಂಟಿ ಆ ದೇವರ ರಾಜ್ಯದಲ್ಲಿ ಕೂತ್ಕೊಳ್ಳಲ್ಲ, ನೀವು ಊಟ ಮಾಡಲ್ಲ. ಒಳಗಡೆ ಹೋದ್ರೆ ತಾನೇ ಊಟ ಮಾಡಕ್ಕೆ. ಅಲ್ಲಿ ಒಳಗಡೆ ಎಂಟ್ರಿ ಇದ್ರೆ ತಾನೆ. ಎಂಟ್ರಿ ಆಗ್ಬೇಕಂತಂದ್ರೆ ವಾಕ್ಯಗಳನ್ನು ಅನುಸರಿಸಿ ದೇವರ ಕರೆಯನ್ನ ಅಲಕ್ಷ್ಯ ಮಾಡಬಾರ್ದು. ಇದೇ ಕಾರಣಕ್ಕಾಗಿನೇ ತಾನೆ ಹುಟ್ಟಿದಾಗಿನಿಂದ ತಾಯಿಯ ಗರ್ಭದಲ್ಲಿರುವಾಗ ದೇವರು ನಮ್ಮನ್ನ ಹೆಸರು ಹಿಡಿದು ಕರೆದಿರೋದು. ಹೆಸರು ಹಿಡಿದು ಕರೆದಿದ್ದಾನೆ. ಆ ಕರೆಯನ್ನ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ತಾಯಿಯ ಗರ್ಭದಲ್ಲಿರುವಾಗ ದೇವರು ನನ್ನನ್ನು ಕರೆದನು. ನಾನು ತಿರುಗಿ ಮಣ್ಣಿಗೆ ಸೇರುವ ತನಕ ನನ್ನ ದೇವರಿಗಾಗಿ ನಾನು ಬದುಕಬೇಕು. ನನ್ನ ದೇವರ ಕಾರ್ಯಗಳನ್ನು ನಾನು ಮಾಡಬೇಕು. ದೇವರಿಗೆ ನಾನು ಆದ್ಯತೆಯನ್ನು ಕೊಡಬೇಕು. ಕೆಲಸಕ್ಕೆ ಹೋಗಿಲ್ಲ ಅಂತಂದ್ರೆ ಕೆಲಸದಿಂದ ತೆಗಿತಾರೆ. ತೆಗಿಲಿ ಬಿಡು, ಬೆಂಗಳೂರಲ್ಲಿ ಕೆಲಸಕ್ಕೆ ಏನು ಕಮ್ಮಿ? ಬರ ಇದೆಯಾ? ಹೋಗಿ ಎಲ್ಲಾದ್ರೂ ಒಂದು ಅಂಗಡಿ ಹಾಕೋ ರೋಡಲ್ಲಿ, ತರಕಾರಿ ಇಟ್ಕೊಂಡು ಕೂತ್ಕೋ, ಅದು ನಡೀತದೆ ಜೀವನ. ನೋಡಿ, ಆಟೋ ರಿಕ್ಷಾನಲ್ಲಿ, ಟೆಂಪೋನಲ್ಲಿ ಏನ್ ಮಾಡ್ತಾರೆ? ಅಡಿಗೆಗಳು ಮಾಡ್ಕೊಂಡು ತಗೊಂಡೋಗಿ ಒಂದ್ ಕಡೆ ನಿಲ್ಸ್ಕೊಂಡ್ ಬಿಡ್ತಾರೆ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ರೋಡ್ಗಳಲ್ಲೇನೆ. ಇರೋದ್ರಿಂದಾನೇ ಶುರು ಮಾಡೋ, 1 kg ಇಂದಾನೆ ಶುರು ಮಾಡೋದು, ಬಿಡೋದು. ಅಲ್ಲೇ ಸ್ಟವ್ ತಗೊಂಡು ಹೋಗೋದು, ಕಾಸು ಬಂದಂಗೆ ಅಲ್ಲೇ ಅಕ್ಕಿ ತಗೊಂಡು ಅಲ್ಲೇ ರೆಡಿ ಮಾಡ್ಕೊಂಡ್ಬಿಡೋದು. ಮತ್ತೆ ಮಾಡ್ಬೇಕಾದವ್ನು ಹೆಂಗೋ ಮಾಡ್ತಾನೆ, ಬದುಕಬೇಕಾದವನು ಹೆಂಗೋ ಬದುಕ್ತಾನೆ. ಆರಂಭ ಮಾಡ್ಬೇಕಷ್ಟೇ. ಅದಕ್ಕಿಷ್ಟು ಲಕ್ಷ ಬೇಕಾ? ಎಲ್ಲಿಂದ ತರಲಿ? ಹೆಂಗ್ ಸ್ಟಾರ್ಟ್ ಮಾಡ್ಲಿ ಅಂದ್ಕೊಂಡೇ ವರ್ಷಗಳನ್ನ ಕಳೆದಿರ್ತಾನೆ. ಆ ವರ್ಷಗಳೇ ಕಳೆಯೋದ್ರಲ್ಲಿ ಆಯುಷ್ಕಾಲನೇ ಮುಗಿದೋಗ್ಬಿಟ್ಟಿರುತ್ತೆ ಅಲ್ವಾ? ಸ್ಟೆಪ್ ತಗೊಂಡವನು ಟಕ್ ಅಂತ ಕೆಲಸ ಮಾಡ್ದ, ಧುಮುಕಿದ ಅಂತಂದ್ರೆ ಈಸ್ತಾನ. ಅವನು ಕಲಿತಾನೆ ಈಸೋಕೆ, ಧುಮುಕ್ಬೇಕಷ್ಟೇನೆ, ಇಲ್ಲ ಯಾರಾದ್ರೂ ತಳ್ಳಬೇಕಷ್ಟೇ ಅಲ್ವಾ? ಆಯ್ಕೆ ಮಾಡ್ಕೊಳ್ಬೇಕು. ಯಾವುದನ್ನ ಆಯ್ಕೆ ಮಾಡ್ಕೊಳ್ತೇವೆ? ಯಾರನ್ನ ಆಯ್ಕೆ ಮಾಡ್ಕೊಳ್ತೇವೆ? ಲೋಕನ ಆಯ್ಕೆ ಮಾಡ್ಕೊಳ್ತೀವ? ಸಭೆನ ಆಯ್ಕೆ ಮಾಡ್ಕೊಳ್ತೀವ? ದೇವರನ್ನ ಆಯ್ಕೆ ಮಾಡ್ಕೊಳ್ತೀವ? ಕೆಲಸನ ಆಯ್ಕೆ ಮಾಡ್ಕೊಳ್ತೀವ? ಭಯಭಕ್ತಿನ ಆಯ್ಕೆ ಮಾಡ್ಕೊಳ್ತೀವ? ಅಥವಾ ತುಂಟ ನೆಪಗಳನ್ನ ನಾವು ಆಯ್ಕೆ ಮಾಡ್ಕೊಳ್ತೀವ? ಹಿಂಗೆ ಹೇಳಿದ್ರೆ ಆಯ್ತು ಬಿಡು, ಯಾಕೆ ಬಂದಿಲ್ಲ ಅಂತ ಕೇಳ್ದೆ ಅಂತ ಫಿಕ್ಸ್ ಮಾಡ್ಕೊಂಡ್ಬಿಡೋದು ಫಸ್ಟೇನೆ.
ಇವರಂತ ಜ್ಞಾನಿನೇ ಯಾರಿಲ್ಲ ಅಂದ್ಕೊಂಡ್ಬಿಡ್ಬೇಕು. ಫಿಕ್ಸ್ ಮಾಡ್ಕೊಂಡ್ಬಿಡೋದು, ನೆಪಗಳು ಹೇಳೋದು ಅಲ್ವಾ. ನೆಪಗಳನ್ನ ಮನುಷ್ಯನ ಮುಂದೆ ಹೇಳಿ ಮನುಷ್ಯನಿಂದ ತಪ್ಪಿಸ್ಕೊಳ್ಬೋದು, ಆದ್ರೆ ದೇವ್ರ ಮುಂದೆ ಹೇಳಿ ದೇವರಿಂದ ತಪ್ಪಿಸ್ಕೊಳಕ್ಕಾಗತ್ತಾ? ಕಾಮಿಡಿ ಪೀಸ್ಗಳು ತಾನೇ ನೆಪ ಹೇಳೋರು. ದೇವರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗೋದಿಲ್ಲ. ಹೃದಯವನ್ನೇ ಪರಿಶೋಧಿಸಿ ನೋಡುವಂತ ದೇವರು, ಇನ್ನಿನ್ನ ಕೆಲಸದ ಬಗ್ಗೆ ದೇವ್ರಿಗೆ ಗೊತ್ತಿಲ್ವಾ? ಹೃದಯನೇ ಪರೀಕ್ಷೆ ಮಾಡಿ ನೋಡ್ತಾನೆ. ಇನ್ನು ಕೆಲಸದ್ದು, ಆಫೀಸ್ದು ಇದೆಲ್ಲ ದೇವರಿಗೆ ಗೊತ್ತಿಲ್ವಾ? ಅದರಿಂದ ಕರೆಯಲ್ಪಟ್ಟಿದ್ದೀರಿ. ಆ ಕರೆಯಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕು. ಇದು ನನ್ನ ನಿಮ್ಮ ಸೀರಿಯಸ್ ಕೆಲಸ. ಅದರಲ್ಲಿ ದೃಢವಾಗಿ ನಿಂತ್ರೇನೆ, ದೇವ್ರು ಕರೆಯುವಾಗ ಹೋಗ್ತಾ ಇದ್ರೇನೆ ಆತನ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂತ ಅವಕಾಶ ಸಿಗುತ್ತೆ. ನಾವು ಯಾವ ಸ್ಥಿತಿನಲ್ಲಿ ಇದ್ರೂ ಕೂಡ ಅವಕಾಶ ಸಿಗುತ್ತೆ. ನಮ್ಮ ಜೀವನದಲ್ಲಿ ನಾವು ಭಿಕ್ಷುಕರೇ ಆಗಿದ್ರೂ ಅವಕಾಶ ಸಿಗುತ್ತೆ, ಕಣ್ಣಿಲ್ಲದವರಾಗಿದ್ರೂ ಅವಕಾಶ ಸಿಗುತ್ತೆ, ಕುಂಟ್ರಾಗಿದ್ರೂ ಅವಕಾಶ ಸಿಗುತ್ತೆ, ನಾವು ಏನು ಇಲ್ದವರಾಗಿದ್ರೂ ನಮಗೆ ಅವಕಾಶ ಸಿಗುತ್ತೆ. ಕಾರಣ, ವಾಕ್ಯನ ಕೈಕೊಂಡು ದೇವರಿಗೆ ಭಯಭಕ್ತಿಯುಳ್ಳವನಾಗಿ ನಡೆದ್ರೆ ಸಾಕು. ಅವನು ಯಾವ ಸ್ಥಿತಿಯಲ್ಲಿದ್ರೂ ಕೂಡ ಪರಲೋಕದಲ್ಲಿ ಸೇರ್ತಾನೆ, ದೇವರ ಜೊತೆಯಲ್ಲಿ ಅವನು ಊಟ ಮಾಡ್ತಾನೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಂಡು ದೇವರಿಗೆ ನಾವು ಸಮರ್ಪಿಸಿ ಈ ಸಮಯದಲ್ಲಿ ನಾವು ನಮ್ಮನ್ನ ಆತನ ಪಾದ ಸಮ್ಮುಖದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ, ನಮ್ಮನ್ನು ನಾವು ಶೋಧಿಸಿಕೊಂಡವರಾಗಿ ಈ ಸಮಯದಲ್ಲಿ ನಾವು ನೋಡಿಕೊಳ್ಳೋಣ. ದೇವರೇ, ನೀನು ನನ್ನನ್ನು ಕರೆದಿದ್ದಿ. ಕರೆದಂಥ ದೇವರು ನೀನು ನಂಬಿಗಸ್ತನಾಗಿದ್ದಿ. ದೇವರೇ, ನೀನು ನಂಬಿಗಸ್ತನಾಗಿರುವ ಹಾಗೆ, ನೀನು ಪ್ರತಿದಿನ ನನ್ನನ್ನು ಕಾಯುತ್ತಿರುವ ಹಾಗೆ, ಪ್ರತಿದಿನ ನನ್ನನ್ನು ಪೋಷಿಸುತ್ತಿರುವ ಹಾಗೆ, ನನ್ನನ್ನು ನೋಡಿಕೊಳ್ಳುತ್ತಿರುವ ಹಾಗೆ, ನಾನು ಕೂಡ ಪ್ರತಿದಿನವೂ ನಿನಗೆ ಭಯಭಕ್ತಿಯುಳ್ಳವನಾಗಿ ನಡೆದುಕೊಳ್ಳಬೇಕು. ನಿನ್ನ ವಾಕ್ಯವನ್ನು ಕೈಕೊಂಡು ನಡೆಯುವವನಾಗಿ ನಾನು ನಡೆದುಕೊಳ್ಳಬೇಕು ಸ್ವಾಮಿ. ಅದಕ್ಕೆ ನನಗೆ ಸಹಾಯ ಮಾಡು ದೇವರೇ ಎಂಬುದಾಗಿ ನಮ್ಮನ್ನು ನಾವು ಶೋಧಿಸಿಕೊಂಡವರಾಗಿ ನಾವು ಕೇಳಿಕೊಳ್ಳೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆರಾಧಿಸುತ್ತೇವೆ, 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 ಆರಾಧಿಸುತ್ತೇವೆ ಸ್ವಾಮಿ. ನಿನಗೆ ಸ್ತೋತ್ರ, 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 ಸ್ತೋತ್ರ ದೇವರೇ. ಜೀವ ಸ್ವರೂಪನಾದ ದೇವರು ನೀನು ಸ್ವಾಮಿ, ಉತ್ತಮನಾದ ದೇವರು ನೀನು ಕರ್ತನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಯಜಮಾನನು ತನ್ನ ಮನೆಯಲ್ಲಿ ಔತಣವನ್ನು ಸಿದ್ಧ ಮಾಡಿದನು, ಸ್ನೇಹಿತರನ್ನ ಕರೆದನು. ಆದರೆ ಕರೆದವರು ಯಾರೂ ಅವನ ಮನೆಗೆ ಬರಲಿಲ್ಲ. ಕೊನೆಗೆ ದಾರಿಯಲ್ಲಿ ಹೋಗುವವರನ್ನ ಅವನು ಕರೆದನು, ಎಲ್ಲರನ್ನ ತನ್ನ ಮನೆಯಲ್ಲಿ ಸೇರಿಸಿಕೊಂಡನು, ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಕೊಟ್ಟನು, ತನ್ನ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವುದಕ್ಕೆ ಆತನು ಅವಕಾಶವನ್ನು ಕೊಟ್ಟನು. ಇವತ್ತು ನಮ್ಮನ್ನ ದೇವರು ಕರೆದಿದ್ದಾನೆ. ದೇವರ ಕರೆಯಲ್ಲಿ ನಾವು ನಿಂತುಕೊಂಡಿದ್ದೇವಾ? ನಮ್ಮನ್ನು ನಾವು ಯೋಚಿಸಿಕೊಳ್ಳೋಣ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನ ಪಾದ ಶರಣ ಮಾಡಿ యేసయ్య, ನಿನ್ನಲ್ಲೇ ಉಲ್ಲಾಸಿಸುವೆ. ಶುಭವು ಕೃಪೆಯು ಎಂದು ಬರುವುದು ನಿನ್ನ ದಯೆಯಿಂದಲೇ. ನಿನ್ನ ಪಾದ ಶರಣ ಮಾಡಿ యేసయ్య, ನಿನ್ನಲ್ಲೇ ಉಲ್ಲಾಸಿಸುವೆ. ಶುಭವು ಕೃಪೆಯು ಎಂದು ಬರುವುದು ನಿನ್ನ ದಯೆಯಿಂದಲೇ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಹಲ್ಲೆಲೂಯಾ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು.
ನಿನ್ನನ್ನೇ ನಂಬಿ ಬಂದೆವು. ಹೌದು ದೇವರ ಮಕ್ಕಳೇ, ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ನಾವು ದೃಢವಾಗಿ ನಿಂತುಕೊಳ್ಳೋಣ. ನಮ್ಮನ್ನು ಕರೆದ ದೇವರು ಆತನು ನಂಬಿಗಸ್ತನೇ ಆಗಿದ್ದಾನೆ. ನಾವು ನಮ್ಮ ನಂಬಿಗಸ್ತಿಕೆಯನ್ನು ಕಳೆದುಕೊಳ್ಳೋದು ಬೇಡ. ನಂಬಿಗಸ್ತರಾಗಿ ಆತನಿಗೋಸ್ಕರವಾಗಿ ಬದುಕೋಣ. ನಮ್ಮನ್ನು ನಾವು ಸಮರ್ಪಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ಈಗ ಸ್ವಾಮಿ, ಸುಂದರವಾದ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ಕೂಡಿ ಬಂದು ನಿನ್ನ ಪಾದ ಸಮ್ಮುಖದಲ್ಲಿ ಸೇರಿ ನಿನ್ನನ್ನು ಆರಾಧಿಸಲು, ಘನಪಡಿಸಲು, ಸ್ತುತಿಸಲು ಕೃಪೆ ಮಾಡಿದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ. ನೀನು ಒಳ್ಳೆಯವನಾಗಿದ್ದು ಇಲ್ಲಿಯವರೆಗೂ ನಮ್ಮನ್ನು ನಡೆಸಿದೆ, ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತನಾಗಿದ್ದು ನಮ್ಮ ಜೀವವನ್ನು ಕಾಪಾಡಿ ಆಪತ್ತುಗಳಿಂದ ತಪ್ಪಿಸಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಆರಾಧನೆಗೆ ಬಂದಿರುವ ಎಲ್ಲ ಸಹೋದರ ಸಹೋದರಿಯರನ್ನು ಆಶೀರ್ವಾದ ಮಾಡು ಸ್ವಾಮಿ. ಪ್ರತಿಯೊಬ್ಬರಿಗೆ ಆರೋಗ್ಯವನ್ನು, ಬಲವನ್ನು, ಶಕ್ತಿಯನ್ನು, ಕೃಪೆಯನ್ನು ದಯಪಾಲಿಸಿಕೊಟ್ಟು ನಡೆಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಎಲ್ಲರ ಆದಾಯವನ್ನು ಆಶೀರ್ವಾದ ಮಾಡು. ಅವರು ಕೈ ಇಟ್ಟು ಮಾಡುವ ಎಲ್ಲ ಪ್ರಯಾಸಗಳಲ್ಲಿ ಜಯವನ್ನು ಕೊಡಬೇಕೆಂಬುದಾಗಿ ನನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಹಾಗೆ ನಿನ್ನ ಆಶೀರ್ವದಿಸುವಂತ ದೇವಾದಿ ದೇವರಾಗಿದೆ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನ ಯಾರ್ಯಾರು ಬಂದಿಲ್ಲವೋ ಅವರೆಲ್ಲರನ್ನ ಆಶೀರ್ವಾದ ಮಾಡು. ಇರುವ ಸ್ಥಳದಲ್ಲಿ ಬಲಪಡಿಸು, ಶಕ್ತಿಯನ್ನು ಕೊಡು, ಆರೋಗ್ಯವನ್ನು ಕೊಡು ಸ್ವಾಮಿ. ನಿನ್ನ ಸಮ್ಮುಖವನ್ನ, ನಿನ್ನ ಸನ್ನಿಧಿಯನ್ನ ದೇವರೇ ಅಲಕ್ಷ್ಯ ಮಾಡದ ಹಾಗೆ ಸ್ವಾಮಿ, ಭಯಭಕ್ತಿಯುಳ್ಳವರಾಗಿ ನಿನ್ನಲ್ಲಿ ಜೀವಿಸುವಂತೆ ಪರಿಶುದ್ಧಾತ್ಮನ ಮೂಲಕವಾಗಿ ಸಹಾಯ ಮಾಡು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾರದಲ್ಲಿ ನಡೆಯುವಂತ ಎಲ್ಲ ಪ್ರಾರ್ಥನೆ ಕೂಟಗಳನ್ನು, ಎಲ್ಲ ಸೇವೆಗಳನ್ನು ಆಶೀರ್ವಾದ ಮಾಡಿ ನೀನು ಮಾತ್ರವೇ ಮಹಿಮೆ ಹೊಂದಿ ನಡೆಸು ಎಂಬುದಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವನಿಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ, ತಂದೆಯಾದ ದೇವರ ಪ್ರೀತಿಯೂ, ಪವಿತ್ರಾತ್ಮನ ಅನ್ಯೋನ್ಯತೆಯೂ, ಐಕ್ಯತೆಯೂ, ಶಾಂತಿ ಸಮಾಧಾನವು ಈಗಲೂ ಯಾವಾಗಲೂ ಬಂದಿರುವ ನಮ್ಮೆಲ್ಲರ ಸಂಗಡ, ವಿಶೇಷವಾಗಿ ಯೆರೂಸಲೇಮಿನ ಸಂಗಡ ಆತನು ಬರುವ ತನಕ ನೆಲೆಯಾಗಿರಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ಸ್ತೋತ್ರ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. సమాధానದಿಂದ ಹೋಗಿ ಬನ್ನಿ. మేఘాల మేఘ యేసు వచ్చుచున్నాడు, పరిశుద్ధులందరినీ తీసుకుపోతాడు. మేఘాల మేఘ యేసు వచ్చుచున్నాడు, పరిశుద్ధులందరినీ తీసుకుపోతాడు. లోకమంతా క్షమకాలం, లోకమంతా క్షమకాలం. రాజుగా వచ్చుతున్నాడు, భూలోకమంతా తెలుసుకుంటాడు. యేసు రాజుగా వచ్చుతున్నాడు, భూలోకమంతా తెలుసుకుంటాడు. రవికోటి తేజుడు, రమ్యమైన దేవుడు, రవికోటి తేజుడు, రమ్యమైన దేవుడు, ఆ రాజుగా వచ్చుతున్నాడు. యేసు ఆ రాజుగా వచ్చుతున్నాడు, యేసు రాజుగా వచ్చుతున్నాడు. లోకమంతా తెలుసుకుంటాడు, యేసు రాజుగా వచ్చుతున్నాడు. లోకమంతా తెలుసుకుంటాడు. ఆమేన్. హల్లెలూయా.